ಪ್ರತ್ಯಕ್ಷ ಜ್ಞಾನವಾಗುವುದಿಲ್ಲ ಎಂಬ ನಿಯಮ ಇಲ್ಲ. ಈ ಇಂದ್ರಿಯಗಳಿಲ್ಲದೆ ಸುಖ ದುಃಖಗಳ ಜ್ಞಾನ ಪ್ರತ್ಯಕ್ಷವಾಗಿಯೂ ಆಗ್ತದೆ ಅಂತೇಳಿ ಇಲ್ಲಿ ತಿಳಿಸಿಕೊಟ್ಟಾರ. ಇದರ ಒಂದು ಮುಂದಿನ ಆತ್ಮಜ್ಞಾನವನ್ನ ಸದ್ಗುರುಗಳು ನಮಗೆ ತಿಳಿಸಿಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ತಾರೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ ನಾಲ್ಕನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 212ನೇ ವಿಷಯಾಂಕ 118ನೇ ದೋಹಾ. ಬ್ರಹ್ಮದ ಜ್ಞಾನವು ಪ್ರತ್ಯಕ್ಷವಾಗಿಯೇ ಸಂಭವಿಸುತ್ತದೆ. ಬ್ರಹ್ಮದ ಜ್ಞಾನ ಪ್ರತ್ಯಕ್ಷವಾಗಿಯೇ ಸಂಭವಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಮತ್ತು ಬ್ರಹ್ಮಜ್ಞಾನವನ್ನ ಬೇರ್ಪಡಿಸ್ಲಿಕ್ಕತ್ತಾರೆ. ಈಗ ಬ್ರಹ್ಮ ಮತ್ತು ಬ್ರಹ್ಮಜ್ಞಾನ ಸಾಮಾನ್ಯವಾಗಿ ಬ್ರಹ್ಮಜ್ಞಾನದಲ್ಲೇ ಬ್ರಹ್ಮ ಇದ್ದಾನೆ ಅಂತ. ಇದು ಮೋಕ್ಷ ಎದರಿಂದ ಆಗ್ತದ? ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಇದು ಮೋಕ್ಷ. ಈ ಮೋಕ್ಷ ಎದರಿಂದ ಆಗ್ತದಂದ್ರೆ ಬ್ರಹ್ಮಜ್ಞಾನದಿಂದ ಆಗ್ತದ. ಅದು ಮೋಕ್ಷ ಎದರ ಸ್ವರೂಪ ಅಂದ್ರೆ ಪರಮಾತ್ಮನ ಸ್ವರೂಪ. ಅದು ಸಾಕ್ಷಿ ಸ್ವರೂಪ, ಕೂಟಸ್ಥ ಸ್ವರೂಪ. ಅದು ಆ ಸ್ವರೂಪ ನಮಗೆ ಭಾನ ಆಗ್ಬೇಕಾದ್ರೆ ಮೊದಲ ಬ್ರಹ್ಮಜ್ಞಾನ ಆಗಬೇಕು. ಆ ಬ್ರಹ್ಮಜ್ಞಾನ ಆಗೋದ್ರಿಂದ ಏನಾಗ್ತದ? ಗುರುವಿನ ಹತ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಒಂದು ತ್ವಮ್ ಪದಾರ್ಥ ಶೋಧನೆಯಲ್ಲಿ ತೊಡಗುತ್ತೀರಿ. ತ್ವಮ್ ಪದಾರ್ಥ ಶೋಧನೆಯಲ್ಲಿ ತೊಡಗಿ ನಿಮ್ಮ ಒಳಗೆ ಪರಮಾತ್ಮನನ್ನ ಕಾಣುವಂತ ಒಂದು ಭಾಷ್ಯಕ್ಕ ಸಾಕ್ಷಿ ಭಾಷ್ಯ ಅಂತಾರೆ. ಮತ್ತ ನಿಮ್ಮಿಂದ ಭಿನ್ನವಾಗಿ ಹೊರಗೆ ಅದಕ್ಕೇನಂತಾರೆ? ಪ್ರಮಾತ ಭಾಷ್ಯ ಅಂತಾರೆ. ಈ ಹೊರಗೆ ನೋಡೋಂಥದ್ದು ಒಂದು ಭಾಷ್ಯ, ಒಳಗೆ ನೋಡೋಂಥದ್ದು ಒಂದು ಭಾಷ್ಯ. ಒಳಗೆ ನೋಡ್ಕೊಳ್ಳೋದಕ್ಕೆ ಸಾಕ್ಷಿ ಭಾಷ್ಯ, ಹೊರಗೆ ನೋಡೋದಕ್ಕೆ ಪ್ರಮಾತ ಭಾಷ್ಯ. ಈ ಎರಡೂ ಭಾಷ್ಯಗಳು ಏನದಾವ ಅಂತಂದ್ರ ಬ್ರಹ್ಮಜ್ಞಾನದ ಕಣ್ಣುಗಳಿವು. ಬ್ರಹ್ಮ ಅಲ್ಲ. ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಅವನು ಸಾಕ್ಷಿ ಭಾಷ್ಯನೂ ಅಲ್ಲ, ಅವನು ಪ್ರಮಾತ ಭಾಷ್ಯನೂ ಅಲ್ಲ. ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಯಾವುದು? ಬ್ರಹ್ಮಜ್ಞಾನ. ಪ್ರಮಾತ ಭಾಷ್ಯ ಯಾವುದು? ಬ್ರಹ್ಮಜ್ಞಾನ. ಬ್ರಹ್ಮ ಅಪರೋಕ್ಷವಾಗಿಯೇ ಇದ್ದಾನೆ. ಅವನು ಸಾಕ್ಷಿ ಭಾಷ್ಯನೂ ಅಲ್ಲ, ಅವನು ಪ್ರಮಾತ ಭಾಷ್ಯನೂ ಅಲ್ಲ. ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಯಾವುದು? ಬ್ರಹ್ಮಜ್ಞಾನ.
ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯಗಳನ್ನು ಒಂದೇ ವೃತ್ತಿ ತನ್ನೊಳಗ ತಾನು ನೋಡ್ಕೊಳ್ಳೋದು ಕಲಿತು ಅಂತಂದ್ರೆ ಸಾಕ್ಷಿ ಭಾಷ್ಯ. ಅದೇ ವೃತ್ತಿ ಹೊರಗೋಗಿ ಹೊರ ಜಗತ್ತನ್ನ ನೋಡಿ ಆ ಜಗತ್ತಿನೊಳಗೆ ಬ್ರಹ್ಮ ಅದನ ಅಂತ ನೋಡ್ಕೊಂಡ್ರೆ ಅದು ಪ್ರಮಾತ ಭಾಷ್ಯ. ತನ್ನೊಳಗೆ ತನ್ನ ಬ್ರಹ್ಮ ಸ್ವರೂಪವನ್ನ, ತನ್ನ ಅಂತಃಕರಣದೊಳಗೆ ತನ್ನ ಬ್ರಹ್ಮ ಸ್ವರೂಪವನ್ನು ನೋಡ್ಕೊಂಡ್ರೆ ಸಾಕ್ಷಿ ಭಾಷ್ಯ. ಅದೇ ವೃತ್ತಿ, ಅದೇ ಅಂತಃಕರಣ ವೃತ್ತಿ ಹೊರಗೋಗಿ ಪರಮಾತ್ಮನನ್ನ ಹೊರ ಜಗತ್ತಿನಲ್ಲಿ ನೋಡೋದಿದ್ರೆ ಅದು ಎಂಥದ್ದು? ಪ್ರಮಾತ ಭಾಷ್ಯ. ಈ ಸಾಕ್ಷಿ ಭಾಷ್ಯ ಮತ್ತು ಪ್ರಮಾತ ಭಾಷ್ಯ ಇವೆರಡು ಏನದವ ಬ್ರಹ್ಮ ಜ್ಞಾನಕ್ಕೆ ಸಂಬಂಧಪಟ್ಟವೆ ಹೊರತು ಬ್ರಹ್ಮ ಸ್ವರೂಪಕ್ಕೆ ಸಂಬಂಧಪಟ್ಟಿಲ್ಲವು. ಬ್ರಹ್ಮ ಏನದನ ಅಪರೋಕ್ಷವಾಗಿಯೇ ಇದ್ದಾನೆ, ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಬ್ರಹ್ಮ ಸಾಕ್ಷಿ ಭಾಷ್ಯನೂ ಅಲ್ಲ, ಬ್ರಹ್ಮ ಪ್ರಮಾತ ಭಾಷ್ಯನೂ ಅಲ್ಲ. ಮತ್ತು ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಯಾವದ್ರಿ ಅಂತಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ ಆಗ್ಯದ, ಬ್ರಹ್ಮಜ್ಞಾನನೇ ಪ್ರಮಾತ ಭಾಷ್ಯ ಆಗಿ ಆ ಪರಮಾತ್ಮನನ್ನು ಅರಿಯುವುದಕ್ಕೆ ಒಂದು ಭಾಷೆ. ಈಗ ನೀವು ಭಾಷೆಯ ಮೂಲಕ ಮಾತಾಡ್ತಿರಿಲ್ಲ, ತೆಲುಗು ಮೂಲಕ, ಕನ್ನಡ ಮೂಲಕ, ಹಿಂದಿ ಮೂಲಕ, ಇಂಗ್ಲಿಷ್ ಮೂಲಕ ಅರ್ಥ ಮಾಡ್ಕೋತಿರಿಲ್ಲ. ಹಂಗ ಒಳಗೆ ನೋಡ್ಕೊಳ್ಳೋ ಭಾಷೆ ಅದಕ್ಕೇನು ಬಹಳ ತಲೆ ಕೆಡಿಸೋಳಕ್ ಹೋಗ್ಬೇಡ್ರಿ. ಒಳಗೆ ಒಂದು ಭಾಷೆಯ ಮೂಲಕ ಅರ್ಥ ಮಾಡ್ಕೋತೀರಿ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ಒಂದು ಭಾಷೆಯಲ್ಲಿಂತ ಹೇಳಕತ್ತೀನಿ ಇಲ್ಲ. ನನ್ನ ಭಾಷೆ ನಿಮಗೆ ಗೊತ್ತಾಗಲಿಲ್ಲ, ನಿಮ್ಮ ಭಾಷೆ ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಅರ್ಥ ಹೆಂಗೆ ಮಾಡ್ಕೋತೀರಿ? ಅದಕ್ಕೆ ಭಾಷೆ ಬೇರೆ, ಅರ್ಥ ಬೇರೆ. ಭಾಷೆ ಏನದ ನಿಮಗ ನಮಗ ಇಬ್ಬರಿಗೆ ತಿಳಿಯೋದ್ರ ಸಲ ಒಂದು ಭಾಷೆ ಅದ ಮಧ್ಯದಲ್ಲಿ. ಆದ್ರೆ ನಾನು ಏನು ಹೇಳ್ಬೇಕಂತೀನಿ, ನನ್ನ ಭಾವದ ಅರ್ಥ ಅದು ಬೇರೆನೇ ಅದ ಭಾಷೆಯ ಮೂಲಕ. ಈಗ ನೀರು ಅಂತ ಒಬ್ರು ಅಂತೀರಿ, ಪಾನಿ ಅಂತ ಒಬ್ರು ಅಂತೀರಿ, ವಾಟರ್ ಅಂತ ಒಬ್ರು ಅಂತೀರಿ, ಜಲ ಅಂತ ಒಬ್ರು ಅಂತೀರಿ. ಅವನ ಭಾವನೆ ಒಳಗೆ ಏನದ? ನೀರಿನ ಬಗ್ಗೆ, ನೀರು ಬೇಕು ಅಂತ ಹೇಳಕತ್ತಾನ. ಅದು ನೀರು ಬೇಕು ಅನ್ನೋದಕ್ಕೆ ಭಾವ ಅವಂದು, ಮತ್ತ ಅವನ ಭಾವವನ್ನ ನನಗೊಂದು ಗ್ಲಾಸ್ ನೀರು ಬೇಕು ಅಂತ ಹೇಳ್ಬೇಕಾದ್ರೆ ಅವನ ಭಾವ ಅದು ನೀರು ತರ್ಬೇಕ. ಎದರಿದ್ದವ ನೀರು ತಂದು ಕೊಡ್ಬೇಕಾದ್ರೆ ಅವನಿಗೆ ಅರ್ಥ ಆಗ್ಬೇಕಲ್ಲ. ಅದು ನಾವು ಹೇಳಿದ ಭಾಷೆ. ಹಿಂದಿಯವ ಇದ್ರೆ ಪಾನಿ ಅಂತಾನ, ಕನ್ನಡದವ ಇದ್ರೆ ನೀರು ಅಂತಾನ, ಇಂಗ್ಲಿಷ್ನವ ಇದ್ರೆ ವಾಟರ್ ಅಂತಾನ, ಒಂದ್ ಸ್ವಲ್ಪ ಸಂಸ್ಕೃತದವ ಇದ್ನಂತಂದ್ರೆ ಜಲ ಅಂತಾನ, ಅಥವಾ ಅಪ್ಪು ಅಂತಾನ. ಈ ಭಾಷೆಯ ಮೂಲಕ ನೀರನ್ನ ಅರ್ಥ ಮಾಡ್ಕೊಂಡು ತರಬೇಕಾಗ್ಯದಲ್ಲ. ಹಾಗಾಗಿ ಭಾಷೆ ಇದಷ್ಟೇ. ಭಾಷೆ ಎದಕ್ಕೆ ಸಂಬಂಧಪಟ್ಟದ್ದು? ನಿಮಗೆ ಪಡ್ಕೊಂಡಂತ ಜ್ಞಾನಕ್ಕೆ ಸಂಬಂಧಪಟ್ಟದ್ದು, ನೀವು ಪಡ್ಕೊಂಡಂತ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು. ಪರಮಾತ್ಮನನ್ನ ಒಳಗ ಹೊರಗ ನೋಡ್ಬೇಕು. ನಡ್ಬರ್ಕ ಈ ಶರೀರ ಗಡಿಗೆ ಒಳಗ ಘಟಾಕಾಶ ಒಳಗದ, ಮಹಾಕಾಶ ಹೊರಗದ. ಅವೆರಡರ ಮಧ್ಯೆ ಒಂದು ಕಪಾಲದ ಗಡಿಗೆದು. ಹಂಗ ಇಲ್ಲೇನದ ನಮ್ಮ ಸ್ಥೂಲ ಶರೀರ ಅಂತ ಏನದಲ್ಲ, ಇದು ಒಂದು ಕಪಾಲ ಇದ್ದಂಗದ. ಈ ಕಪಾಲದ ಒಳಗ ಅಂತಃಕರಣ ಅದ. ಅಂತಃಕರಣದ ಒಳಗ ಅರಿವು ರೂಪವಾದಂತ ಸಾಕ್ಷಿ ಕೂಟಸ್ಥ ಅದ. ನಮ್ಮ ಅಂತಃಕರಣದ ಒಂದು ವೃತ್ತಿ, ಅದನ್ನ ತಿಳ್ಕೋಬೇಕು ಅನ್ನೋಂಥದ್ದು ಜ್ಞಾತೃ, ಕ್ಯೂರಿಯಾಸಿಟಿ ಅಂತ ಏನದಲ್ಲ, ಕುತೂಹಲ, ಅದು ತನ್ನೊಳಗೆ ತಾನೇ ತನ್ನ ಅಂತಃಕರಣವನ್ನು ತಾನೇ ತಿಳ್ಕೊಳ್ಳೋಕೆ ಯಾವಾಗ ಪ್ರಯತ್ನ ಮಾಡ್ತದೆ ಆವಾಗ ಆ ತನ್ನ ಅಂತಃಕರಣದೊಳಗಿರುವ ಬ್ರಹ್ಮನ ದರ್ಶನ ತನಗೆ ತನ್ನನ್ನ ತಾನೇ ನೋಡಿಕೊಂಡು ತನ್ನ ಬ್ರಹ್ಮ ಸ್ವರೂಪವನ್ನು ತಾನೇ ತಿಳ್ಕೊಳ್ಳೋದು ಇದಕ್ಕೆ ಸಾಕ್ಷಿ ಭಾಷೆ. ಇದು ಒಂದು ಭಾಷೆ. ಇನ್ನು ಹೊರ ಜಗತ್ತಿನೊಳಗೆ ನಾಮ ರೂಪ ಕ್ರಿಯೆಗಳನ್ನ ಬಿಟ್ಟು ಪ್ರತಿಯೊಂದು ವಸ್ತುವಿಗೆ ನಾಮ ರೂಪ ಕ್ರಿಯೆ, ಒಂದು ಹೆಸರದ, ಒಂದು ಆಕಾರದ, ರೂಪ ಅದ, ಮತ್ತದು ಯಾವುದೋ ಒಂದು ಕೆಲಸಕ್ಕೆ ಬರ್ತದೆ. ಹೀಗಾಗಿ ನಾಮ ರೂಪ ಕ್ರಿಯೆಗಳನ್ನ ಬಿಟ್ಟು ನೋಡಿದ್ರೆ ಅದು ಬ್ರಹ್ಮನೇ ಆದ. ನಾಮ ರೂಪ ಕ್ರಿಯೆಗಳನ್ನು ಹಿಡಿದು ನೋಡಿದ್ರೆ ಅದು ಒಂದು ಭ್ರಮ ಅಷ್ಟೇ. ಬ್ರಹ್ಮನೇ ಎಲ್ಲ ವಸ್ತುಗಳ ರೂಪ, ಎಲ್ಲ ಜೀವಿಗಳ ರೂಪದಲ್ಲಿ ಆಗಿದ್ದ. ಅದಕ್ಕಿದು ಏನದ, ಈ ಭಾಷೆ ಏನದಲ್ಲಪ್ಪ ಅಂತಂದ್ರೆ, ಈ ಭಾಷೆ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು.
ಕನ್ನಡ ಇಂಗ್ಲಿಷ್ ಇವು ಕಲಿಸ್ತಾರಲ್ಲ ಶಾಲೆಗ, ನಿಮಗೆ ಪಟ್ಟ ಜ್ಞಾನ ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಅದು ಪರಮಾತ್ಮ ಅಲ್ಲದು. ಅರ್ಥ ಏನು ನೀವು ಅರ್ಥ ಮಾಡ್ಕೋಬೇಕಂತೀರಿ ಅದು ಪರಮಾತ್ಮ. ಅದು ಏನದ, ತೆಲುಗುನೂ ಅಲ್ಲ, ಕನ್ನಡನೂ ಅಲ್ಲ, ಹಿಂದಿನೂ ಅಲ್ಲ, ಅದೇನದ ಸ್ವತಂತ್ರದ ಅಪರೋಕ್ಷ ಅದು. ಮತ್ತೆ ಅಪರೋಕ್ಷ ಅಂತಂದ್ರೆ ಪ್ರತ್ಯಕ್ಷನೇ ಅದ. ಅದನ್ನ ಅರ್ಥ ಮಾಡ್ಕೊಳಕ್ಕ ನಾವು ಪ್ರಯತ್ನ ಮಾಡಕ ಒಂದು ದಾರಿ ಕಂಡುಕೊಂಡಿವಲ್ಲ, ಅದು ಸಾಕ್ಷಿ ಭಾಷೆಯ ಮೂಲಕ ಮತ್ತು ಪ್ರಮಾತ ಭಾಷೆಯ ಮೂಲಕ. ಅದಕ್ಕ ಜ್ಞಾನ ಅಂದ್ರೆ ಸಾಕ್ಷಿ ಭಾಷೆ ಪ್ರಮಾತ ಭಾಷೆಗೆ ನಿಂತು ಬಿಡ್ತದ. ಅದರಲ್ಲಿಂತ ಮುಂದೆ ಬ್ರಹ್ಮ ಅದನ. ಆ ಬ್ರಹ್ಮ ಏನದನ, ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ಏನೆಲ್ಲ ಅದನ, ಅವನು ಪ್ರತ್ಯಕ್ಷದನ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಚರ್ಚೆ ಇವತ್ತ. ಅಡಿಗೆ ಮನೆಯಾಗ ಒಳಗ ಒಲಿ ಹಚ್ಚಿರ್ತಾರ, ನೀರು ಕಾಸ್ತಿರ್ತಾರ. ಸಣ್ಣದ ಒಂದು ಹುಡುಗ ಇರ್ತದ, 3 ವರ್ಷದಿಂದ 4 ವರ್ಷದಿಂದ ಒಂದು ಹುಡುಗ ಇರ್ತದ. ಅದು ಅಜ್ಜ ಒಂದು ಕೋಲ್ ಇಟ್ಕೊಂಡು ತಿರುಗಾಡ್ತಿರ್ತಾನ, ಜೋಲಿ ಓದ್ತದ ಅಂತೇಳಿ ಈ ಹುಡುಗ ಏನ್ ಮಾಡ್ತಾನ, ಅಜ್ಜನ ಕೋಲ್ ತಗೊಂಡು ಕುದುರೆಗತ್ಲೆ ಆಟ ಆಡ್ತಿರ್ತಾನ. ಕುದುರೆ ಮಾಡ್ಕೊಂಡು ಆಟ ಆಡ್ಕೋತ ಅದು ಒಲೆಗ ಬೆಂಕಿ ಆರ ಪರಿಸ್ಥಿತಿ ಕಾಣಿಸ್ತಿರ್ತದ. ಅವ ಏನ್ ಮಾಡ್ಬೇಕು, ಏನೋ ಒಂದು ಕಟ್ಟಿಗೆ ಹಾಕಿ ಹಚ್ಬೇಕಲ್ಲ, ಅದ್ರ ಬದಲು ಏನ್ ಮಾಡ್ಬಿಡ್ತಾನ, ಅಜ್ಜನ ಕೋಲ್ ಇಟ್ಬಿಡ್ತಾನ. ಅದ್ರ ಬೆಂಕಿ ಆರಿ ಹೋದ್ಮೇಲೆ ಮತ್ತೆ ಹಚ್ಚೋದು ಕಷ್ಟ ಅಂತ ಹೇಳಿ ಅಜ್ಜನ ಕೋಲ್ ಅದ್ರಾಗ ಇಟ್ಟು ಕೂಡ್ಲೆ ಏನಾಗ್ಬಿಡ್ತು, ಅಜ್ಜನ ಕೋಲ ಕೆಂಡ ಆದಂಗ ಆಗ್ಬಿಡ್ತು, ಕೆಂಪಾಗ್ಬಿಡ್ತದ ಸುಟ್ಟು. ಈಗ ಎಷ್ಟು ಸೂಕ್ಷ್ಮದ ಅಂತ ಹೇಳ್ಬೇಕು. ಈಗ ಏನಾಯ್ತು, ಬೆಂಕಿ ಎಲ್ಲಿ ಅದ ಕೇಳಿದ್ರ ಆ ಕೋಲೆ ತೋರಿಸ್ಲಕತ್ತಾನ, ಒಲೆಯಂದ ಕೋಲು. ಮತ್ತ ಕೋಲ್ ಎಲ್ಲಿ ಅದಂದ್ರೂ ಅದೇ ತೋರಿಸ್ಲಕತ್ತಾನ. ಕಿಚ್ಚೊಳಗಿಕ್ಕಿದ ಕೋಲಿನಂತೆ, ಕಿಚ್ಚಿನೊಳಗಿಕ್ಕಿದ ಕೋಲಿನಂತೆ ಬಡಿಗೆ ಎಲ್ಲಿಟ್ಟು ಅಂತ ಒಬ್ಬರು ಕೇಳ್ತಾರೆ. ಬಡಿಗೆ ಇಲ್ಲದ ಬಾ ಅಂತ ತೋರಿಸ್ತಾನೆ. ಬೆಂಕಿ ಎಲ್ಲಿ ಅದಪ್ಪ ಅಂತ ಇನ್ನೊಬ್ರು ಕೇಳಕತ್ತಾರ. ಬೆಂಕಿ ಇಲ್ಲೇ ಒಲೆಗದ ಬಾ ಅಂತಾನೆ. ಅಡ್ಡುಕ ಅವ ಕೋಲೆ ತೋರಿಸ್ಲಕತ್ತಾನೆ. ಏನಾಗ್ಯದ, ಕೋಲ ಕಿಚ್ಚಿನ ರೂಪ ತಗೊಂಡ್ಬಿಟ್ಟದ. ಈಗ ಸಾಕ್ಷಿ ಭಾಷೆ ಪ್ರಮಾತ ಭಾಷೆಗಳು ಏನಾಗ್ತವ ಅಂತಂದ್ರೆ ಬ್ರಹ್ಮ ಸ್ವರೂಪ ಆಗಿರ್ತವವು. ನಿಮ್ ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಒಳಗ ನಿಮ್ಮ ವೃತ್ತಿ ಹೋಗಿ ಆ ಬ್ರಹ್ಮನ ಒಳಗ ಸಂಗಮ ಆಗಿ ಬ್ರಹ್ಮ ಸ್ವರೂಪ ಆಗ್ಯದ. ಆದ್ರ ಕೋಲು ಕಿಚ್ಚೇನು, ನಿಮ್ಮ ಜ್ಞಾನ, ನಿಮ್ಮ ಸಾಕ್ಷಿ ಭಾಷೆ, ನಿಮ್ಮ ಪ್ರಮಾತ ಭಾಷೆ, ಅದು ಬ್ರಹ್ಮ ಏನು? ಹಿಂಗೆಲ್ಲ ಪ್ರಶ್ನೆ ಮಾಡ್ಕೋಬೇಕು. ಬ್ರಹ್ಮ ಜ್ಞಾನ, ಅದು ಬ್ರಹ್ಮ ಅಲ್ಲ. ಆ ಬ್ರಹ್ಮ ಜ್ಞಾನ ಮಾಡ್ಕೊಳಕ್ ಹೋಗಿ ಬ್ರಹ್ಮ ಸ್ವರೂಪ ಆಗ್ಯದ ಹೊರತು ಅದು ಬ್ರಹ್ಮ ಅಲ್ಲ. ಬ್ರಹ್ಮನ ಅರಿಲಿಕ್ಕೆ ಹೋಗಿ ತಾನು ಬ್ರಹ್ಮ ಸ್ವರೂಪ ಆಗ್ಯದ. ಬ್ರಹ್ಮ ಬೇರೆ, ಬ್ರಹ್ಮ ಸ್ವರೂಪ ಬೇರೆ ಅಂತೀರ್ ನೋಡು ಊರೆಲ್ಲ. ನೀವು ನಮ್ಮ ತಂದೆಯವರಿದ್ದಂಗ, ನಿಮ್ಮ ತಾಯಿ ಇದ್ದಂಗ, ನೀವು ಅಕ್ಕ ಇದ್ದಂಗ ಸ್ವರೂಪ. ಆದ್ರೆ ಅಕ್ಕನೇ ಯಾವುದೇನು, ತಂದಿನೇ ಯಾವುದೇನು, ತಾಯಿನೇ ಯಾವುದೇನು? ಅಕ್ಕನ ಹಾಗೆ ಸ್ವರೂಪ ತಗೊಂಡದ ಅಲ್ಲಿ ಅಷ್ಟೇ, ಅದರದ್ದು ರೂಪ ತಗೊಂಡದ. ಎದರ ಸ್ವರೂಪ ತಗೊಂಡದ? ಬ್ರಹ್ಮನ ಸ್ವರೂಪ ತಗೊಂಡದ. ಸ್ವರೂಪ ತಗೊಂಡಾದ್ಮೇಲೆ ಅದು ಬ್ರಹ್ಮ ಅಲ್ಲ, ಅದು ಸ್ವರೂಪ ಅಷ್ಟೇ. ಅದ ಆ ಬ್ರಹ್ಮನೇ ಹಾಗೆ ತನ್ನ ಸ್ವರೂಪ ತಾಳ್ಯದಷ್ಟೇ. ವ್ಯತ್ಯಾಸ ಗೊತ್ತಾಗತ್ತದ್ರ ಬ್ರಹ್ಮ ಜ್ಞಾನಕ್ಕ ಬ್ರಹ್ಮಗ. ನಮ್ಮ ವೃತ್ತಿ ಬ್ರಹ್ಮ ಜ್ಞಾನ ಏನಾಗ್ಯದ, ಬ್ರಹ್ಮನಂತೆ ಆಗ್ಯದ. ಆದ್ರೆ ಬ್ರಹ್ಮ ಅಲ್ಲ. ಸಾಕ್ಷಿ ಭಾಷಾ ಪ್ರಮಾತ ಭಾಷಾ
ಇವು ಒಳಗ ಹೊರಗ ಅನ್ನ ಭೇದ ಇಟ್ಕೊಂಡಿವಲ್ಲ, ಎಲ್ಲಿ ತನ ಈ ಭೇದ ಇರ್ತದ ಅಲ್ಲಿ ತನ ಭಾಷ್ಯ ಆಗೇ ಇರ್ತವ ಅಷ್ಟೇ. ಅವೆಲ್ಲ ಭೇದಗಳು ಕಳ್ಕೊಂಡು ಎಲ್ಲಾನು ಹೋಗ್ಬೇಕದು. ಎಲ್ಲ ಹೋಗಿ ಕಡೆಗೆ ಅಖಂಡ ಬ್ರಹ್ಮ ಉಳಿದಾಗ ಅದು ಅಹಂ ಬ್ರಹ್ಮಾಸ್ಮಿ ಆಗ್ತದ. ಗುರುಗಳು ಹೇಳ್ಯಾರ, ನಿಶ್ಚಲ್ ದಾಸರು ಹೇಳ್ಯಾರ, ವಿಚಾರ ಸಾಗರದಾಗ ಹೇಳ್ಯಾರ, ವಿಚಾರ ಚಂದ್ರದಾಗ ಹೇಳ್ಯಾರ ಅಂತ ಅನ್ನೋ ತನಕ ಅದೇನಾಗ್ತದ, ಜ್ಞಾನನೇ ಆಗಿರ್ತದ. ಅದು ಸಾಕ್ಷಿ ಭಾಷ್ಯನೇ ಆಗಿರ್ತದ, ಪ್ರಮಾತ ಭಾಷ್ಯನೇ ಆಗಿರ್ತದ. ಸಿದ್ಧಾಂತ ಶಿಖಾಮಣಿ ಒಳಗ 21ನೇ ಸ್ಥಳ ಏನದ ಅಂತಂದ್ರ ಜ್ಞಾನ ಶೂನ್ಯ ಸ್ಥಳ ಅಂತದ. ಎಲ್ಲ ಸಾಕ್ಷಿ ಭಾಷೆನೂ ಹೋಗ್ಬೇಕು, ಅಂತಃಕರಣನೂ ಹೋಗ್ಬೇಕು, ಪ್ರಮಾತ ಭಾಷೆನೂ ಹೋಗ್ಬೇಕು, ಬ್ರಹ್ಮಜ್ಞಾನನೂ ಹೋಗ್ಬೇಕು, ಬ್ರಹ್ಮಜ್ಞಾನ ಹೇಳಿದ ಗುರು ಹೋಗ್ಬೇಕು, ಶಾಸ್ತ್ರ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಹೋಗಿ ಒಂದೇ ಉಳಿಬೇಕು. ಅದು ಅಹಂ ಬ್ರಹ್ಮಾಸ್ಮಿ. ಎಲ್ಲಿ ತನಕ ಜ್ಞಾನ ಇರ್ತದ ಅಲ್ಲಿ ತನಕ ತಿಳ್ಕೊಳ್ಳೋ ವಸ್ತು ಬೇರೆ, ತಿಳಿಯುವ ವಸ್ತು ಬೇರೆ. ತಿಳಿತ್ರ ಎಲ್ಲ ಹೋಗ್ಬೇಕು. ಜ್ಞಾನ ಶೂನ್ಯ ಸ್ಥಳಾಂತರ ಏನ್ ಕಲ್ತಿರಿ, ಕಲ್ತದ್ದೆಲ್ಲ ಶಾಲೆಗೆ ಹುಡುಗರಿಗೆ ತಿದ್ದಿಸಿರ್ತಾರ. ಅದು ಒಂದು ಅಕ್ಷರ, ಒಂದೋ ಎರಡೋ ಅಕ್ಷರ ಬರುತ್ತಾರ, ಹಿಂದೊಂದು ಮುಂದೊಂದು ಒಂದ್ಸಾರಿ ಹಾಕ್ತಾರ. ಚಂತನ ತೀಡ್ಬೇಕವ ಅದು ಅಕ್ಷರ ಕಲೀಲಕ್ಕ. ತೀಡದೆ ತೀಡೋದು, ತೀಡದೆ ತೀಡೋದು, ತೀಡದೆ ತೀಡೋದು. ಎಲ್ಲ ತೀಡಿದ ಮೇಲೆ ಏನಾಗ್ತದ, ಮ್ಯಾಲ ಮತ್ತೆ ಬರದ್ರ ಅಕ್ಷರಗಳು ಕಾಣ್ಲಾರ್ದಷ್ಟು ಅದೇನಾಗ್ತದ, ಪೆನ್ಸಿಲಿನ ಪುಡಿ ಅದಕ್ಕೆಲ್ಲ ಬಳದು ಬೆಳ್ಳಗಾಗ್ಬಿಡ್ತದ. ಕರಿ ಪಾಟಿ ಹೋಗಿ ಬೆಳ್ಳಗಾಗ್ತದ. ಬೆಳ್ಳಗಾದ್ಮೇಲೆ ಅದ್ಮೇಲೆ ಬರೀಲಕ್ ಬರ್ಲಾರ್ದಂಗ ಹಾಕಿ ಕುಂದಿರ್ತದ. ಏನಾಯ್ತು, ಹಂಗಾಯ್ತಂದ್ರ ಅದರ ಅರ್ಥ ಏನು, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಪಾಟಿ ತುಂಬಿದ ಬಳಿಕ ಬರೆಯಲಿಲ್ಲ. ಈಗೆಲ್ಲ ಏನ್ ಮಾಡ್ಬೇಕು, ಆ ಪಾಟಿ ಏನ್ ಮಾಡ್ಬೇಕು, ಬರಿಲಕ್ ಬರ್ಲಾರ್ದಂಗ ಆದಾಗ ಒಂದು ಬಟ್ಟೆ ತಗೊಂಡು, ದಸ್ತಿಯರ ಏನಾರ ತಗೊಂಡು ತೊಯ್ಸಿ ಪಾಟಿ ಎಲ್ಲ ಸ್ವಚ್ಛ ಒರೆಸ್ಬೇಕು. ಪಾಟಿ ಸ್ವಚ್ಛ ಒರೆಸ್ಬೇಕು. ಒರೆಸಿದ್ಮೇಲೆ ಎಲ್ಲ ಬರೆದ ಮೇಲೆ ಪಾಟಿ ಒರೆಸ್ತಾನಲ್ಲ, ಅವಾಗ ಏನಾಗಿರ್ತದ, ಅದು ಬರೆದದ್ದು ಎಕಡೆ ಹೋಯ್ತು, ಅವನೊಳಗದ ಜ್ಞಾನ ಆಯ್ತು. ಬರೆದದ್ದು ವೇಸ್ಟ್ ಆಯ್ತನ್ರಿ. ಅದು ಬರೆದದ್ದೆಲ್ಲ ಬಟ್ಟೆ ತಗೊಂಡು ಒರೆಸಿದ್ರ ಅದು ಏನು ವ್ಯರ್ಥ ಆಯ್ತೇನು? ಪಾಟಿ ಮಾಡ ಎಲ್ಲ ಓಟು ಬರದ ಮೇಲೆ ಒರೆಸಿ ಮತ್ತೆ ಸ್ವಚ್ಛ, ಮೊದಲು ಸ್ವಚ್ಛನೇ ಇತ್ತಲ್ಲ, ಅಂಗಡಿಲಿಂತ ತರಾಗ ಸ್ವಚ್ಛನೇ ಇತ್ತಲ್ಲ, ಅದ ಮೇಲೆ ಎಲ್ಲ ಬರೆದು ಮತ್ತೆ ತೊಳೆದು ಸ್ವಚ್ಛ ಮಾಡೋದು ಏನದು, ಎದಕ್ಕೆ ಸ್ವಚ್ಛನೇ ಅದಲ್ಲ. ಮತ್ತೆ ಆಮೇಲೆ ಮತ್ತೆ ಒರೆಸ್ಬೇಕು, ತೊಳಿಬೇಕು, ಮತ್ತೆ ಸ್ವಚ್ಛ ಮಾಡ್ಬೇಕಂದ್ರೆ ಎದಕ್ಕೆ ಬರಿಬೇಕು? ಎದಕ್ಕೆ ಬರಿಬೇಕಂದ್ರೆ ತನ್ನ ಸಾಧನೆಗಾಗಿ ತಾನು ಬರಿಬೇಕು, ತನ್ನ ಮೋಕ್ಷಕ್ಕಾಗಿ ತಾನು ಬರಿಬೇಕು. ಗುರುವಿನ ಬಳಿ ಹೋಗಿ ನಿನ್ನಿಂದ ನನಗೆ ಮೋಕ್ಷ ಆಯ್ತು ಅಂತ ಶಿಷ್ಯ ಹೇಳಿದಾಗ, ಈಗ ಮೋಕ್ಷ ಆಯ್ತೇನಪ್ಪ, ಅರಿತ ಮೇಲೆ ಮೋಕ್ಷ ಆತವೋ ಬ್ರಹ್ಮ ಆಗಿನಿ ಅಂತ ತಿಳ್ಕೊಂಡೆಲ್ಲ, ಅರಿಯೋದ್ರಕ್ಕಿಂತ ಮೊದಲು ಏನಿದ್ದಿ? ಅರಿಯೋದ್ರಕ್ಕಿಂತ ಮೊದಲು ಏನಿದ್ದಿ ಅಂತಂದ್ರ ಸುಮ್ಮನೆ ನಿಂತನಂತ. ಅರಿಯೋದ್ರಕ್ಕಿಂತ ಮೊದಲು ನೀನು ಬ್ರಹ್ಮನೇ ಇದ್ದಿ, ಅರಿಯುವಾಗಲೂ ಬ್ರಹ್ಮನೇ ಇದ್ದಿ, ಅರಿತ ಮೇಲೂ ನೀ ಬ್ರಹ್ಮನೇ ಇರ್ತಿದಪ್ಪ. ಈಗ ನೀನು ಬ್ರಹ್ಮನೇ ಅದಿ ಅಂತಂದ್ಮೇಲೆ ಮತ್ತ ನೀವೆಲ್ಲ ಅನ್ಬೋದು, ಮತ್ತ ನಾವು ಬ್ರಹ್ಮ ಸ್ವರೂಪನೇ ಅದೀವಿ ಅಂತಂದ್ಮೇಲೆ ಇದೆಲ್ಲ ಶ್ರವಣ ಎದಕ್ ಮಾಡ್ಬೇಕು? ನಾವು ಶ್ರವಣ ಎದಕ್ ಮಾಡ್ಬೇಕು? ಶ್ರವಣ ಎದಕ್ ಮಾಡ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ನಿಮ್ಮ ಸ್ವರೂಪದ ಮರೆವಾಗಿದ್ದಕ್ಕೆ ಅದು ಅರಿವಿಗೆ ತಂದ್ಕೊಳ್ಳಕ್ ಇದೆಲ್ಲ ಮಾಡ್ಬೇಕು. ಬ್ರಹ್ಮ ಸ್ವರೂಪನೇ ಇದ್ದದ್ದು ಖರೆ ಅದ, ಆದ್ರೆ ಅರಿವಿನಲ್ಲಿ ಎಲ್ಲಿ ಅದ? ಮರುವಿನಾಗ ಅದ. ಹಿಂಗಾಗಿ ಅದು ಅರಿವಿನಾಗ ತರಬೇಕಂದ್ರೆ ಅದಕ್ಕೆ ಫ್ರಂಟ್ನಾಗ ತರ್ಬೇಕು, ಮುಂದೆ ತರ್ಬೇಕು.
ಮರವೇ ಮುಂದಾಗ್ಯದ, ಅರಿವು ಹಿಂದಾಗ್ಯದ. ಈಗೇನಾಗಬೇಕು, ಅರಿವನ್ನ ಮುಂದಕ್ಕೆ ತಂದು ಮರವನ್ನ ಹಿಂದಕ್ಕೆ ದಬ್ಬಬೇಕು, ಮರವನ್ನ ಕಳ್ಕೋಬೇಕು. ಅದ ಹೆಂಗಂತಂದ್ರ, ಒಂದು ಊಟದ್ದು ಹಾಲ್ ಇರ್ತದೆ, ದೊಡ್ಡದೊಂದು ಊಟದ ಹಾಲ್ ಇರ್ತದೆ. ಊಟದ ಹಾಲ್ನಾಗ ಏನಿರ್ತದ, ಅಡಿಗೆ ಇರ್ತದ. ಒಂದು ಕೋಣೆಯಲ್ಲಿ, ಈ ಕಡೆ ಕೋಣೆ ಒಳಗೆ ಏನ್ ಮಾಡಿರ್ತಾರ, ತಟ್ಟೆಗಳು ತೊಳೆದು ಜೋಡಿಸಂತದ ಒಂದು ವ್ಯವಸ್ಥೆ ಮಾಡಿರ್ತಾರ. ಊಟ ಮಾಡಿದ ತಟ್ಟೆಗಳನ್ನ ತೊಳೆದು ಜೋಡಿಸಿರ್ತಾರೆ, ತೊಳೆದ ತಟ್ಟೆಗಳು ಜೋಡಿಸಿರ್ತಾರೆ ಒಂದು ಕೋಣೆ ಒಳಗೆ. ಆ ಕಡೆ ಇನ್ನ ಒಂದು ಕೋಣೆ ಒಳಗೆ ಏನ್ ಮಾಡ್ತಾರ, ಊಟ ಮಾಡಿದ ಮುಸುರೆ ತಟ್ಟೆಗಳನ್ನ ಅಲ್ಲಿಟ್ಟಿರ್ತಾರೆ. ಆ ಮುಸುರೆ ತಟ್ಟೆ ತೊಳೆದ ಮೇಲೆ ಅವು ತಂದು ಇಲ್ಲಿ ಒಂದನೇ ರೂಮ್ನಾಗ ಇಡ್ತಾರೆ. ಒಂದು ರೂಮ್ ಅದ, ಎರಡನೇದ ಹಾಲ್ ಅದ, ಲಾಸ್ಟಿಗೆ ಒಂದು ರೂಮ್ ಅದ. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಫಸ್ಟ್ ಅವ್ರು ಬಂದವರು ಆ ಒಂದನೇ ರೂಮ್ನಾಗ ಓದ್ತಾರ, ರೂಮ್ ನಂಬರ್ 1 ಓದ್ತಾರ, ತಟ್ಟೆ ತಗೋತಾರ, ಊಟ ಮಾಡ್ತಾರ, ಹಾಲ್ನಾಗ ಓದ್ತಾರ, ಊಟ ಮಾಡ್ತಾರ. ಮತ್ತೆ ಊಟ ಆದ್ಮೇಲೆ ರೂಮ್ ನಂಬರ್ 2 ಆಯ್ತು. ರೂಮ್ ನಂಬರ್ 3 ಏನ್ ಮಾಡ್ತಾರಪ್ಪ ಅಂತಂದ್ರೆ, ಊಟ ಮಾಡಿದ ತಟ್ಟೆ ಅಲ್ಲಿ ಇಟ್ಬಿಡ್ತಾರ. ಅದೇನು ತಟ್ಟೆ ಪ್ಲೇಟ್ ತೊಳೆಯವರು ಒರೆಸೋರು ಎಲ್ಲ ಅಲ್ಲಿರ್ತಾರ. ಎಲ್ಲ ಸ್ವಚ್ಛ ಮಾಡಿದ ಪ್ಲೇಟ್ಗಳು ತಂದು ಒಬ್ರು ಇಲ್ಲಿ ಇಡ್ತಿರ್ತಾರೆ. ಹಿಂಗಿದು ಒಂದು ಸೈಕಲ್, ಅದೊಂದು ಕೆಲಸ ನಡೆದಿರ್ತದೆ. ಈಗ ಒಬ್ಬವ ಏನ್ ಮಾಡಿದ್ನಂತ, ಈ ರೂಮ್ನಾಗ ಏನ್ ಸಿಗ್ತಾವತ್ ನೋಡಿದ್ನಂತ. ಆ ರೂಮ್ನಾಗ ಒಂದು ತಟ್ಟೆ ತೊಳೋ ವ್ಯವಸ್ಥೆ ಕಾಣಿಸ್ತು. ಆಮೇಲೆ ಅದು ಹಾಲ್ನಾಗ ಹೋಗ್ಬೇಕನ್ನೋದು ಅವನಿಗೆ ಗೊತ್ತೇ ಆಗ್ಲಿಲ್ಲ. ಅಲ್ಲಿ ತಟ್ಟೆ ತಗೊಳ್ಳೋದು, ಇಲ್ಲಿ ತಟ್ಟೆ ಒಯ್ದು ಇಡೋದು, ಅಲ್ಲಿ ತಗೊಳ್ಳೋದು, ಇಲ್ಲಿ ತಂದು ಇಡೋದು. ಎಲ್ಲರೂ ಇದೇ ಮಾಡ್ಲಕತ್ತಾರ, ನಾನು ಹಂಗೆ ಮಾಡ್ಬೇಕಂತೇಳಿ ಆ ರೂಮ್ನಾಗ ಹೋಗಿ ಒಂದು ತಟ್ಟೆ ತಗೊಂಡ. ಅದು ಹಾಲ್ನಾಗ ಊಟ ಮಾಡೋದು ಅವನಿಗೆ ಗೊತ್ತಾಗ್ಲಿಲ್ಲ. ಈ ಕಡೆ ಮಗ್ಗಲ್ ಮುಸ್ರಿ ಸಿಕ್ಕಲ್ಲಿ ತಂದು ಆ ಪ್ಲೇಟ್ಗೆ ಇಟ್ಟುಬಿಟ್ಟು ಊಟ ಮಾಡೋದೇ ಗೊತ್ತಾಗ್ಲಿಲ್ಲ. ಹಂಗೇನಾಗ್ಯದ, ಇಡೀ ಜಗತ್ತಿನ ಜೀವಿಗಳು ಹೆಂಗಾಗ್ಲಕತ್ತಾರ ಅಂತಂದ್ರ, ತಟ್ಟೆ ತಗೊಂಡ್ ಬರ್ತಾರ, ತಾಯಿ ಗರ್ಭದಿಂದ ಜನಿಸಿ ಬರ್ತಾರ, ಹಳ್ಳಿ ಮತ್ತ ಏನೂ ಸಾಧಿಸಲಾರ್ದೆ ಸುಡುಗಾಡಕ್ಕೆ ಹೋಗ್ತಾರ. ಅಷ್ಟೇ, ಮುಸ್ರಿ ತಟ್ಟೆ ಹಿಟ್ಟು ಹೋದಂಗೆ ಹೋಗ್ತಾರ ಅಷ್ಟೇ. ಇದಕ್ಕೆ ಸಾವು ಅಂತಾರೆ, ಇದಕ್ಕೆ ಮರಣ ಅಂತಾರೆ. ಇದಕ್ಕೆ ಈ ರೀತಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಳಾರ್ದೆ ಹಂಗೆ ಸಾಯ್ತಾರಲ್ಲ, ಅವರಿಗೆ ಸತ್ತಾದ್ರು ಅಂತಾರ. ಆದ್ರೆ ಯಾರು ಲಿಂಗೈಕ್ಯ ಆಗ್ಯಾರ, ಅವರು ಬದುಕಿರಾಗೆ ಪರಮಾತ್ಮನನ್ನ ಅರಿತವರು, ಅವರು ಬದುಕಿರಾಗೆ ಲಿಂಗೈಕ್ಯ ಆಗಿರ್ತಾರ. ಅಂಥವ್ರು ಸಾವಿಗೆ ಸಾವು ಅನ್ನಂಗಿಲ್ಲ, ಅವ್ರಿಗೆ ಲಿಂಗೈಕ್ಯ ಅಂತಾರ. ಉಂಡವರು, ಪರಮಾತ್ಮನನ್ನ ಕಂಡವರು ಮತ್ತು ಅವನ ಸುಖ ಉಂಡವರೇನಿರ್ತಾರಲ್ಲ ಅಂಥವರಿಗೆ ಲಿಂಗೈಕ್ಯರು ಅಂತಾರ. ಕೈಲಾಸವಾಸಿಗಳು, ಸ್ವರ್ಗವಾಸಿಗಳು, ವೈಕುಂಠವಾಸಿಗಳು, ಅವ್ರು ಯಾವಾಗ ಸತ್ತ ಮೇಲೆ ಆಗಿರಲ್ಲವರು, ಇರುವಾಗಲೇ ಅದು ಮಾಡಿರ್ತಾರೆ ಸಾಧನೆ, ಅವ್ರಿಗೆ ಆ ಶಬ್ದ ಬಳಸ್ತಾರ. ಈ ಸಾಧನೆ ಮಾಡ್ಲಾರ್ದೆ ಯಾರು ಓದ್ತಾರಲ್ಲ, ವಿಧಿಗೆ ಗುರಿಯಾಗಿ ಸತ್ತು ಹೋದಿರಲ್ಲ ಅಂತ ಬಸವಣ್ಣವ್ರದ್ದು ಒಂದದ ನೋಡ್ರಿ. ಆನೆಯ ಮೇಲೆ ಓದಿರೋ, ಒಂಟೆಯ ಮೇಲೆ ಓದಿರೋ, ಗಂಧಕ ಅದೇನು ಕಸ್ತೂರಿಯನ್ನು ಪೂಸಿಕೊಂಡು ಸೇಂಟ್ ಹೊಡ್ಕೋತ ಹೋದ್ರು, ಏನೆಲ್ಲ ಸೌಕರ್ಯ ಮಾಡಿದ್ರಿ, ಏನೆಲ್ಲ ರೊಕ್ಕ ಗಳಿಸಿದ್ರಿ, ಏನ್ ಮಾಡಿದ್ರು ನೀವು ವಿಧಿಗೆ ಗುರಿಯಾಗಿ ಸತ್ತು ಆದ್ರಲ್ಲಪ್ಪ, ಲಿಂಗೈಕ್ಯ ಆಗ್ಲೇ ಇಲ್ಲಲ್ಲ. ಏನಿದು? ಅದಕ್ಕೇನಾಗಬೇಕು? ರಮಣ ಮಹರ್ಷಿಗಳು ಏನ್ ಮಾಡ್ಲಕತ್ತಿದ್ರಂತ, ಸುಮ್ಮನೆ ಕೂಡ್ತಿದ್ದಿಲ್ಲತ್ತ, ಒಟ್ಟ ಮುತ್ತ ಏನಾರ ಮಾಡ್ಕೋತಾ ಇರ್ತೇನಂತ. ಯಾವಾಗ ನೋಡಿದಂಗ ಏನು ಇಲ್ಲ ಅಂದ್ರೆ, ಅಂಗಳದಾಗ ದೊಡ್ಡ ದೊಡ್ಡ ಎಲಿಗಳು ಬಿದ್ದಿದ್ದು ಅಂದ್ರ ಅವೆಲ್ಲ ಜಮಾಯಿಸ್ಕೊಂಡು ಒಂದು ರಾಶಿ ಹಾಕೊಂಡು ಕೂತ್ ಬಿಡ್ತಿದ್ನಂತ. ಒಂದಿಷ್ಟು ಕಡ್ಡಿ ತಗೊಂಡು ಅವು ಮುರಿದಕ್ಕೆ ಪತ್ರೊಳಿ ಮಾಡ್ತಿದ್ನಂತ, ಅವು ಎಲಿಗಳು ತಗೊಂಡು. ನೋಡ್ರಿ ಎಂತ ಕೆಲಸ. ಸುಮ್ಮನೆ ಇರ್ತಿದ್ದಿಲ್ಲ, ಒಟ್ಟು ಏನಾರ ಆಕ್ಟಿವಿಟಿ ಇರ್ತಿತ್ತ ರಮಣ ಮಹರ್ಷಿಗಳು. ಅದ್ರಾಗ ಒಂದು ಬಂಡಲ್ ಪತ್ರೊಳಿ ತಯಾರು ಮಾಡ್ಯಾನ. ಯಾವನ ಒಬ್ಬ ಶಿಷ್ಯ ಬಂದನ, ನಮಸ್ಕಾರ ಮಾಡಿ, ಅಪ್ಪ ನಾನು
ಸಾಕಾಗ್ಬಿಡ್ತ ನನಗ ಇನ್ನು ಇರ್ಲಿಕ್ಕೆ ಆಗಂಗಿಲ್ಲ ಅಂತ ಮತ್ತ ಇದು ಭಾರಿ ಬೆಸ್ಟ್ ಸ್ಟೇಜ್ ಬಿಡಪ್ಪ, ಇಲ್ಲಿ ಇರ್ಲಿಕ್ಕೆ ಆಗಂಗಿಲ್ಲ ಸಾಕಾಗ್ಯದ ಅನ್ನೋಂಥ ಸ್ಟೇಜ್ ಇಷ್ಟು ಬಂದದಂತಂದ್ರೆ ಬಹಳ ದೊಡ್ಡ ಪ್ರಮಾಣದಾಗ ಬಂದ್ಬಿಟ್ಟದ ನಿನಗೆ ಬಂದಂಥದ್ದು ನನಗೆ ಬಂದಿಲ್ಲ ನೋಡು, ಎಂಥದ್ದು ಬಂದದ ನಿನಗ ಅಂತೇಳಿ ಖುಷಿ ಪಟ್ಟದ್. ವೆರಿ ಗುಡ್ ಅನ್ನೋದು. ಸೊ ಐ ವಾಂಟ್ ಟು ಕ್ವಿಟ್ ಅನ್ನೋದು, ಈ ಜಗತ್ತು ಬಿಟ್ಟು ಹೋಗ್ಬೇಕಲ್ಲಕತ್ತೀನಿ ನಾನು. ವೆರಿ ಗುಡ್, ಆಯ್ತು ಹೋಗನ್ನು ಹೋಗ್ಬೇಕಂತೇಳ ಹೋಗ್ಬಿಡಿ, ಜಗತ್ತಿನಾಗ ಇರೋದು ಸಾಕಾಗ್ಯದ, ಹೋಗ್ಬೇಕತ್ತೀನಿ. ಐ ವಾಂಟ್ ಟು ಗೆಟ್ ಸುಸೈಡ್ ಅಂತ, ನಾ ಆತ್ಮಹತ್ಯೆ ಮಾಡ್ಕೋಬೇಕಂತೀನಿ ಅಂತೇಳ. ಯಾರು ಬೇಡ ಅಂತವ್ರು ಮಾಡ, ನಿನ್ನ ಆತ್ಮಹತ್ಯೆ ಮಾಡ್ಕೊಳಕ್ ಯಾರು ಬೇಡ ಅಂತಾರ? ಯಾರು ಬೇಡ ಅಂತಾರ? ಆಯ್ತು, ಯಾರು ಬೇಡ ಅಂತಾರಂತ. ಮತ್ತೆ ಎದಕ್ಕೆ ಹೇಳ್ಕೊತ ನಿಂತಿದ್ವಿ? ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬಿಡ, ಏನ್ ಮಾಡ್ಕೋತಿ ಮಾಡ್ಕೋ ಹೋಗಿ ಜಲ್ದಿ ಅಂದನು. ಆಯ್ತು ನಡಿತೀನಿ ಅಂತಂದ್ರೆ 1 ನಿಮಿಷ ತಡಿ ಅಂತೇಳಿ ಇಲ್ಲಿ ಪತ್ರೋಳಿಗಳು ಅವಲ್ಲ, ಈ ಪತ್ರೋಳಿ ತಗೊಂಡು ಒಯ್ದು ಏನ್ ಮಾಡು, ಆ ಹೋಗಾಗ ಅಲ್ಲಿ ಎಲ್ಲರ ದಾರೆ ತಿಪ್ಪಿ ಇತ್ತಂದ್ರೆ ಆ ತಿಪ್ಪಿಯಾಗ ಬಿಸಾಕಿ ನೀವು ಹೋಗಿ ಸುಸೈಡ್ ಮಾಡ್ಕೋ ಅಂತ ಹೇಳ್ಬಿಟ್ರ ರಮಣ ಮಹರ್ಷಿಗಳು. ಹೇಳೋಣ, ನೀವು ಇವೆಲ್ಲ ಎಲಿಗಳು ಅವು ಜಮಾಸಿ ಕಡ್ಡಿ ಚುಚ್ಚಿ ಪತ್ರೋಳಿ ಮಾಡಿರಿ, ಇದನ್ನ ಹಂಗೆ ಒಯ್ದು ತಿಪ್ಪಿಯಾಗ ಹೋಗಿದ್ರೆ ಹೆಂಗ? ಮತ್ತೇನ್ ಮಾಡೋದು? ಊಟ ಮಾಡಿದ್ಮೇಲೆ ತಿಪ್ಪಿಯಾಗ ಹೋಗ್ಬೇಕು, ಊಟ ಮಾಡ್ಲಾರ್ದೆ ತಿಪ್ಪಿಯಾಗ ಒಯ್ದು ಹೋಗಿದ್ರೆ ಹೆಂಗಿದು ಅಂತ. ಹಂಗೆ ನೋಡಪ್ಪ, ಈಗ ಪ್ರಕೃತಿ ಮಾತೆ ನಿನ್ನ ಶರೀರ ಇಷ್ಟೊಂದು ಸಣ್ಣದು ಒಂದು ಅಣು ಇದ್ದಂತ ಶರೀರವನ್ನ 80 kg 90 kg ಬೆಳೆಸಿ ನಿನ್ನಿಂದ ಈ ಜಗತ್ತಿನಾಗ ಏನೋ ಒಂದು ಕೆಲಸ ಮಾಡಿಸ್ಬೇಕಂತ ಹೇಳಕ್ಕಿ ಬೆಳೆಸ್ಯಾಳ. ಈಗ ನೀನೇನ್ ಮಾಡ್ಲಕತ್ತಿದಿ? ಆ ಪ್ರಕೃತಿ ಮಾತೆ ಎಲ್ಲಾ ಸೌಲಭ್ಯಗಳನ್ನು ತಗೊಂಡು ಗಾಳಿ ನೀರ ಬೆಳಕ ಊಟ ಎಲ್ಲ ನೀರು ಕುಡಿದು ಎಲ್ಲ ಮಾಡಿ ಈಗ ಈ ಜಗತ್ತಿನಾಗ ನೀ ಏನು ಮಾಡ್ಲಾರ್ದು ಸುಸೈಡ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರ ಇದು ಹೆಂಗಂದ್ರ ಈ ಪತ್ರೋಳಿ ಬಂಡಲ್ ಒಯ್ದು ಉಳ್ಳಾರ್ದ ತಿಪ್ಪ ಚೆಲ್ದಂಗ ನೋಡಪ್ಪ. ಅವಾಗ ಅವನಿಗೆ ಜ್ಞಾನೋದಯ ಆಯ್ತಂತ. ಇನ್ನೊಂದ್ಸಾರಿ ಈ ಮಾತು ಹೇಳಬಾರ್ದು ನಾನು, ಸಾಕು ಅನ್ಸಿರ್ಬಾರ್ದು. ಇಲ್ಲಿರೋ ತನಕ ಏನಾರ ಒಂದು ಆಕ್ಟಿವಿಟಿ ಮಾಡ್ಕೋತಿರ್ಬೇಕದು, ತಾವು ಬಂದಾಗ ತಂತಾನೆ ಬೋತದ, ನಾವು ಅದ್ರ ಸುದ್ದಿ ಮಾತಾಡಬಾರ್ದು ಅಂತ ಹೇಳಿದ. ಚಲೋ ಅದನ್ರಿ ದೃಷ್ಟಾಂತ. ಮಾಡ್ಕೋಬೇಕು, ಸಾರ್ಥಕ ಮಾಡ್ಲಾರ್ದೆ ಸುಮ್ನೆ ಪತ್ರೋಳಿ ಉಳ್ಳಾರ್ದೆ ಒಯ್ದು ಚೆಲ್ಲಿದ್ರೆ ಹೆಂಗ? ತಿಪ್ಪೆಗೆ ಹಾಕಿದಂಗ ಆಗ್ತದ ಅಂತೇಳಿ. ಅದಕ್ಕೆ ಗಂಡಿಗೆ ಬ್ಯಾಸರು ಬಂದು ಜಗಳ ಮಾಡ್ಕೋತ ಕಡಿಗೆ ಏನನ್ನತ, ಒಂದಿಟ್ಟು ವಿಷಯ ಕೊಟ್ಟು ಬಿಡು, ಸಾಕಾಗ್ಯದ ನಿನ್ ಕಾಲಾಗ ಅನ್ನತ್ತ. ಆಕೆ ಏನಂದ್ಲತ್ತ, ನಾನೇ ಕೊಡ್ಲಿ ವಿಷಯ, ನಿನಗೇನ್ ಜೇಬ್ದಾಗ ರೊಕ್ಕದವ, ಬಜಾರದಾಗ ಹೋಗು ಸಿಗುತ್ತದ, ಅದನ್ನು ನೀನೇ ತಗೋ, ನೀನೇ ತಿನ್ನು, ನಾನೇ ತಂದು ಕೊಡ್ಲ. ಹಿಂಗಿರ್ತಾವ ಎಲ್ಲ. ನಮ್ಮನ್ನ ನಾವೇ ಮಾಡ್ಕೋಬೇಕು. ವಿಷಯ ತಗೋಬೇಕಾದ್ರೆ ನಾವೇ ತಗೋಬೇಕಂತ, ಮತ್ತೆ ಇನ್ನೊಬ್ರು ಯಾರು ಯಾಕೆ ತಂದು ಕೊಡ್ಬೇಕಂತ. ಎಲ್ಲ ಸೆಲ್ಫ್ ಸರ್ವಿಸ್. ನೀನೇ ತಗೋ ಅಂತಾರಂತ ಸುಮ್ಮಾಗ್ಬಿಟ್ನಂತ. ಮತ್ತೆ ಅಲ್ಲಾಗ್ಯಾವ, ಏನ್ ಮಾಡ್ಕೋಬೇಕತ್ತಿದಿ ಮಾಡ್ಕೋ, ಯಾಕೆ ಮಂದಿಗೆ ಯಾಕೆ ಹೇಳ್ತಿದಿ? ಅದಕ್ಕೆ ಇಲ್ಲಿ ಉದ್ಗಾರ ಏನದಪ್ಪ, ಇದನ್ನ ಪಕ್ಕ ಬ್ರಹ್ಮವು ಪ್ರತ್ಯಕ್ಷವೇ ಇದೆ, ಬ್ರಹ್ಮವು ಅಪರೋಕ್ಷವೇ ಇದೆ. ಅದು ಕಾಣಲಾರ್ದಕ್ಕ ಬ್ರಹ್ಮ ಎಲ್ಲೋ ಅಡ್ಕೊಂಡು ಕೂತಿಲ್ಲ, ಅದನ್ನು ನೋಡುವುದಕ್ಕ ನಮ್ಮೊಳಗ ದೃಷ್ಟಿ ದೋಷ ಸಮಸ್ಯೆ ಆದ. ನಮ್ಮೊಳಗ ಏನದ ಅಂತಂದ್ರೆ ಅಜ್ಞಾನ ಅನ್ನೋ ದೋಷ, ಅವಿದ್ಯೆ ಅನ್ನೋ ದೋಷ, ಮಾಯೆ ಅನ್ನೋ ದೋಷ ಏನಾದಲ್ಲ, ಆ ದೋಷದ ಕಾರಣ ನಮಗ
ಈ ಪ್ರತ್ಯಕ್ಷವೇ ಆಗಿರುವ ಬ್ರಹ್ಮ ಕಾಣ್ತಾ ಇಲ್ಲ. ನಮ್ಮದು ಅಸತ್ವ ಪಾದಕ ಆವರಣವನ್ನ ಕಳ್ಕೊಂಡಾಗ ಏನಾಗ್ತದ? ಹೊರ ಜಗತ್ತಿನೊಳಗ ಪರಮಾತ್ಮ ಅದನ ಅಂತ ನಮ್ಮದು ಏನಾಗ್ತದ? ಪ್ರಮಾತ ಭಾಷ್ಯ ಏನಾಗ್ತದಪ್ಪ? ಸಾರ್ಥಕ. ಅಸತ್ವ ಪಾದಕ ಆವರಣ ಕಳ್ಕೊಂಡಾಗ ಮತ್ತ ನೀವು ಯಾವಾಗ ಅಭಾನ ಪಾದಕ ಆವರಣ ಕಳ್ಕೋತೀರಿ, ಕಳ್ಕೊಂಡಾಗ ಏನಾಗ್ತದಪ್ಪ ಅಂತಂದ್ರೆ ಸಾಕ್ಷಿ ಭಾಷ್ಯ ಅನ್ನೋದು ಸಾರ್ಥಕ. ಆದ್ರ ಈ ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಇವೆರಡು ಏನವ? ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟು ಅದವ, ಬ್ರಹ್ಮಕ್ಕೆ ಸಂಬಂಧಪಟ್ಟು ಅಲ್ಲ. ಬ್ರಹ್ಮದ ನೋಡುವುದಕ್ಕೆ ನಿಮ್ಮ ಕಣ್ಣುಗಳಷ್ಟೇ ಅವು. ಒಂದೇ ಕಣ್ಣು ಒಂದೇ. ನಿಮಗೆ ಮನುಷ್ಯರಿಗೆ ಎರಡು ಕಣ್ಣದವ. ಅದಕ್ಕೆ ಬಹಳ ಸುಂದರವಾದ ದೃಷ್ಟಾಂತಗಳು ಕೊಡ್ತಾರ. ಒಂದೇ ಕಣ್ಣು ಎರಡು ನೋಡ್ತದ. ಹೊರಗೆ ಹೋಗಿ ಹೊರಗಿಂದ ನೋಡ್ತದ, ಒಳಗೆ ಕೂತು ಒಳಗಿಂದ ನೋಡ್ತದ. ವೃತ್ತಿ ಹೊರಗ ಒಳಗ ಅಡ್ಡಾಡಿ ನೋಡ್ತಿರ್ತದ. ಒಂದೇ ಕಣ್ಲಿಂದ ಹೆಂಗ್ರಿ ಒಳಗ ಹೊರಗ ನೋಡ್ತದ ಅಂತಂದ್ರ ಈ ಪಕ್ಷಿ ಸಂಕುಲ ಏನದಲ್ರಿ, ಎಂಟೈರ್ ಪಕ್ಷಿಗಳು ಅವಕ್ಕೆ ಎಷ್ಟಿರ್ತಾವ ಕಣ್ಣು? ಪಕ್ಷಿಗಳಿಗೆ ಕಣ್ಣು ಎಷ್ಟಿರ್ತಾವ್ರಿ? ಎರಡು ಇರ್ತಾವ. ನಿಮಗೆ ಎಷ್ಟದವ? ನಿಮಗೆ ಎರಡು ಅದಾವ. ನಿಮ್ಮ ಕಣ್ಣೊಳಗ ಎರಡು ಕಣ್ಣೊಳಗೆ ಎಷ್ಟು ಗುಡ್ಡೆಗಳದಾವ? ಒಳಗ ಗುಡ್ಡೆ ಅಂತಂದ್ರೆ ಕಣ್ಣಿನ ಒಂದವ ಎರಡವ? ನಿಮಗ ಎರಡದವ. ಎಷ್ಟು ಗುಡ್ಡೆಗಳದಾವ ಕಣ್ಣೊಳಗ? ಎರಡು ಕಣ್ಣಿ ಎರಡು ಗುಡ್ಡೆ ಅದಾವ. ಆದ್ರ ಪಕ್ಷಿ ಒಳಗೆ ಏನದ? ಒಂದೇ ಗುಡ್ಡೆ ಇರ್ತವ, ಎರಡು ಕಣ್ಣದಾವ. ಅದು ಏನಾರು ನೋಡ್ಬೇಕಾದ್ರೆ ಈ ಕಡೆ ಮಾರಿ ಮಾಡಿ ನೋಡ್ತದ, ಆ ಕಡೆ ಮಾರಿ ಮಾಡಿ ನೋಡ್ತದ. ಹಿಂಗ ಡೈರೆಕ್ಟ್ ನೋಡ್ಲಕ್ ಬರಂಗಿಲ್ಲ ನಮ್ಗತ್ಲೆ. ಅದು ಮಾರಿ ಕ್ರಾಸ್ ಮಾಡಿದ್ರೆ ಕಾಣ್ತದ ಅದಕ್ಕ. ಆ ಸೈಡ್ ಇದ್ದು ನೋಡ್ಬೇಕಾದ್ರೆ ಆ ಕಡೆ ಮಾರಿ ನೋಡ್ತದ, ಈ ಸೈಡ್ ನೋಡ್ಬೇಕು ಎದರಿಂದ ಕಾಣಲ್ಲ ಅದಕ್ಕ. ಎದರಿಂದ ನೋಡ್ಬೇಕಾದ್ರೆ ಮುಖ ಹಿಂಗ್ ಈ ಕಡೆ ಒಳಸಿದ್ರೆ ಅದು ಎದರಿಂದ ಕಾಣ್ತದ. ಒಂದೇ ಗುಡ್ಡೆ, ಎರಡು ಕಣ್ಣಿಗೆ ಒಂದೇ ಗುಡ್ಡೆ ಅದ. ದೇವರಾಣಿಗೆ ಶುದ್ಧ ಬ್ರಹ್ಮನ ಆಣಿಗೆ ಹೇಳಕತ್ತೀನಿ ನಾನು, ಒಂದೇ ಗುಡ್ಡೆ ಅದರು. ಅದು ಯಾವಾಗ್ಲೂ ಒಂದೇ ಗುಡ್ಡೆ. ಎಂತ ಸುಂದರವಾದ ದೃಷ್ಟಾಂತ ಕೊಡ್ತಾರ. ಒಂದೇ ಅಂತಃಕರಣ ಸಾಕ್ಷಿ ಭಾಷೆಯಾಗಿ ಒಳಗಿಂದ ನೋಡ್ತದ, ಪ್ರಮಾತ ಭಾಷೆಯಾಗಿ ಹೊರಗಿಂದ ನೋಡ್ತದ. ಅಂದ್ರೆ ಅದು ಇಂದ್ರಿಯ ದ್ವಾರ ಹೊರಗೆ ಹೋಗಿ ಪ್ರಮಾತ ಭಾಷೆಯಾಗಿ ಹೊರಗೆ ಪರಮಾತ್ಮನ ನೋಡ್ತದ. ಸಾಕ್ಷಿ ಭಾಷೆಯಾಗಿ ಒಳಗೆ ಹೊರಗೆ ಹೋಗ್ಲಾರ್ದೆ ಒಳಗೆ ತನ್ನ ಒಳಗೆ ತಾನೇ ಪರಮಾತ್ಮನ ನೋಡ್ತದ. ಇದು ಏನದ? ಒಂದೇ ವೃತ್ತಿ, ಒಂದೇ ಅಂತಃಕರಣ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಉಳ್ಳುದೊಂದು ಮನ ನಿನ್ನಲ್ಲಿ ಸಿಲುಕಿದ ಬಳಿಕ ಮತ್ತಿನ್ಯಾರ ನೆನೆಯಲ್ಲಿ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ. ಜಗತ್ತೆಲ್ಲ ಮಕ್ಕೊಂಡಿರ್ತದ. ಏನ ಆದೋ ಸತ್ತದೋ ಅನ್ನಂಗೆ ಮಕ್ಕೊಂಡಿರ್ತಾರೆ ಎಲ್ಲರೂ, ಯಾರು ಇರಂಗೇ ಇಲ್ಲ. ಸೂರ್ಯ ಬಂದ ಕೂಡಲೇ ಚಾಲು ಆಗ್ತದ ನೋಡ್ರಿ ಅವ್ರ ಆಕ್ಟಿವಿಟೀಸ್. ಅವ ಒಬ್ಬನೇ ಎಲ್ಲದಕ್ಕೂ ಚಾಲು ಮಾಡವ, ಎಲ್ಲ ಮಷಿನ್ಗಳು ಚಾಲು ಮಾಡ್ತಾನವ ಬಂದ ನಂತರ. ಎಲ್ಲರೂ ಎದ್ದು ಬಿಡ್ತಾರೆ ಸೂರ್ಯ ಬಂದ ಮೇಲೆ. ಅವ ಒಬ್ಬನೇ. ಹಾಂಗೇನದ, ಇಡೀ ಜಗತ್ತಿಗೆ ಒಬ್ಬನೇ ಸೂರ್ಯ ಹೆಂಗದನ, ಹಾಂಗ ನನಗ ಒಂದೇ ಒಂದು ಅಂತಃಕರಣ ಅದ. ಇದ್ದದ್ದು ಒಂದು ಅಂತಃಕರಣ ಚನ್ನ ಮಲ್ಲಿಕಾರ್ಜುನ ನಿನ್ನೊಳಗೆ ಸಿಲುಕಿ ಅದ, ನಿನ್ನೊಳಗೆ ಸಿಕ್ಕೊಂಬಿತ್ತದ. ಈಗ ಅದು ನಿನ್ನೊಳಗೆ ಬಂದ ಮೇಲೆ ಮತ್ತೆ ಬೇರೆ ಏನು ನೆನಿಲಕ್ ಸಾಧ್ಯ ಅದ ನಾನು ಅಂತಾಳೆ. ಒಂದೇ ಅಂತಃಕರಣ ಆದ ಅನ್ನೋ ಭಾಷೆ ಕಲಿಸ್ಲಕ್ಕ ಅಂತ ಒಂದು ವಚನ ಬರದ. ಅಂತಃಕರಣ ಒಂದೇ ಆದ, ಎರಡಿಲ್ಲ. ಕಣ್ಣೊಳಗ ನೀವು ನೋಡುವ ಸಮಯದಲ್ಲಿ ಕಿವಿ ಕೇಳಂಗಿಲ್ಲ, ಕಿವಿಲಿಂತ ನೀವು ಕೇಳುವ ಸಮಯದಲ್ಲಿ ಕಣ್ಣು ಕಾಣಂಗಿಲ್ಲ. ಅದು ವೃತ್ತಿ ಏನ್ ಮಾಡ್ತದ? ಕಿವಿಯಾಗಿತ್ತಂದ್ರೆ ಕಣ್ಣಾಗಿರಲ್ಲ, ಕಣ್ಣಾಗಿತ್ತಂದ್ರೆ ಕಿವಿಯಾಗಿರಲ್ಲ.
ಮುಂದ ಪ್ರವಚನ ಮಾಡೋರು ಹೇಳೋರು ಕೇಳೋರು ಕೂತಿರ್ತಾರ. ಹೇಳೋರು ಕೇಳೋರು ಕೂತತ್ನಾಗ ಪ್ರವಚನ ಮಾಡೋರ್ದು ಮುಖನೇ ನೋಡ್ಲಕತ್ತೇವು ಅಂತಂದ್ರ ಅವ್ರು ಹೇಳೋ ಪ್ರವಚನ ಕೇಳಂಗಿಲ್ಲ ನಮಗ. ಮತ್ತ ಅವ್ರು ಹೇಳೋ ಪ್ರವಚನದ ವಿಷಯ ಕಡೆ ಲಕ್ಷ್ಯ ಕೊಟ್ಟೇವ ಅಂತಂದ್ರ ಅವ್ರ ಕಡೆ ನಮ್ ಕಣ್ಣು ನೋಡ್ತಿದ್ರು ಅವ್ರು ನಮಗ್ ಕಾಣಿಸ್ತಿದ್ರಲ್ಲ. ಇವೆಲ್ಲ ನೋಡ್ರಿ, ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಒಂದ್ ಸಾರಿ ಅಲ್ಲಿ ಇಲ್ಲಿ ಎಲ್ಲಾರ ಕುಂತು ನಿಮ್ಮ ಮುಂದೆ ಮಾತಾಡೋರ್ ಸಂಗಟ ಮಾತನಾಡುವಾಗ ಕಿವಿ ಕೇಳಲ್ಲ, ಕಿವಿ ಕೇಳಾಗ ಕಣ್ಣು ಕಾಣಲ್ಲ, ಕಣ್ಣು ಕಾಣಾಗ ಮಾತಾಡ್ಲಕ್ ಬರಲ್ಲ. ಓಸು ಒಂದೇ ಸಲ ಮಾಡ್ಲಕ್ ಬರಂಗಿಲ್ಲ. ಒಂದು ಸಾರಿ ಒಂದು ಮಾತಾರೆ ಆಡ್ಬೋದು, ಕಿವಿಲಿಂತರೆ ಕೇಳ್ಬೋದು, ಕಣ್ಣಲಿಂತರೆ ನೋಡ್ಬೋದು. ಒಂದು ಕೆಲಸ ಒಂದು ಸಾರಿ ಮಾಡ್ತೀವಿ ಅಷ್ಟೇ. ಹಿಂಗ ಏನ್ರಿ? ನೋಡುವಾಗ ಕೇಳಂಗಿಲ್ಲ, ಕೇಳುವಾಗ ನೋಡಂಗಿಲ್ಲ. ಎರಡು ಎಟ್ ಎ ಟೈಮ್ ನಡೆಯಂಗಿಲ್ಲ. ನೀವು ವಿಷಯದ ಕಡೆ ಲಕ್ಷ್ಯ ಕೊಟ್ರಿ ಅಂತಂದ್ರೆ ನೋಡ್ತಿರಲ್ಲ. ಅದೇ ಒಂದು ಕ್ಷಣ ಅದು, ಒಂದು ಕ್ಷಣ ಇದು ಮಾಡ್ತಿರ್ತದ, ಅದು ಕ್ಯಾಚ್ ಮಾಡ್ತಿರ್ತದ. ಕಂಟಿನ್ಯೂಸ್ ಅದೇ ದೃಶ್ಯ ನೋಡ್ತಿರಂಗಿಲ್ಲದು. ಎರಡು ಎಟ್ ಎ ಟೈಮ್ ಮಾಡ್ತಾ ಇರಲ್ಲ. ಆ ವಿಷಯದ ಕಡೆ ಲಕ್ಷ್ಯ ಕೊಟ್ಟಾಗ ಆ ದೃಶ್ಯ ಕಾಣ್ತಾ ಇರಲ್ಲ. ಆ ದೃಶ್ಯ ಕಾಣುವಾಗ ವಿಷಯದ ಕಡೆ ಲಕ್ಷ್ಯ ಇರಂಗಿಲ್ಲ. ಹೀರೋಯಿನ್ ಹೀರೋ ಏಟ್ ಚಂದಾರ ಅಂತ ನೀವು ಅವ್ರಿಗೆ ನೋಡ್ಲಕ್ ಹೋದ್ರಿ, ಅವ್ರ ಡೈಲಾಗ್ ಕೇಳಸಂಗಿಲ್ಲ ನಿಮಗ. ಆಮೇಲೆ ಅವ್ರು ಆ ಹೀರೋ ಬಂದನ ಹೀರೋಯಿನ್ ಬಂದಾಳ ಅಂತಂದ್ಮೇಲೆ ಅಲ್ಲಿ ಅವ್ರು ಅದಾರ ಹೇಳಕ್ಕೆ ಅದೇನ್ ಮಾಡ್ತದ, ನೋಡೋದ್ ಬಿಡ್ತದ, ಅವ್ರು ಏನ್ ಹೇಳ್ತಾರ ಕೇಳ್ತದ. ಅದೇ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದೆ. ನೋಡ್ರಿ ಹೆಂಗಿರ್ತದ ಅದು, ನೋಡುವಾಗ ನಿಮಗೆ ಕೇಳ್ತದೇನು ನೋಡ್ರಿ. ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದೆ. ಈಗ ಸದ್ಯ ವಿಷಯ ನಿಮಗೆ ಗೊತ್ತಿದ್ದಿಲ್ಲ, ಗೊತ್ತಾಯ್ತು. ಗೊತ್ತಾದ್ಮೇಲೆ ಈಗ ನಿಮ್ಮ ಮನೆ ಟಿವಿ ಅದ, ಟಿವಿ ನೋಡುವಾಗ ಹಿಂಗ್ ಟಿವಿ ನೋಡ್ರಿ. ಅದನ್ನೇ ಆ ದೃಶ್ಯ ಗೊಂಬಿನೇ ನೋಡೋದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ಅವ ಹೇಳಿದ್ ಕೇಳಕ್ಕೆ ಆಗಲ್ಲ ನಿಮಗೆ. ಅವ್ರು ಏನ್ ಹೇಳಿದ್ ಕೇಳ್ತೀರಿ, ಆವಾಗ ಏನಾಗ್ತಿರ್ತದ ಅವನು ನೋಡ್ತಾ ಇರಲ್ಲ ನೀವು. ಹಾ, ಒಂದು ಸಲ ಒಂದು ಕೆಲಸ ಮಾಡ್ತದ ಅಷ್ಟೇ. ಅದು ಒಂದೇ ಅಂತಃಕರಣ ಅದ. ಯಾಕೆ ಅರ್ಥ ಆಗಂಗಿಲ್ಲ? ಈಗ ಹೇಳಕತ್ತೀನಲ್ಲ, ಬಿಡಿ ಚೀಟ್ ಎಲ್ಲ ಚಂದ. ಈಗ ನಾ ಹೇಳೋದು ನಿಮಗ ವಿಷಯದ ಕಡೆ ಲಕ್ಷ್ಯ ಕೊಡೋ ಟೈಮ್ನೊಳಗ ಮುಂದೆ ಮೊಬೈಲ್ ಕಾಣ್ಕೋತ ನಾ ಹೇಳೋದು ಕಾಣಿಸ್ತದೆ, ಕೇಳಿಸ್ತದೆ ನಿಮ್ಗ. ನೀವು ಮೊಬೈಲ್ ಕಡೆ ಲಕ್ಷ್ಯ ಕೊಟ್ರಿ, ನಾ ಹೇಳೋ ಶಬ್ದ ಕೇಳಿಸಂಗಿಲ್ಲ. ನಾ ಹೇಳೋ ಶಬ್ದದ ಕಡೆ ಲಕ್ಷ್ಯ ಕೊಟ್ರಿ, ಮೊಬೈಲ್ ಕಾಣಿಸಂಗಿಲ್ಲ. ನಿಮ್ಮ ರೂಪದಾಗ, ನಾ ಮೊಬೈಲ್ ರೂಪದಾಗ ನಿಮ್ಮ ಎದುರು ಕೂತೀನಿ. ಈಗ ನಾನು ನೀವು ಮೊಬೈಲ್ ನೋಡ್ರಿ, ಏನ್ ಹೇಳಿದೆ ನಾನು ಅದು ಕೇಳಿದ್ರ ನೋ. ನೀವು ನಮ್ಮ ಕಡೆ ಲಕ್ಷ್ಯ ಕೊಟ್ಟ ಹೊತ್ನಾಗ ಮೊಬೈಲ್. ಈಗ ನಾ ಪಾಠ ಹೇಳುವ ಸಮಯದಲ್ಲಿ ಇಲ್ಲಿ ಲ್ಯಾಪ್ಟಾಪ್ನಾಗ ಏನಾಗಿರ್ತಿರ್ತದ, ಒಂದೊಂದ್ಸಾರಿ ಯುವರ್ ಬ್ಯಾಟ್ರಿ ಈಸ್ ವೆರಿ ಲೋ ಅಂತ ಮೆಸೇಜ್ ಬಂದಿರ್ತದ. ಅದು ಕಣ್ಣಿಗೆ ಕಾಣಂಗಿಲ್ಲ. ನಾ ಪಾಠ ಹೇಳೋ ಸಮಯದಾಗ ಯಾವಾಗ ನಮ್ದು ವಾಕ್ಯ ಮುಗಿತದ ಆವಾಗ ಲ್ಯಾಪ್ಟಾಪ್ ಕಡೆ ಲಕ್ಷ್ಯ ಹೋಯ್ತಂದ್ರೆ ಅವಾಗ ಅದು ಕಾಣ್ತದ. ಮತ್ತೆ ಬಟನ್ ಚಾಲು ಮಾಡ್ತೀನಿ. ಒಂದು ಸಲ ಒಂದು ಕೆಲಸ ಅಷ್ಟೇ. ಅದು ಕಣ್ಣಾಗಿದ್ರೆ ಮೂಗ್ನಾಗಿಲ್ಲ, ಮೂಗ್ನಾಗಿದ್ರೆ ಬಾಯಾಗಿ ನಾಲಿಗೆ ಒಳಗಿತ್ತು ಅಂತಂದ್ರೆ ಮತ್ತೊಂದು ಏನು ಇಲ್ಲ. ಅದಕ್ಕೆ ಎಲ್ಲ ಒಂದೊಂದು ಕ್ಷಣ ಅನುಭವಿಸ್ತದ. ಆಮೇಲೆ ಇನ್ನ ಏನದಪ್ಪ ಅಂತಂದ್ರೆ ಎರಡೆರಡು ಅದಾವ ನೋಡ್ರಿ. ಈಗ ನಿಮಗ ಎರಡೆರಡು ಅದಾವಲ್ಲ ಇಂದ್ರಿಯಗಳು, ಅವು ಏನ್ ಮಾಡ್ತಾವ, ಒಂದು 40 ನಿಮಿಷಕ್ಕೆ ಒಂದು ಸ್ಟ್ರಾಂಗ್ ಆಗ್ತದ, ಒಂದು ಫಾಲೋವರ್ ಆಗ್ತದ. ಒಂದು ಲೀಡರ್ ಆಗ್ತದ, ಒಂದು ಫಾಲೋವರ್ ಆಗ್ತದ. 40 ನಿಮಿಷ ನಿಮ್ಮದು ಬಲಕಿನ ಕಣ್ಣು, 40 ನಿಮಿಷ ಅದೇನ್ ಮಾಡ್ತದ, ಬಲಕಿನ ಕಣ್ಣು ನೋಡ್ತಿರ್ತದ, ಎಡಕಿನ ಕಣ್ಣು ಅದ್ರ ಸಂಗಡ ಸುಮ್ಮನೆ ಫಾಲೋ ಅಪ್ ಜೊತೆಯಾಗಿರ್ತದ ಅಷ್ಟೇ.
ಮತ್ತೆ 40 ನಿಮಿಷ ಆದ ಕೂಡ್ಲೇನೆ ಎಡಕಿನ ಕಣ್ಣು ನೋಡಕತ್ತಿ ಬಿಡ್ತದ, ಬಲಕಿನ ಕಣ್ಣು ಫಾಲೋ ಅಪ್ ಮಾಡ್ತವ. ಬಲಕಿನ ಕಿವಿ ಕೇಳುವಾಗ ಎಡಕಿನ ಕಿವಿ ಸುಮ್ಮನೆ ಫಾಲೋ ಮಾಡ್ತದೆ. ಎರಡು ಕಿವಿಗಳು ಒಂದೇ ಸಲ ಕೇಳಂಗಿಲ್ಲ. ಎಡಕಿನ ಕಿವಿಲಿಂತ ನೀವು ಕೇಳುವ ಸಮಯದಲ್ಲಿ ಬಲಕಿನ ಕಿವಿ ಏನ್ ಮಾಡ್ತದ, ಫಾಲೋ ಮಾಡ್ತಿರ್ತವೆ. ಇದು ಸೂಕ್ಷ್ಮ ವಿಷಯ. ರೂಢಿ ಮಾಡಿಕೊಂಡು ನೋಡ್ಬೇಕು, ತಿಳ್ಕೋಬೇಕು, ಕಲ್ಕೋಬೇಕು, ಅಬ್ಸರ್ವ್ ಮಾಡಬೇಕು. ಒಂದು ಸಲ ಒಂದು ಕೆಲಸ ಮಾಡ್ತದ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಎಲ್ಲ ಬೇಕಾದಷ್ಟು ಅದಾವ. ಖರೆ ಯಾವ್ದಾರ ಒಂದು ಆಲೋಚನೆ ಒಳಗೆ ಮುಳುಗಿದ ಹೊತ್ನಾಗ ಸುತ್ತಮುತ್ತ ಏನೂ ಕಾಣಂಗಿಲ್ಲ. ನಿಮಗೆ ಆಲೋಚನೆ ಒಂದೇ ಇರ್ತದೆ ನಿಮ್ಮ ಒಳಗೆ. ಬೇರೆ ಏನ್ ಕಾಣಿಸ್ತದೆ? ಬೇರೆ ಯಾಕಡೆ ಲಕ್ಷ್ಯ ಹೋಯ್ತಂದ್ರೆ ಆಲೋಚನೆ ಬಂದಾಗ್ಬಿಡ್ತದೆ. ಇದೇ ನಂದಲ್ಲ, ಇದು ಎಲ್ಲ ವೇದಾಂತದ್ದೇ. ಇದು ನಂದಲ್ಲ. ಇದೆಲ್ಲ ಹಿಂದಿನ ಹಿರಿಯರ ಅನುಭವನೇ ನಾ ಹೇಳ. ಒಂದು ಸಲ ಒಂದು ಮಾಡ್ತದೆ. ನೀವು ಸಾಕ್ಷಿ ಭಾಷೆಯ ಮೂಲಕ ನಿಮ್ಮೊಳಗೆ ನೀವು ಕೂಟಸ್ಥನನ್ನ ಅನುಸಂಧಾನ ಮಾಡುವಾಗ ಆವಾಗ ಏನಾಗ್ತದ, ಪ್ರಮಾತ ಭಾಷೆಯ ಮೂಲಕ ಹೊರ ಜಗತ್ತಿನಲ್ಲಿ ನಾಮರೂಪಗಳನ್ನು ತ್ಯಜಿಸಿ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೊರ ಜಗತ್ತಿನಲ್ಲಿ ನೀವು ಪರಮಾತ್ಮನನ್ನು ನೋಡ್ತಾ ಇದ್ರಿ ಅಂದ್ರೆ ಒಳಗೆ ಸಾಕ್ಷಿ ಭಾಷೆಯ ಮೂಲಕ ನಿಮ್ಮ ಅಂತಃಕರಣದೊಳಗಿರುವ ಪರಮಾತ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ಎಟ್ ಎ ಟೈಮ್ ಇಲ್ಲ. ಅದ್ರ ಸಲುವಾಗಿ ಇದು ಸಾಧನೆ ಮಾಡ್ಲಿಕ್ಕೆ ಹಚ್ಚಾರ. ಎರಡೂ ಎಟ್ ಎ ಟೈಮ್ ಇತ್ತಂದ್ರೆ ಹೊರಗೆ ಒಳಗೆ ಕೂಡೆ ಮಾಡ್ಕೋಬಹುದು ಬಿಡಪ್ಪ. ಒಂದು ಬರೀ ಹೊರಗೆ 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 ಹೋಗ್ತೀವಿ, ಅದ್ರೊಳಗಿಂದ ಚೇತನದ ಬಗ್ಗೆ ಏನ್ ಮಾಡ್ತೀವಿ, ಉಪಾಧಿಗಳ ಜಗತ್ತಿನಾಗ ಮುಣುಗ್ತೀವಿ. ಎಲ್ಲ ಉಪಾಧಿಗಳ ಜಗತ್ತಿನಾಗ ಮುಳುಗಿ ಅದ್ರೊಳಗಿರುವ ಉಪಯುಕ್ತ ಚೇತನವನ್ನೇ ಮರ್ತಿರ್ತೀವಿ. ಅದಕ್ಕೆ ಉಪಾಧಿಗಳನ್ನೇ ನೀನು ಬಳಸಿಕೊಂಡು ಬದುಕ್ತಿದಿ, ಅದರೊಳಗಿರುವ ಉಪಯುಕ್ತ ಚೇತನವನ್ನ ಮರ್ತಿದಿ. ಅದಕ್ಕೆ ಉಪಯುಕ್ತ ಚೇತನದ ಅರಿವು ಮಾಡಿಕೊಡ್ತಾರೆ. ಉಪಾಧಿ ವಾಲೇಕೋ ಉಪಯುಕ್ತ ಚೇತನಕ್ಕೆ ಹೈ. ಈಗ ಬ್ರಹ್ಮವು ಪ್ರತ್ಯಕ್ಷವೇ ಇದೆ. ಧರೆ, ವಾರಿ, ಶಿಖಿ, ವಾಯು, ನಭ ಇವುಗಳಿಗಿಂತಲೂ ನಮ್ಮ ಆತ್ಮನು ಬಹಳ ದೊಡ್ಡವದನ. ಒಂದಕ್ಕಿಂತ 10 ಪಟ್ಟು ದೊಡ್ಡವದವು. ಯಾವಾಗ ಶರೀರ ಸಂಬಂಧವಾಯಿತೋ ಅಂತ ಆತ್ಮನಿಗೆ ಯಾವಾಗ ಶರೀರ ಸಂಬಂಧ ಆಯ್ತಪ್ಪ ಅಂತಂದ್ರೆ ಏನಾಯ್ತು, ಯಾವಾಗ ಆತ್ಮನಿಗೆ ಶರೀರ ಸಂಬಂಧವಾಯಿತೋ ಆವಾಗ ಏನಾದ 3.5 ಮೊಳದಷ್ಟು ಸಣ್ಣವಾದ. ನಿಮ್ಮ ಆತ್ಮ ಎಷ್ಟು ದೊಡ್ಡವದನ? ಭೂಮಿಗಿಂತ 10 ಪಟ್ಟು ನೀರಿಗಿಂತ 10 ಪಟ್ಟು ಅಗ್ನಿಗಿಂತ 10 ಪಟ್ಟು ವಾಯುಗಿಂತ 10 ಪಟ್ಟು ಆಕಾಶಕ್ಕಿಂತ ಅಗಣಿತ ಪಟ್ಟು ಮಾಯೆ, ಅಜ್ಞಾನ, ಗೊತ್ತಿಲ್ಲ. ಅದಕ್ಕಿಂತ ಅನಂತ ಪಟ್ಟು ಬ್ರಹ್ಮ. ಅಂತವ ದೊಡ್ಡ ಬ್ರಹ್ಮ. ಆ ಬ್ರಹ್ಮಗ ಯಾವಾಗ ಈ ಶರೀರದ ಸಂಬಂಧ ಆಯ್ತಪ್ಪ ಅಂತಂದ್ರೆ ಅವ ಏನಾಗ್ತಾನ 3.5 ಮೊಳದ ಸಣ್ಣವಾಗಿರ್ತಾವ. ಈ ಸಾಕ್ಷಿಯಾದ ತನಗೂ ಬ್ರಹ್ಮಕ್ಕೂ ಅಭೇದವೇ ಇದೆ. ಸಾಕ್ಷಿ ಅಂತಂದ್ರೆ ಕೂಟಸ್ಥ ಸಾಕ್ಷಿ ಆತ್ಮ ಏನಂತಿರವ, ಇದು ತನ್ನ ಸ್ವರೂಪ, ನನ್ನ ಸ್ವರೂಪ ಕೂಟಸ್ಥ ಸಾಕ್ಷಿ ಅಂತೇಳಿ ಏನಂತಿರಲ್ಲ, ನಿಮಗೂ ಮತ್ತು ಆ ಬ್ರಹ್ಮಕ್ಕೂ ಅಭೇದವೇ ಇದೆ. ಅದಕ್ಕೆ ಏನ್ ಶಬ್ದ ಬಳಸ್ತಾರ ಅಂತಂದ್ರ ಶುದ್ಧ ಬ್ರಹ್ಮ ಭಿನ್ನ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ. ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ.
ಹೆಂಗಂತಂದ್ರೆ ಇದೇ ಶಬ್ದನೇ ಇಲ್ಲಿ ಬಳಸ್ತಾರೆ. ಈ ಶುದ್ಧ ಬ್ರಹ್ಮ ಅನ್ನ ಶಬ್ದ ನಿಶ್ಚಲ್ದಾಸ ಪೀತಾಂಬರ್ಜಿಗಳಷ್ಟೇ ಬಳಸ್ಯಾರ, ಬೇರೆ ಎಲ್ಲಿ ಆ ಶಬ್ದಗಳು ಬಳಸಿಲ್ಲ. ಅದಕ್ಕೆ ಶುದ್ಧ ಬ್ರಹ್ಮ ನಾವು ಹಿಡ್ಕೊಂಡು ಕೂತೀವಿ. ಏನ್ ಶುದ್ಧ ಬ್ರಹ್ಮ ಅಂತಿರ್ತಾರ. ಅದಕ್ಕೆ ಈ ಒಂದು ಕೂಟಸ್ಥ ಸಾಕ್ಷಿಯಾದ ತನಗೂ ಅಂದ್ರೆ ತನ್ನ ಸ್ವರೂಪಕ್ಕೂ ಮತ್ತು ಆ ಬ್ರಹ್ಮಕ್ಕೂ ಅಭೇದವೇ ಇದೆ. ಯಾವಾಗನೂ ಭೇದ ಆಗೇ ಇಲ್ಲ, ಅಭೇದನೇ ಅದ, ಭೇದ ಆಗೇ ಇಲ್ಲ. ಆದರೆ ಏನಾಗ್ಯದ, ಭೇದ ಆಗಿ ಯಾಕೆ ತೋರ್ಲಕತ್ತದ? ಅಜ್ಞಾನದ ಸ್ವಲ್ಪ ಆವರಣ ಇರುವ ಕಾರಣ. ಒಂದ್ ಸ್ವಲ್ಪ ಆವರಣದ ಅದಿಷ್ಟು ಕಳ್ಕೋಬೇಕಾಗ್ಯದ. ಕಡ್ಡಿ ಸರಿಸಿದ್ರ ಗುಡ್ಡ ಕಾಣ್ತದ. ಅದಕ್ಕೆ ಕಣ್ಣಾಗಿ ಅಂದ್ರೆ ಕಡ್ಡಿ ಮುರುಕೋರಿ ಅಂತಳಕ್ಕೆ. ಯಾರು? ಅಕ್ಕಮ್ಮ ಶರಣೆ. 33 ಶರಣರೊಳಗೆ ಬರ್ತಾಳ. ಏನಂತಾಳ? ಕಣ್ಣೊಳಗಿನ ಕಟ್ಟಿಗೆ ಮುರಿಯುವ ತನಕ ಆ ಪರಮಾತ್ಮ ಕಾಣಂಗಿಲ್ಲ. ಒಂದ್ ಸ್ವಲ್ಪ ನಮ್ಮ ವೃತ್ತಿ ಒಳಗೇನ ಅಜ್ಞಾನದ, ಆ ಅಜ್ಞಾನವನ್ನು ಕಳ್ಕೋಬೇಕು. ಕಡ್ಡಿ ಕೂತದ ಕಣ್ಣಾಗ ಅಂತೇಳಿ ಗುಡ್ಡ ಕಾಣಲ್ಲು, ಕಡ್ಡಿ ತಕೋರಿ ಗುಡ್ಡ ಕಾಣಲ್ಲ. ಒಂದ್ ಸ್ವಲ್ಪ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ, ಬಹಳ ಇಲ್ಲ, ಸ್ವಲ್ಪ ಅಜ್ಞಾನದ 10 ವರ್ಷಗಟ್ಲೆ ಇದ್ರ ಬಗ್ಗೆ ಸಾಧನೆ ಮಾಡಿದ್ರೆ ಅದು ಸರಿದಾಡಲ್ಲು. ಅಂಥದ್ದು ಒಂದ್ ಸ್ವಲ್ಪದ ಅಂತ ಹೇಳ್ತಾರೆ. ಎಷ್ಟು ಸ್ವಲ್ಪ ಅನ್ನೋ ಶಬ್ದ ಎಷ್ಟು ಚಂದದ ಅಂದ್ರೆ, ಇದು ಸಾಧ್ಯ ಆದಪ್ಪ, ನೀವು ಚಿಂತೆ ಮಾಡಬೇಡ, ಒಂದ್ ಸ್ವಲ್ಪ ಅಜ್ಞಾನ ಅದ, ಅದಕ್ಕೆ ಕಳ್ಕೊಂಡ್ಬಿಡು, ನಿನಗೆ ಬ್ರಹ್ಮ ಕಾಣ್ತಾನ ಅಂತೇಳಿ ಹೇಳದಂಗೆ. ಅಜ್ಞಾನ ಸ್ವಲ್ಪ ಆವರಣ ಆಗಿದೆ, ಆದ ಕಾರಣ ಸರ್ವತ್ರ ಪರಿಪೂರ್ಣವಾದ ಬ್ರಹ್ಮವು ಪ್ರತ್ಯಕ್ಷವಾಗುತ್ತಿಲ್ಲ, ನಮಗೆ ಕಾಣಿಸ್ತಾ ಇಲ್ಲ. ಯಾವಾಗ ಶರೀರದ ಒಳಗೆ ಉತ್ಪತ್ತಿಯಾದ ಬ್ರಹ್ಮ ಆತ್ಮರ ಅಭೇದತ್ವವು ಏನಾಗ್ತದಪ್ಪ ಅಂತಂದ್ರೆ, ಆಕಾರವಾದ ವೃತ್ತಿಯಿಂದ ಉಕ್ತ ಆವರಣದ ಭಂಗವಾಗುತ್ತದೆ. ಈ ಅಭೇದತ್ವದ ಆಕಾರ, ಬ್ರಹ್ಮ ಆತ್ಮರ ಅಭೇದತ್ವದ ಆಕಾರ, ಶರೀರದೊಳಗ ಉತ್ಪತ್ತಿಯಾದ ಬ್ರಹ್ಮ ಆತ್ಮರ ಅಭೇದತ್ವದ ಆಕಾರವಾದಾಗ ಅಲ್ಲಿ ಬ್ರಹ್ಮ ಬೇರೆ ಇಲ್ಲ, ನಾನು ಬೇರೆ ಅಲ್ಲ ಅಂತೇಳಿ ಆಭಾಸಗ ನಾನೇ ಬ್ರಹ್ಮದಿನಿ ಅಂತೇಳಿ ಅವನಿಗೆ ಯಾವಾಗ ಅಭೇದದ ಆಕಾರ ಆಗ್ತದ, ಆ ವೃತ್ತಿಲಿಂತ ಏನಾಗ್ತದ, ಆವರಣ ಭಂಗ ಆಗ್ತದ. ಎದರದು? ತನ್ನ ಅಜ್ಞಾನದ ಆವರಣ ಭಂಗ ಆಗ್ತದ. ಅದಕ್ಕೆ ಬ್ರಹ್ಮದ ಆವರಣ ಭಂಗ ಆಯ್ತು ಅಂತಾರೆ. ಆವಾಗ ಗೃಹದಲ್ಲಿರುವ ಆಕಾಶದ ಅಸಂಗತ್ವಾದಿಗಳ ಜ್ಞಾನದಿಂದ ಮಹಾಕಾಶದ ಅಸಂಗತ್ವಾದಿಗಳ ಜ್ಞಾನವಾಗುತ್ತದೆ. ಏನಾಗ್ತದ? ಗೃಹದಲ್ಲಿ ಇರುವ, ಆಗ ಗೃಹದಲ್ಲಿ ಇರುವ ಆಕಾಶದ ಅಂದ್ರೆ ಮನಿ ಒಳಗಿರೋದು ಮಠಾಕಾಶ, ಗೃಹದಲ್ಲಿರುವ ಆಕಾಶ ಅಂದ್ರೆ ಮಠಾಕಾಶ, ಮನಿ ಒಳಗಿರೋದು. ಆಕಾಶದ ಅಸಂಗತ್ವಾದಿಗಳು ಏನಾಗ್ತವ? ಗೃಹದಲ್ಲಿರುವ ಅಂತಂದ್ರೆ ಘಟದೊಳಗಿರುವ, ಮಠದೊಳಗಿರುವ ಆಕಾಶ ಏನದ, ಘಟದೊಳಗಿನ ಆಕಾಶ ಘಟಕ್ಕೂ ಅಸಂಗತ್ವ ಅದ, ಮಠದೊಳಗಿನ ಆಕಾಶ ಮಠಕ್ಕೂ ಅಸಂಗತ್ವ ಅದ. ಹೀಗಾಗಿ ಈ ಅಸಂಗತ್ವಾದಿಗಳ ಜ್ಞಾನದಿಂದ ಮಹಾಕಾಶದ ಅಸಂಗತ್ವಾದಿಗಳ ಜ್ಞಾನವಾಗುವಂತೆ ಒಳಗಿರೋದು ಅಸಂಗ ಆದ ಅಂತ ತಿಳ್ಕೊಂಡ್ರಿ ಅಂತಂದ್ರ ಹೊರಗಿರೋನು ಅಸಂಗನೇ ಆದಾನ ಅಂತ ತಿಳಿತು. ಒಳಗಿರೋ ಅಸಂಗ ಅದನ, ಅದು ಮೊದಲು ತಿಳ್ಕೋಬೇಕು. ಗೃಹದೊಳಗಿರುವ ಅಂತಂದ್ರ ನಿಮ್ಮ ಒಳಗ ಇರುವಂಥದ್ದು, ಅಂತಃಕರಣದೊಳಗಿರುವಂಥವು ಅಸಂಗ ಅದನ. ನಿಮ್ಮ ಅಂತಃಕರಣಕ್ಕೆ ಸುಖ ಆದರೆ, ನಿಮ್ಮ ಅಂತಃಕರಣದೊಳಗೆ ಸುಖ ಆದರೆ ಆ ಕೂಟಸ್ಥನಿಗೆ ಆ ಸುಖದ್ದೇನಾರ ಸಂಬಂಧದ ಏನು? ನಿಮ್ಮ ಕೂಟಸ್ಥನಿಗೆ ಮತ್ತ ನಿಮ್ಮ ಸುಖಕ್ಕ ಏನಾರ ಸಂಬಂಧದ ಏನು? ಆಭಾಸನ ಸುಖ ದುಃಖಾದಿಗಳಿಗೆ ಆ ಒಳಗಿರೋ ಕೂಟಸ್ಥನಿಗೆ ಏನಾರ ಸಂಬಂಧ ಅದ ಏನ್ರಿ?
ಹೆಂಗ ನಿಮ್ಗೆ ಆಭಾಸನೊಳಗೆ ಏನೇನಾಗ್ತದ, ನಿಮ್ಮ ಸ್ಥೂಲ ಶರೀರದೊಳಗೆ ಏನೇನಾಗ್ತವ, ಸೂಕ್ಷ್ಮ ಶರೀರದೊಳಗೆ ಏನೇನಾಗ್ತವ, ಅವೆಲ್ಲದರೊಳಗ ಇವನಿಗೆ ಏನಾದ್ರು ಸಂಬಂಧದ ಏನು, ಒಳಗಿರುವಂತ ಆತ್ಮಕ್ಕೆ ಸಂಬಂಧದ ಏನು. ನೀವು ಊಟ ಮಾಡುವಾಗ ಮೆಣಸಿಕಾಯಿ ಕಡ್ದು ಖಾರ ಹತ್ತಿ ಬಿಟ್ಟದ, ನಿಮ್ಮ ಬಾಯಿಗೆ ಖಾರ ಹತ್ತದ ಅಂದ್ರೆ ಆತ್ಮನಿಗೆ ಏನಾರ ಖಾರ ಹತ್ತತೇನು? ಹೆಂಗ? ಮತ್ತ ಅಗ್ದಿ ಚಲೋ ಜಾಮೂನು ಜಿಲೇಬಿ ತಿನ್ನಕತ್ತೀರಿ ಅನ್ಕೊಳ್ರಿ, ನಿಮಗೇನ್ರಿ ಖುಷಿ ಆಗ್ಲಕತ್ತದಂದ್ರ ಆತ್ಮನಿಗೆ ಏನಾರ ಜಾಮೂನ್ ತಿನ್ನಕತ್ತೀನಿ ಅಂತ ಖುಷಿ ಆಗ್ಲಕತ್ತದೇನು? ಒಡಲೊಳಗಿದ್ದು ಒಡಲಿಂಗ ಆಧಾರವಾಗಿ ಒಡಲ ಸೋಂಕದೆ ಒಡಲ ಬೆಳಗುವ ಪರಿಯ ನೋಡ. ಇದು ಅಸಂಗತ್ವದ್ದು, ಜೇಡರ ದಾಸಿಮಾರ್ಯ ಬರೆದದ್ದು. ಪಾಪ ಏನ್ ಕಷ್ಟಪಟ್ಟು ಹೆಂಗ ವಚನ ಬರೆದು ತಾನೇ ಶಾಣೆಯಾಗಿ ಬರ್ದಾನ, ಅದು ಸಹಿತ ಬಸವಣ್ಣವರೇ ಬರ್ದಾರ. ಬಸವಣ್ಣವ್ರಲಿಂದ ಬರ್ತಿರತ್ ಏನೇನೋ ಹೇಳ್ತಾರ. ಯಪ್ಪ ಅಂತಿಂತ ಜನ ತಯಾರಾಗಿಬಿಟ್ಟಾರ. ಇರ್ಲಿ, ಎಂತ ಸರಳವಾದಂತ ವಚನಗಳದಾವ. ಜೇಡರ ದಾಸಿ ಮಾರ್ಯರ ಒಂದು ವಚನಗಳು ಓದ್ಬಿಟ್ರೆ ಸಾಕು, ಮುಂದಿನ ಯಾವ ಓದೋ ಅವಶ್ಯಕತೆನೇ ಇಲ್ಲ. ಅಷ್ಟು ಅನುಭವ ವಚನಗಳದಾವ. ಎಲ್ಲಾನು ಟಚ್ ಮಾಡ್ಯಾರ ಅವ್ರು. ಟಚ್ ಮಾಡೋ ವಿಷಯ ಯಾವುದೂ ಇಲ್ಲೇ ಇಲ್ಲ. ಗೃಹಸ್ಥ, ಸನ್ಯಾಸಿ ಎಲ್ಲಾನು ಟಚ್ ಮಾಡ್ಯಾರ ಅವ್ರು. ಏನೇ ಇರಲಿ ಅಂದ್ರೆ ಅವನು ಅಸಂಗ ಅದನ್ನ. ಗುಟ್ಕ ತಿಂದು ಬಾಯಿ ಎಲ್ಲ ಕೆಡಿಸ್ಕೊಂಡಾರ, ಕ್ಯಾನ್ಸರ್ ಆಗ್ಯದ. ಏನು ಆತ್ಮನಿಗೆ ಕ್ಯಾನ್ಸರ್ ಆಗ್ಯದನ್ರಿ? ಇವನಿಗೆ ಕ್ಯಾನ್ಸರ್ ಆಗ್ಯಂದ್ರೆ ಅವನಿಗೆ ಕ್ಯಾನ್ಸರ್ ಆಗ್ಯದ? ಹೆಂಗಿದು ಅಂದ್ರೆ ಅವ ಅಸಂಗ ಅದನ. ಮತ್ತ ನೀವು ಎದರಾಗರ ಕ್ಯೂರಿಯಾಸಿಟಿಲಿಂತ ಕುತೂಹಲ ತಾಳಿಲಕತ್ತೀರಿ ಅಂತಂದ್ರ ಅವನಿಗೇನರೇ ಅದ್ರ ಕುತೂಹಲ ಅದ. ಯಾವುದೇ ಒಂದು ವಿಷಯದೊಳಗ ಅದು ತಿಳ್ಕೊಬೇಕು, ಇದು ತಿಳ್ಕೊಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕಂತೇಳಿ ಕುತೂಹಲ ಪಡ್ತೀವ್ರ. ಅವನಿಗೇನರೇ ಹಂಗ ಆತ್ಮನಿಗೆ ಅದ ಏನು? ನಿಮ್ಮ ಅಂತಃಕರಣದೊಳಗೆ ಏನ್ ನಡೀತಾವ ಅದಕ್ಕ ಮತ್ತ ಅವನಿಗೇನಾರ ಸಂಬಂಧ ಅದ ಏನು? ಮನಸ್ಸೇನು ಸಂಕಲ್ಪ ವಿಕಲ್ಪ ಮಾಡ್ತದ ಅದಕ್ಕೇನಾರ ಆತ್ಮನಿಗೆ ಸಂಬಂಧ ಅದ ಏನು? ಬುದ್ಧಿ ತಗೊಳ್ಳೋ ನಿರ್ಧಾರಗಳಿಗೆ ಆತ್ಮನಿಗೆ ಏನಾರ ಸಂಬಂಧ ಅದ ಏನು? ನಿಮ್ಮ ಚಿತ್ತದೊಳಗೆ ಏನೇನೋ ನೆನಪಿಟ್ಕೊಂಡು ನಿಮ್ಮೊಳಗೆ ನೀವು ಏನ್ ಆಗ್ತಿರ್ತೀರಿ, ಕಥಾ ಕುದಿತಿರ್ತೀರಿ, ಅದಕ್ಕೆ ಆತ್ಮನಿಗೆ ಏನಾರ ಸಂಬಂಧ ಅದ ಏನು? ನೀವು ನಿರಹಂಕಾರಿಗಳಾಗಿ ಶರಣರಾದರೆ ಆತ್ಮನಿಗೆ ಏನ್ ಸಂಬಂಧ ಅದ? ನೀವು ಅಹಂಕಾರಿಗಳಾಗಿ ದುಷ್ಟರಾದರೆ ಆತ್ಮನಿಗೆ ಏನ್ ಸಂಬಂಧ ಅದ? ನೀವು ಏನಾದ್ರೂ ಅವನಿಗೆ ಸಂಬಂಧ ಇಲ್ಲ. ಅವ ಅಸಂಗ ಅದನ. ಈಗ ಗಡಿಯಾರ ಚಲೋ ನಡೆದ್ರು ಕೆಟ್ರ ಆ ಒಳಗಿರೋ ಸೆಲ್ಲಿಗೆ ಏನ್ ಸಂಬಂಧ ರೀ? ಗಡಿಯಾರ ಚಲೋ ನಡೆದ್ರ ಆ ಸೆಲ್ಲಿಗೆ ಏನ್ ಸಂಬಂಧ? ಸೆಲ್ ಹಾಕಿರ್ತೀರಿಲ್ಲ ಗಡಿಯಾರಕ್ಕ. ಗಡಿಯಾರ ಕೆಟ್ರ ಸೆಲ್ಲಿಗೆ ಏನ್ ಸಂಬಂಧ? ಅವ ಬ್ಯಾಟ್ರಿ ಸೆಲ್ ಇದ್ದಂಗದ. ನಾವು ಮಷೀನ್ ಕೆಡೋದು ಚಲೋ ಆಗೋದು ಆ ಪ್ರಶ್ನೆ ಬೇರೆ. ಆದ್ರೆ ಅವ ಬ್ಯಾಟ್ರಿ ಸೆಲ್ ಇದ್ದಂಗ, ಅವನಿಗೇನು ಸಂಬಂಧ ಇಲ್ಲ. ಅವ ಅಸಂಗ ಅದನ, ಅಸಂಗ ಅದನ. ಅದಕ್ಕೆ ಯಾವಾಗ ಶರೀರದೊಳಗೆ ಉತ್ಪತ್ತಿಯಾದ ಬ್ರಹ್ಮ ಆತ್ಮರ ಅಭೇದತ್ವ ಏನದಲ್ಲ, ಆ ಆಕಾರವಾದಾಗ ವೃತ್ತಿಯಿಂದ ಉಕ್ತವಾದ ಆವರಣ ಭಂಗವಾಗುತ್ತದೆ. ಏನು ಈಗ ನಾವು ಯಾವುದು ಸ್ವಲ್ಪ ಆವರಣ ಆಗ್ಯದ ಅಂತೀವಲ್ಲ, ಆ ಆವರಣ ಯಾವಾಗ ಭಂಗ ಆಗ್ತದಂದ್ರ ಈ ಅಸಂಗತ್ವದಿಂದ ಭಂಗ ಆಗ್ತದೆ. ಇಲ್ಲಿ ನೀವು
ಸುಮ್ಮನೆ ಮುಂದೆ ಓದ್ಕೊಂಡು ಆದ್ರೆ ಉಪಯೋಗ ಇಲ್ಲ. ನೀವೀಗ ಅಸಂಗ ಆಗಬೇಕು. ಜೀವ 36 ತತ್ವದೊಳಗ ಫುಲ್ ಟಾಪ್ನೊಳಗೆ ಶಿವ ಅದನ, ಪೂರ್ತಿ ಕೆಳಗ ಜೀವ ಅದನ. 36 ತತ್ವ ಲೀಸ್ಟ್ ಬರಿತೀರಲ್ಲ, ಆ ಲೀಸ್ಟ್ ಒಳಗೆ ಏನದ? 36ನೇ ತತ್ವ ಜೀವ, 1ನೇ ತತ್ವ ಶಿವ. ಮ್ಯಾಲ 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 ಹೋದಂಗ ಶಿವ ಆಗ್ತೀರಿ, ಕೆಳಗೆ 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 ಬಂದಂಗ ಜೀವ ಆಗ್ತೀರಿ. ಸಂಘ 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 ಮಾಡಿದಂಗ ಜೀವ ಆಗ್ತೀರಿ. ಅಸಂಗ 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 ಆದಂಗ ಶಿವ ಆಗ್ತೀರಿ. ಜೀವ ಶಿವನಾಗದು ಹೆಂಗಪ್ಪ? ಅಸಂಗ 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 ಅಸಂಗ. ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟು ಮಹತ್ವ ಕೊಡಬೇಕು. ಕೊಟ್ಟು ಏನ್ ಮಾಡಬೇಕು? ನಿಮ್ಮ ಲೆಕ್ಕದಾಗ ನೀವಿರ್ಬೇಕು. ಬೆನ್ನತ್ತಿ 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 ನೀವು ಏನು ಮಾಡಿದ್ರು, ಏಡು ಚಂದ ಮಾಡಿದ್ರು ವಿಷಮ ಸಂಸಾರವಿದನು ಕನಸೆಂದರಿ. ಯಾವುದಕ್ಕೂ ಅತಿ ಮಹತ್ವ ಕೊಡ್ಲಕ್ಕೆ ಹೋಗಬಾರ್ದು, ಯಾವುದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯನೂ ಮಾಡಬಾರ್ದು, ಅತಿಯಾಗಿ ಅದಕ್ಕೆ ಮಹತ್ವ ಕೊಟ್ಟು ಅದರದೇ ಬೆನ್ನು ಹತ್ಲಕ್ಕೆ ಹೋಗಬಾರ್ದು. ಅಸಂಗವಾಗಿರ್ಬೇಕು. ಯಾಕೋ ಕಾಕ ಮಾರಿ ಏಟ್ ಸಣ್ಣ ಆಗ್ಯದಲ್ಲೋ ಅಂತಂದ್ರ ಏನ್ ಮಾಡ್ಬೇಕಪ್ಪ? ನಿಮ್ ಕಾಕಿಗೆ ಆರಾಮಿಲ್ಲ. ಕಾಕಿಗೆ ಆರಾಮಿಲ್ಲ ಖರೆ ನಿನಗೇನಾಗ್ಯದ ಅಂತ ಕೇಳ್ತಾರ. ನನಗೇನಾಗಿಲ್ಲ ಬಿಡು, ಮತ್ತೆ ಹಿಂಗ್ಯಾಕೆ ಮಾರಿ ಸಣ್ಣ ಮಾಡ್ಕೊಂಡು ಕೂತೀರಿ? ಸಂಘ. ಆರಾಮಿಲ್ಲ ಅಂದ್ರಿ ದವಾಖಾನೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು, ಗುಳಿಗೆ ನುಂಗಿಸ್ಬೇಕು. ಮಾರಿ ಸಣ್ಣ ಮಾಡ್ಕೊಳ್ಳೋದು ಏನಿರ್ತದ ಅಲ್ಲಿ? ಅವ್ರದ್ದೇನು ಜಡ್ ನಾವು ತೊಳಕ್ ಬರ್ತದ? ನಮ್ ಜಡ್ ಅವ್ರಿಗೆ ಕೊಡ್ಲಕ್ ಬರ್ತದ? ಏನಿಲ್ಲ. ಏನ್ ಅವಶ್ಯಕತೆ ಅದ ಅಟ್ ಮಾಡ್ಬೇಕು, ನಡಿ ಅಂತಿರು. ಸಂಘ ಏನ್ ಮಾಡ್ತದ? ಸಮಸ್ಯೆ ಉಂಟು ಮಾಡ್ತದ. ಈ ಸಂಘದಿಂದಲೇ ಜೀವ ಆಗ್ತಾನ. ಅಸಂಗ ಆದನು ಅಂತಂದ್ರೆ ದೇವ ಆಗ್ತಾನ. ಲೌಕಿಕ ಸಂಬಂಧಗಳಿರ್ಬೋದು, ಲೌಕಿಕ ಸಂಪತ್ತುಗಳಿರ್ಬೋದು, ನಿಮ್ಮ ಶರೀರದೊಳಗಿನ ಸಮಸ್ಯೆಗಳಿರ್ಬೋದು, ಸಂಸಾರದೊಳಗಿನ ಸಮಸ್ಯೆ ಇರ್ಬೋದು, ಜಗತ್ತಿನೊಳಗಿನ ಸಮಸ್ಯೆ ಇರ್ಬೋದು, ಎಲ್ಲಾ ಸಮಸ್ಯೆಗಳಿಗೆ ಪರಮಾತ್ಮ ಹೆಂಗದನ? ಅಸಂಗದನ. ಅಸಂಗದನ. ಈಗ ನಾಟಕ ನಡೆದದಂತಂದ್ಮೇಲೆ ನಾಟಕದ ಮಾಲೀಕ ಹೆಂಗಿರ್ತಾನ? ಅಲ್ಲಿರುವ ದೃಶ್ಯಗಳು ಏನ್ ನಡೆದವ ಅವು ಕೆಲವೊಂದು ದೃಶ್ಯ ಸುಖ ಕೊಡ್ತಾವ, ಕೆಲವೊಂದು ದೃಶ್ಯ ದುಃಖ ಕೊಡ್ತಿರ್ತಾವ. ಆ ಮುಂದೆ ಕೂತು ನೋಡೋರು ನಗ್ತಾರ, ಅಳ್ತಾರ. ಆದ್ರೆ ನಾಟಕ ಮಾಲೀಕ ನಗದು ಅಳದು ಮಾಡ್ತಾನೆ ನಾವು ನೋಡಿ. ಆ ದೃಶ್ಯಗಳಿಂದ ಉಂಟಾಗುವ ಸುಖ ದುಃಖಾದಿಗಳು ಅವಕ್ಕ ನಾಟಕ ಮಾಲಕಗೆ ಏನ್ರಿ ಸಂಬಂಧ ಅದ ಏನ್ರಿ? ನೀವು ನಾಟಕ ಕಂಪ್ನಿ ಮಾಲಕರಾದ್ರಿ ಅಂತಂದ್ರ ಅಸಂಗ ಆಗ್ತೀರಿ. ನೀವು ಪ್ರೇಕ್ಷಕರಾದ್ರಿ ಅಂತಂದ್ರ ಸುಖ ದುಃಖ ಅನುಭವಿಸಿ ಆ ಸಂಘದ ದುಃಖದೊಳಗೆ ಹೋಗ್ತೀರಿ. ಹೆಂಗಾಗಬೇಕು? ಇದು ನಾಟಕ, ಇದು ಕಂಪನಿ ಮಾಲೀಕ ಅದೀನಿ. ಇಲ್ಲಿರೋ ಸುಖನೂ ನನಗೆ ಸಂಬಂಧ ಇಲ್ಲ, ದುಃಖನೂ ನನಗೆ ಸಂಬಂಧ ಇಲ್ಲ. ಹೆಂಗದು? ಸುಖ ದುಃಖ ಅನುಭವಿಸಿದ್ರೆ ಜೀವ, ಸುಖ ದುಃಖಗಳಿಂದ ಅಸಂಗ ಆದರೆ ದೇವ. ಇಷ್ಟೇ. ಐದು ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಅಂತಃಕರಣಗಳು, 5 ಭೂತಗಳು, 5 ವಾಯುಗಳು, 5 ವಿಷಯಗಳು, ಇವೆಲ್ಲದರೊಳಗ ಒಂದ್ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತಾವ. ಅವು ಏನಾದ್ರೂ ಸಹಿತ ನಾವೇನ್ ಮಾಡ್ಬೇಕು?
ಅವಕ್ಕೆ ಸಂಬಂಧಪಟ್ಟಂಥದ್ದು ಏನ್ ಟ್ರೀಟ್ಮೆಂಟ್ ತಗೋಬೇಕು ಅದ್ರ ಜೊತೆಗೆ ನಾವು ಸಂಘ ಇರಬಾರ್ದು, ಅಸಂಗವಾಗಿ ಇರಬೇಕು. ಮನೆ ಒಳಗೆ ಸಹಿತ ಎಷ್ಟೋ ಜನರು ಅದಾರ, ಮನೆ ಹೊರಗೆ ಸಹಿತ ಎಷ್ಟೋ ಜನರು ಅದಾರ. ಅವರೆಲ್ಲರ ಜೊತೆಗೆ ಏನ್ ಅವಶ್ಯಕತೆ ಅದ ಅಷ್ಟು ಅವಶ್ಯಕತೆ ಪೂರೈಸಿ ನಾವು ಅಸಂಗರಾಗಿರ್ಬೇಕು. ಸಂಘದಾಗ ಹೋದ್ರಿ ಸಮಸ್ಯೆ ಚಾಲು. ಅದಕ್ಕೆ ಗ್ರಹದಲ್ಲಿರುವ ಮಠಾಕಾಶ ಅಂತಂದ್ರೆ ಈ ಆಕಾಶ ಇದ್ರದ್ದು ಅಸಂಗತ್ವಾದಿಗಳ ಗ್ರಹದೊಳಗಿರುವ ಅಂತಂದ್ರೆ ನಿಮ್ಮ ಅಂತಃಕರಣದೊಳಗಿರುವಂತ ಕೂಟಸ್ಥ ಯಾವ ರೀತಿ ನಿಮ್ಮ ಪಿಂಡಾಂಡದ ಒಂದು ಘಟನೆಗಳು ಏನೇನ್ ನಡೀತಾವ ಅವು ಯಾವುದಕ್ಕೂ ಸಂಬಂಧ ಇರ್ಲಾರ್ದಂಗ ಅವನೇನದನ ರೋಗ ಆದ್ರೂ ಅಷ್ಟೇ, ಹುಟ್ಟಿದ್ರು ಅಷ್ಟೇ, ಸತ್ರು ಆಟೆ, ಬಾಲಕ ಆದ್ರೂ ಆಟೆ, ಯುವಕ ಆದ್ರೂ ಆಟೆ, ಮುದುಕ ಆದ್ರೂ ಆಟೆ, ಸನ್ಮಾನ ಆದ್ರೂ ಆಟೆ, ಅಪಮಾನ ಆದ್ರೂ ಅಷ್ಟೇ, ಹಿಂಸೆ ಆದ್ರೂ ಅಷ್ಟೇ, ಹಿತ ಆದ್ರೂ ಅಷ್ಟೇ, ಯಾವುದಕ್ಕೂ ಸಂಬಂಧ ಇರ್ಲಾರ್ದಂಗ ಹೆಂಗ ಅವ ಅಸಂಗ ಅದನ. ಈ ನಿಮ್ಮ ಒಳಗಿನ ಅಸಂಗತ್ವಾದಿಗಳನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರ ಏನಾಗ್ತದ, ಈ ಜ್ಞಾನದಿಂದ ಮಹಾಕಾಶದ ಅಸಂಗತ್ವಾದಿಗಳ ಬಗ್ಗೆ ನಮಗ ಪರಿಪೂರ್ಣವಾದ ಬ್ರಹ್ಮವು ಸ್ವಯಂ ಪ್ರಕಾಶದಿಂದ ಪ್ರತೀತಿ ಆಗುತ್ತದೆ. ಮೊದಲು ನಿಮ್ಮ ಒಳಗಿನ ನಿಮ್ಮ ಅಸಂಗತ್ವಾದಿ ಸಾಧನೆ ಮಾಡ್ಕೊಳ್ರಿ. ಇದು ಮಾಡ್ಕೋಬೇಕು ನಾವು. ಸಂಕಲ್ಪ ಮಾಡಬೇಕು. ಮೋಕ್ಷ ಬೇಕು ಅಂದ್ರೆ ಅಸಂಗತ್ವ ಸಾಧನೆ ಮಾಡಬೇಕು. ಅಸಂಗ ಆತಿನ ತಿಳಕ್ಕೆ ಮನಿ ಬಿಟ್ಟು ಎಲ್ಲರ ಅರಣ್ಯದಾಗ ಹೋಗಿ ತಪಸ್ ಮಾಡೋದಲ್ಲ. ಹೊರಗೆ ಬೇಕಾದಟ್ಟು ಹಚ್ಕೋರಿ, ಒಳಗೆ ಹಚ್ಕೊಂಡಿರ್ಬೇಡ್ರಿ ಅಷ್ಟೇ. ಎಲ್ಲಿ ಹಚ್ಕೋತೀರಿ ಅಲ್ಲಿ ರಣರಂಗ, ಹಚ್ಕೊಳ್ಳಿಲ್ಲ ಅಂದ್ರೆ ಶಿವಲಿಂಗ. ಹೊರಗೆ ಹಚ್ಕೊಳ್ರಿ, ಹೊರಗೆ ಬೇಕಾದಟ್ಟು ರಣರಂಗ ಮಾಡ್ರಿ, ಒಳಗೆ ಹಚ್ಕೊಂಡಿರ್ಬೇಡ್ರಿ. ಒಳಗೆ ಶಿವಲಿಂಗ ಇರ್ತವ. ಅದು ಬಿಟ್ಟು ನೀವು ಒಳಗೆ ರಣರಂಗ ಮಾಡಿ ಹೊರಗೆ ಶಿವಲಿಂಗ ಇಟ್ರಿ ಅಂತಂದ್ರ ಗದ್ದಲ್ಗೆ ಬಿದ್ದು ಬಿಡ್ತೀರಿ. ಅದು ಸಂಘ. ಒಳಗೆ ರಣರಂಗ ಇಟ್ಕೊಂಡು ಹೊರಗೆ ಶಿವಲಿಂಗದಂಗ ಭಾರಿ ದೊಡ್ಡ ಶಾಂತ, ಭಾರಿ ಎಲ್ಲಾನು ಹೊಟ್ಟೆಗೆ ಹಾಕೊಂಡು ಹೋಗ್ತಾರಪ್ಪ, ಬಾಳ ದೊಡ್ಡವರು ಅದಾರ, ಬಾಳ ದೊಡ್ಡ ಗುಣ ಅದ ಅಂತ ಹೇಳಿಕೆ ಹೊರಗೆ ಭಾರಿ ಶೋ ಮಾಡ್ತಾರ. ಒಳಗೆ ಕೆಟ್ಟ ಚಿಲ್ಲರ್ ಲೆಕ್ಕ ಹಾಕ್ತಿರ್ತಾರ. ಒಳಗ ರಣರಂಗ, ಹೊರಗೆ ಶಿವಲಿಂಗ. ಹಿಂಗಿತ್ತಂದ್ರೆ ಏನಾಗ್ತಿರ್ತದ? ಹಾರ್ಟ್ ಅಟ್ಯಾಕ್ ಆಗಲಾರ್ದೆ ಮತ್ತೇನಾಗ್ತದ? ಒಳಗೆ ನುಂಗಿ 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 ಹೊರಗೆ ತೋರಿಸ್ಕೊಳ್ಳಾರ್ದಂಗೆ ಒಳಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಒಳಗೆ ಶಿವಲಿಂಗ ಇಟ್ಕೊಂಡು ಹೊರಗೆ ರಣರಂಗ ಮಾಡಿ, ಒಳಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಯಾವುದು ಹೊರಗೆ ನೀವೇನ್ ಮಾಡೋದು? ಇವೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನಾನು ನನ್ನದು ಅಂತೇನದವಲ್ಲ, ಇವೆರಡರಿಂದ ನಾವು ಅಸಂಗ ಆಗದು ಮೊದಲು ನಾವು ಕಲ್ತೆವು ಅಂತಂದ್ರ ಪರಮಾತ್ಮ ಹೆಂಗ ಈ ಜಗತ್ತು ಸೃಷ್ಟಿ ಮಾಡಿದ್ರು ಸಹಿತ ಆ ಜಗತ್ತು ನಂದಂತ ನಾವು ತೆಕ್ಕಿಗೆ ಬಿದ್ದಿಲ್ಲ. ಅವ ನಾನು ಅಂದಿಲ್ಲ, ನಂದು ಅಂದಿಲ್ಲ. ಈಶ್ವರನ ಜಗತ್ತು ಸೃಷ್ಟಿ ಮಾಡ್ಯಾನ, ಆದ್ರೆ ಅದು ನಾನು ನಂದು ಅಂತ ಅವ ಎಂದೂ ಅಂದಿಲ್ಲ. ಏನು ಆಪರೇಟರ್ ಅಷ್ಟೇ. ಒಂದು ಸೃಷ್ಟಿ ಒಳಗೆ ಒಂದು ನಾವು ಬಸ್ KSRTC ನಾವು ಡ್ರೈವರ್ಗಳಷ್ಟೇ, ಕಂಡಕ್ಟರು ಡ್ರೈವರು ನಡೆಸೋರಷ್ಟೇ. ಬಸ್ ಕೆಟ್ಟರೆ ಏನ್ ಮಾಡೋದು? ಡಿಪೋಕ್ ಹೋಗಿ ಹಾಕ್ಬೇಕಷ್ಟೇ. ನಾವೇನ್ ಮಾಡೋದು? ಬಸ್ ಕೆಟ್ಟದ ಅಂತ ಹೇಳಕ್ಕೆ ಅಳ್ಕೊತ್ಕೊಂಡ್ರ ಇರ್ತದ. ಅದಕ್ಕೆ ಗೃಹದಲ್ಲಿ ಅಂದ್ರೆ ಮಠಾಕಾಶದಲ್ಲಿ ಅಥವಾ ಪಿಂಡಾಂಡದಲ್ಲಿ ಏನಪ್ಪಾ ಅಂತಂದ್ರೆ ಏನದ? ಆತ್ಮ ಹೆಂಗದ? ಪಿಂಡಾಂಡದೊಳಗ ಅಸಂಗತ್ವಾದಿಗಳ ಜ್ಞಾನ ಅಂದ್ರೆ ಕೂಟಸ್ಥ, ಸಾಕ್ಷಿ, ಆತ್ಮ, ಅರಿವು ಅಂತ ಏನದ ಅದು ಅಸಂಗತ್ವದಲ್ಲಿ ಈ ಜ್ಞಾನದಿಂದ ಏನಾಗ್ತದಂದ್ರೆ ಆ ಒಂದು ಆವರಣ ಏನದಲ್ಲ, ನೀವು ಹೆಂಗ ಅಸಂಗ ಆಗ್ತೀರಿ ಹಾಂಗ ನಿಮ್ಮೊಳಗಿನ ಆವರಣ ನಿವೃತ್ತಿ ಆಗ್ತದ. ಅದು ಅಸತ್ವ ಪಾದಕ ಆವರಣ ಇರ್ಬೋದು, ಅದು ಅಭಾನ ಪಾದಕ ಆವರಣ ಇರ್ಬೋದು. ಅದು ಆವರಣ ಹೆಂಗ ನಿವೃತ್ತಿ ಆಗ್ತದಂದ್ರೆ ಅಸಂಗ ಹೆಂಗ ಆಗ್ತೀರಿ ಹಂಗಂಗ ಅದು ನಿವೃತ್ತಿ ಆಗ್ತದೆ. ಈ ಅಸಂಗತ್ವಾದಿಗಳ ಜ್ಞಾನದಿಂದಲೇ ಏನಾಗ್ತಿರ್ತದೆ? ನಿವೃತ್ತಿಯಾಗಿ ಮುಂದೇನಾಗ್ತದೆ? ಸರ್ವತ್ರ
ಬ್ರಹ್ಮಾಂಡದೊಳಗೆ ಪರಮಾತ್ಮ ಹೆಂಗ ಅಸಂಗ ಅದನ ಅಂತೇಳಿ ಗೊತ್ತಾಗ್ತದೆ. ಗೊತ್ತಾಗಿ ಆ ಬ್ರಹ್ಮನ ಸ್ವಯಂ ಪ್ರಕಾಶದಿಂದ ಪ್ರತೀತಿ ಆಗುತ್ತಾನೆ. ನಿಮ್ಗೆ ಯಾಕೆ ಪ್ರತೀತಿ ಆಗಲಾಗ್ಯದ ಬ್ರಹ್ಮ ಅಂತಂದ್ರ ನೀವು ಬ್ರಹ್ಮನ ಸಂಘದಲ್ಲಿ ಇಲ್ಲ. ಬ್ರಹ್ಮನಿಂದ ಭಿನ್ನವಾದ ಸಂಪತ್ತುಗಳ ಸಂಘ, ಬ್ರಹ್ಮನಿಂದ ಭಿನ್ನವಾದ ಸಂಬಂಧಗಳ ಸಂಘದಲ್ಲಿದ್ದಕ್ಕ ಏನಾಗ್ಯದ, ಬ್ರಹ್ಮ ಪ್ರತೀತಿ ಆಗುತ್ತಿಲ್ಲ. ಬ್ರಹ್ಮ ಯಾಕೆ ಪ್ರತೀತಿ ಆಗಲ್ಲ ಅಂದ್ರೆ ಇದಕ್ಕೆ. ಬ್ರಹ್ಮನಿಂದ ಅಭಿನ್ನವಾಗಿ ಬರ್ಬೇಕಾದ್ರೆ ಅಲ್ಲಿರುವ ಸಂಘಗಳನ್ನು ನಾವು ತ್ಯಾಗ ಮಾಡಬೇಕಾಗ್ತದೆ. ಅಸಂಗ ಆಗ್ಬೇಕು. ಅಸಂಗ ಅಂತ ಹೇಳಂದ ಕೂಡ್ಲೇನೆ ಇವರು ಏನು ಇದು ಜಗತ್ತು ಯಾರ್ದು? ಪರಮಾತ್ಮಂದು. ಮತ್ತ ನೀನ್ ಯಾರ ಮಗ? ನಾನು ಪರಮಾತ್ಮನ ಮಗ. ನೀನ್ ಹೆಣ್ತಿ ಎಲ್ಲ ಕರಿ ಅಂತ ಹೆಣ್ತಿ ಕರೆಯೋದು, ಕರೆದಕ್ಕೆ ನೀನ್ ಯಾರ ಮಗ? ನಾನು ಪರಮಾತ್ಮನ ಮಗಳು. ಮತ್ತೆ ಇಬ್ರು ಪರಮಾತ್ಮನ ಮಕ್ಕಳು ಅಂದ್ಮೇಲೆ ನೀವೇನ್ ಆತೀರಿ? ಒಬ್ಬನೇ ತಂದೆ ಮಕ್ಕಳು ಅಂತಂದ್ರೆ ಅಣ್ಣ ತಂಗಿ ಆತೀವಿ ಏನಾರ ಹೇಳ್ತಾರ. ಆಯ್ತು, ಅಣ್ಣ ತಂಗಿ ಆತೀರಿ ಅಂದ್ರೆ ಅಣ್ಣ ತಂಗಿಗೆ ಸಂಸಾರ ಮಾಡಕ್ ಬರ್ತದೇನು? ತಪ್ಪಲ್ಲ ಇದು ಅಂತೇಳಿ ಈ ಪ್ರಕೃತಿಯ ವಿರುದ್ಧ ಕೆಲವೊಂದು ಸಂಸ್ಥೆಗಳು ಏನ್ ಮಾಡ್ಲಕತ್ತವ, ಇಲ್ಲಿ ಒಂದು ಮನೆಯೊಳಗ ಸಸಿ ಏನ್ ಮಾಡ್ಯಾಳ, ಎಲ್ಲ ಮಾಡ್ಲಿಕ್ಕೆ ತಯಾರದಾಳ. ಆಕಿನೂ ಹೊರಗೆ ಎಲ್ಲ ಡ್ಯೂಟಿಗೆ ಹೋಗಕ್ಕೆ ಅದಾಳ. ಇದು ಅತ್ತಿ ಮತ್ತ ಅತ್ತಿದೊಂದು ಮಗಳು ಮನ್ಯಾಗ ಮದಿ ಆಲಾರದೊಂದು ಮಗಳದ, ಎರಡು ಕೂಡಿ ಆ ಒಂದು ಆಧ್ಯಾತ್ಮ ಸಂಸ್ಥೆ ಅಂತೇಳಿ ಅಲ್ಲಿ ಹೋಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಾವ. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ ಅಂದ ಕೂಡ್ಲೇನೆ ಇವ್ರು ಏನು ತಮ್ಮ ಸಲುವಾಗಿ ಒಂದು ಅಡಿಗೆ ಮಾಡ್ಕೋಬೇಕಾ? ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೊಂಡಿದ್ದು. ಮತ್ತ ಅವ್ರ ಸಲುವಾಗಿ ಒಂದು ಸೆಟ್ ಅಡಿಗೆ ಮಾಡ್ಬೇಕಲ್ಲ, ಡಬಲ್. ಹಿಂಗಾಗಿ ಎರಡೆರಡು ಅಡಿಗೆ ಮಾಡ್ಲಕ್ಕೆ ಹೆಂಗಾಗ್ತದ್ರಿ? ನಮ್ಗೆ ಟೈಮ್ ಇರಂಗಿಲ್ಲ ಅಂತಂದ್ರ ಬಿಟ್ಟು ತವ್ರ ಮನೆಗೆ ಹೋಗಿ ಕೂತದ ಅತ್ತಿ. ಎಷ್ಟು ವರ್ಷ ಆಯ್ತು? 10 ವರ್ಷ ಐತಿ. ನಮ್ಗ ಆ ಮನೆಯಾಗ ನಮ್ಗೆ ಏನ್ ಬೇಕದು ಮಾಡೋ ವ್ಯವಸ್ಥೆನೆ ಮಾಡಂಗಿಲ್ಲ. ನೀನಿ ಕೂತು ಬೈದು ಅದು ಹುಡುಗಿದ್ ಮದಿ ಮಾಡ್ತೇ ಬಿಡ್ತೇ 30 ವರ್ಷ ಆಲಕತ್ತದ. ಏನ್ ಮಾಡ್ತೀನಿ? ನೀ ಬಂದು ನಿನ್ ಜಾಗದಾಗ ನೀನಿರು, ಮಾತಾಡಮ್ಮ, ಅದೆಲ್ಲ ಏನದ ಅಂತೇಳಿ ಎಲ್ಲ ಕೌನ್ಸಿಲಿಂಗ್ ಮಾಡಿ ಬಂದಿವಿ. ಇಂಥವೆಲ್ಲ ಏನದ ಪ್ರಕೃತಿ ವಿರುದ್ಧವಾದಂತ ಅನಾರೋಗ್ಯಕರ ವಾತಾವರಣ ಮಾಡಿ ಮನಿ ಹಾಳಾಗ್ಲಕತ್ತಾವ. ಆಧ್ಯಾತ್ಮಿಕ ಹೆಸರು ಮೇಲೆ ಇಂಥವೆಲ್ಲ ಆಗ್ಲಕತ್ತಾವ. ಅವೆಲ್ಲ ಆಗ್ಬಾರ್ದು. ನ್ಯಾಚುರಲ್ ಆಗಿ ಏನೇನ್ ನಡಿಬೇಕು ಎಲ್ಲ ನಡೀತಿರ್ಬೇಕಾದ ಪ್ರಕೃತಿಯ ಭಾವಕ್ಕ ನಾವು ಏನೂ ಅಡ್ಡಿ ಆಗ್ಬಾರ್ದು. ಸಂಘ ಅಸಂಗ ಅನ್ನೋದು ತಿಳ್ಕೊಂಡ್ ಆಗ್ಬೇಕ್ರಿ, ತಿಳ್ಕೊಳ್ಳಾರ್ದ ಆಗ್ಬಾರ್ದು. ಏನು ಮಾಡೋದು? ಅದಕ್ಕೆ ಈ ಬ್ರಹ್ಮಾಕಾರ ವೃತ್ತಿ ಆವಾಗ ಬ್ರಹ್ಮದೊಡನೆ ವೃತ್ತಿಯು ಅಭೇದವಾಗಿ ಆವರಣ ಭಂಗವಾಗುತ್ತದೆ. ಆಗ ಪರಿಪೂರ್ಣ ಬ್ರಹ್ಮದ ಜ್ಞಾನ ಉಂಟಾಗುತ್ತದೆ. ಒಟ್ಟಾರೆ ಹೇಳುವುದೇನೆಂದರೆ ಬ್ರಹ್ಮಜ್ಞಾನದಲ್ಲಿ ವೃತ್ತಿಗೂ ಅಪೇಕ್ಷೆ ಇರುತ್ತದೆ, ಇಂದ್ರಿಯಗಳ ಅಪೇಕ್ಷೆ ಇಲ್ಲ. ಏನ್ ಹೇಳ್ಬೇಕಾಗ್ಯದ? ವೃತ್ತಿಯ ಅಪೇಕ್ಷೆ ಆದ, ವೃತ್ತಿ ಇಲ್ಲ ಅಂದ್ರೆ ಬ್ರಹ್ಮಜ್ಞಾನ ಆಗಂಗಿಲ್ಲ. ಆದ್ರೆ ಬ್ರಹ್ಮಜ್ಞಾನ ಆಗ್ಬೇಕಂದ್ರೆ ಇಂದ್ರಿಯಗಳು ಬೇಕೇ ಅಂತೇನು ಇಲ್ಲ ಅಂತ ಹೇಳಿ, ಬ್ರಹ್ಮಜ್ಞಾನವಾದರೂ ಕೂಡ ಸುಖ ದುಃಖಗಳ ಜ್ಞಾನದಂತೆ ಪ್ರತ್ಯಕ್ಷ ರೂಪವೇ ಇರುತ್ತದೆ. ಆದರೆ ಸುಖಾಕಾರ ದುಃಖಾಕಾರವಾದ ಯಾವ ವೃತ್ತಿಯಲ್ಲಿ ಬಾಹ್ಯ ಸಾಧನೆಗಳ ಅಪೇಕ್ಷೆ ಇಲ್ಲದಿರುವುದರಿಂದ ಸುಖ ದುಃಖಗಳು ಸಾಕ್ಷಿ ಭಾಷೆಗಳಿರುತ್ತವೆ. ಆ ಸುಖ ದುಃಖ ಆಗುವಾಗ ಇಂದ್ರಿಯಗಳದೇನೂ ಅಲ್ಲಿ ಕೆಲಸ ಇಲ್ಲ ಅನ್ನೋದಕ್ಕೆ ಆ ಸುಖ ದುಃಖಗಳಿಗೆ ನಾವು ಸಾಕ್ಷಿ ಭಾಷೆ ಅಂತೀವಿ ಅಂತ ಹೇಳಿ ಮುಂದೇನ್ ಹೇಳ್ತಾರೆ? ಆದರೆ ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ ಅದರಲ್ಲಿ ಗುರು ಮುಖಾಂತರವಾಗಿ ಬಂದ ವೇದ ವಾಕ್ಯಗಳು, ಈಗ ನಿಮಗೆ ಸುಖ ದುಃಖ ಆಗಿರ್ಬೋದು, ಆ ಸುಖ ದುಃಖ ಆಗ್ಬೇಕಾದ್ರೆ ಮೊದಲು ಇದೆಲ್ಲ ಹೇಳೋದು ಕೇಳೋದು ಮಾಡಿರಲ್ಲ. ನಿಮ್ಗೆ ಒಳಗೀಗ ಆತ್ಮ ಸುಖ ನಿಮ್ಗ ಹೆಚ್ಚಾಗ್ಯದ, ದುಃಖ ನಿವೃತ್ತಿ ಆಗ್ಯದ, ಇದು ಆಗಿದ್ದೇನು ಅನುಭವಿಸ್ಲಕತ್ತೀರಿ, ಇದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ.
ಆದ್ರೆ ಒಳಗೆ ಜ್ಞಾನ ಹೋಗ್ಬೇಕು ಅಂತಂದ್ರೆ ಗುರುವಿನ ಬಾಯಿ ಇಂದ್ರಿಯ ಹೌದಾ ಅಲ್ಲ, ಅದು ವಾಗೇಂದ್ರಿಯ ಹೌದಾ ಅಲ್ಲ. ಶಿಷ್ಯನ ಕಿವಿ ಶ್ರವಣೇಂದ್ರಿಯ ಹೌದಾ ಅಲ್ಲ ಅದು. ಮತ್ತ ಇಂದ್ರಿಯಗಳ ಮೂಲಕನೇ ನೀವು ವ್ಯವಹಾರ ಮಾಡಿ ಹೇಳೋದು ಕೇಳೋದು ಮಾಡಿ ಈಗ ನಿಮ್ಮೊಳಗ ಸುಖ ಹೆಚ್ಚಾಗ್ಯದ, ದುಃಖ ಕಡಿಮೆ ಆಗ್ಯದ ಅಂತಂದ್ರ ಈ ಸುಖ ದುಃಖ ಅನುಭವಿಸುವುದಕ್ಕೆ ಈಗ ಇಂದ್ರಿಯಗಳು ಬೇಕಾಗಿಲ್ಲ. ಆದ್ರ ಇಂಥ ಒಂದು ಸ್ಥಿತಿ ಪ್ರಾಪ್ತಿ ಮಾಡ್ಕೋಬೇಕಾದ್ರ ನೀವು ಇಂದ್ರಿಯದ ಮೂಲಕ ಮಾಡ್ಕೊಂಡಿರಲ್ಲಪ್ಪ. ನೀವು ಹೆಂಗ್ ತಗೋತಾನೆ ಉಲ್ಟಾ ಗಾಡಿ ಅದು. ಇಂದ್ರಿಯಗಳ ಆಸರ ಇಲ್ಲದೆ ನಾ ಸುಖ ದುಃಖ ಅನುಭವಿಸ್ತೀನಿ ಅಂತಂದ್ರೆ ಸುಖ ದುಃಖ ಅನುಭವಿಸುವ ಸ್ಥಿತಿಗೆ ಬಂದಾಗ ನಿನಗೆ ಇಂದ್ರಿಯಗಳು ಬೇಕಾಗಿಲ್ಲ. ಆದ್ರೆ ಈ ಸ್ಥಿತಿಗೆ ಹೋಗ್ಬೇಕಾದ್ರೆ ಮಾಹಿತಿಗಳ ಸಂಗ್ರಹ ಮಾಡೋದಕ್ಕೆ ಇಂದ್ರಿಯಗಳು ಬೇಕೇ ಅಲ್ಲ. ಮತ್ತ ಬ್ರಹ್ಮಾಕಾರವಾದ ಯಾವ ಅಂತಃಕರಣ ವೃತ್ತಿ ಇರುವುದೋ ಆ ಬ್ರಹ್ಮಾಕಾರ ಅಂತಃಕರಣ ವೃತ್ತಿಗೆ ಏನಾಗ್ಯದ, ಗುರು ಮುಖಾಂತರವಾಗಿ ಬಂದ ವೇದ ವಚನಗಳು ಶ್ರೋತ್ರದೊಡನೆ ಸಂಬಂಧವಾಗ್ಯಾವ. ಅಲ್ಲಿ ಇಂದ್ರಿಯಗಳ ಕೆಲಸ ಮಾಡ್ಯಾವಲ್ಲ. ಗುರು ಮುಖಾಂತರ ಅಂದ್ರೆ ಗುರುವಿನ ಬಾಯಿ ಕೆಲಸ ಮಾಡ್ಯದ ವಾಗೇಂದ್ರಿಯ, ಶಿಷ್ಯನ ಕಿವಿ ಕೆಲಸ ಮಾಡ್ಯದ, ಈ ಸಂಬಂಧವಾಗ್ಯವ. ಯಾವ ಬಾಹ್ಯ ಸಾಧನವು ಬೇಕಾಗುತ್ತದೆ. ಇದಕ್ಕೇನಾಗ್ತದ, ಆ ಸ್ಥಿತಿಗೆ ಹೋಗ್ಬೇಕಾದ್ರೆ ಮೊದಲು ಇವು ಇಂದ್ರಿಯಗಳ ನಿಂತೆ ಆಗ್ಬೇಕದೆಲ್ಲ ಕೆಲಸ. ನಮ್ಮ ಬಸುಕಿ ಅಂದ್ರೆ ಏನಪ್ಪಾ ಅಂತಂದ್ರೆ ಬಲ್ಲಟ್ಟಿಗಿ ಬಸವನಗೌಡ ಅಂತ ಹೇಳಕ್ಕೆ ಅಧ್ಯಕ್ಷರು. ಒಳಗೆ ಅದ ಒಳಗೆ ಅದ ಒಳಗೆ ಅದ ಒಳಗೆ ಅದ ಅಂತ ಹೇಳಕ್ಕೆ 18 ಸಾರಿ ಹೇಳಿ ಹೇಳಿ ಒಬ್ಬರು ಪ್ರವಚನ ಮಾಡಿದ್ರು. ಒಳಗೆ ಆದ ಅನ್ನೋದು ಗೊತ್ತಾಗಬೇಕಾದ್ರ ಮೊದಲು ಹೊರಗಿಂದ ಒಳಗೆ ಹಾದ್ರೆ ಗೊತ್ತಾಗ್ಯದ, ಏನು ಹಂಗೆ ತಂತಾನೆ ಆಗ್ಯದ ತಂದ್ಬಿಟ್ರು. ಕೂಟಸ್ಥ ಒಳಗದ ಅಂತೇಳಿ ಗೊತ್ತಾಗಬೇಕಾದ್ರೆ ಹೆಂಗ್ ಗೊತ್ತಾಯ್ತಪ್ಪ? ಹೊರಗಿಂದ ಒಳಗೆ ಹೋಗ್ಬೇಕಾದ್ರೆ ಇಂದ್ರಿಯಗಳು ಬೇಕಾ ಬೇಡ? ಹೊರಗಿಂದ ಒಳಗೆ ಹೋಗ್ಲಾರ್ದೆ ಒಳಗೆ ಆದತ್ ಹೆಂಗ್ ಗೊತ್ತಾಯ್ತು ನಿನಗೆ ಅಂತಂದ್ರೆ ತಲೆಗೆ ಹೊಡೆದ್ಬಿಟ್ಟ ಪಡಕ್ಕಂತ. ಆ ಟೈಮ್ನೊಳಗೆ ಏನ್ ಉತ್ತರ ಕೊಡಬೇಕು ನಮಗೂ ಅಂತದ್ ಏನು ನಾಲೆಜ್ ಇದ್ದಿದ್ದಿಲ್ಲ, ಸುಮ್ ಗಪ್ಪಾಗ್ಬಿಟ್ಟವ್. ಅವ್ರು ಕೇಳೋ ಪ್ರಶ್ನೆ ಕರೆಕ್ಟ್ ಇತ್ತು, ಈಗ ಇಲ್ಲಿ ಉತ್ತರ ಕೊಡ್ತಾರೆ ಇವರು. ಎಷ್ಟು ಚಂದ ಎಲ್ಲ ವಿಷಯ ಗೊತ್ತರ. ಸಾಗರದೊಳಗೆ ಎಲ್ಲಾನು ಡಿಟೇಲ್ ತಗೋತಾನ. ಬ್ರಹ್ಮಾಕಾರವಾದ ಯಾವ ಅಂತಃಕರಣಿ ವೃತ್ತಿ ಇರುವುದೋ ಆ ವೃತ್ತಿ ಒಳಗೇನದ ಜ್ಞಾನ ಆಗಬೇಕಾದ್ರೆ ಗುರು ಮುಖಾಂತರವಾಗಿ ಬಂದ ವೇದ ವಚನಗಳು ಶ್ರೋತ್ರದೊಡನೆ ಸಂಬಂಧವಾಗುವ ಯಾವ ಬಾಹ್ಯ ಸಾಧನವು ಬೇಕಾಗುತ್ತದೆ. ಅದರಿಂದ ಬ್ರಹ್ಮವು ಸಾಕ್ಷಿ ಭಾಷ್ಯವಲ್ಲ. ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷೆಯೇ ಹೊರತು ಬ್ರಹ್ಮ ಸಾಕ್ಷಿ ಭಾಷೆ ಅಲ್ಲ. ಬ್ರಹ್ಮ ಜ್ಞಾನ ಪ್ರಮಾತ ಭಾಷೆ ಹೊರತು ಬ್ರಹ್ಮ ಪ್ರಮಾತ ಭಾಷೆ ಅಲ್ಲ. ಮತ್ತು ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಪ್ರತ್ಯಕ್ಷ, ಬ್ರಹ್ಮ ಅಂದ್ರೆ ಅಪರೋಕ್ಷ. ಬ್ರಹ್ಮ ಅಂದ್ರೆ ಸಾಕ್ಷಿ ಭಾಷೆ ಅಲ್ಲ, ಬ್ರಹ್ಮ ಜ್ಞಾನ ಸಾಕ್ಷಿ ಭಾಷೆ, ಬ್ರಹ್ಮ ಜ್ಞಾನ ಪ್ರಮಾತ ಭಾಷೆ. ಬ್ರಹ್ಮ ಸಾಕ್ಷಿ ಭಾಷೆ ಅಲ್ಲ, ಬ್ರಹ್ಮ ಪ್ರಮಾತ ಭಾಷೆ ಅಲ್ಲ. ಮತ್ತು ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ಪ್ರತ್ಯಕ್ಷ, ಬ್ರಹ್ಮ ಅಂದ್ರೆ ಅಪರೋಕ್ಷ. ಬ್ರಹ್ಮಜ್ಞಾನಕ್ಕೂ ಬ್ರಹ್ಮಗೂ ಭೇದ ತಂದಿಟ್ಟಾರೆ. ಈಗ ಬ್ರಹ್ಮಜ್ಞಾನ ನೀವು ಮಾಡಿಕೊಂಡು ವ್ಯವಸ್ಥೆ ಅದ, ಅದನ್ನ ನೋಡೋದ್ರ ಸಲುವಾಗಿ ಈ ಬ್ರಹ್ಮಜ್ಞಾನದ ವ್ಯವಸ್ಥೆ ಮಾಡಿಕೊಂಡು ಸಾಕ್ಷಿ ಭಾಷೆ ಪ್ರಮಾತ ಭಾಷೆಯಲ್ಲಿಂತ ಆ ಬ್ರಹ್ಮನನ್ನು ಅರಿತೀರಿ. ಆದ್ರೆ ಬ್ರಹ್ಮ ಸಾಕ್ಷಿ ಭಾಷೆನೂ ಅಲ್ಲ, ಬ್ರಹ್ಮ ಪ್ರಮಾತ ಭಾಷೆನೂ ಅಲ್ಲ. ಬ್ರಹ್ಮ ಏನದನ್ನ ಪ್ರತ್ಯಕ್ಷವಾಗಿದ್ದಾನೆ, ಬ್ರಹ್ಮ ಅಪರೋಕ್ಷವಾಗಿದ್ದಾನೆ. ಹೇಳಿದ್ದು ತಿಳಿದಕತ್ತದ. ಅದಕ್ಕಿದು ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ನೀವು ಏನು ಶಾಸ್ತ್ರ ಬರೆದಿರಿ, ನೀವು ಏನ್ ಹೇಳ್ತೀರಿ, ಏನ್ ಕೇಳ್ತೀರಿ, ಇದೆಲ್ಲ ಅವನಿಗೆ ಕಾಣಬೇಕನ್ನಂಥದ್ದು ಒಂದು, ಅವನಿಗೆ ಅನುಭವಿಸ್ಬೇಕನ್ನೋದಕ್ಕೆ ಒಂದು ಮಾಡಿಕೊಂಡ ವ್ಯವಸ್ಥೆ ನಿಮ್ಮದಿದು. ಅವನಿಗದು ಸಂಬಂಧ ಇಲ್ಲ. ಅವ ಏನದನ ಪ್ರತ್ಯಕ್ಷನೇ ಅದನ. ಪ್ರತ್ಯಕ್ಷ ಇದ್ದದ್ದು ನೋಡ್ಲಕ್ ನಿಮಗೆ ಬರ್ಲಾರ್ದಕ್ಕ ನೀವು ಇಟ್ಟೆಲ್ಲ ಶಾಸ್ತ್ರ ತಿಳ್ಕೊಂಡು ಅಂತಃಕರಣ ಹದ ಮಾಡಿಕೊಂಡು ಅವನಿಗೆ ನೋಡ್ಲಕ್ಕ ನೀವು ಮಾಡ್ಕೊಂಡು ವ್ಯವಸ್ಥೆ ಇದು. ಸಾಕ್ಷಿ ಭಾಷೆ ಪ್ರಮಾತ ಭಾಷೆ.
ನಾನೀಟೆಲ್ಲ ಸಾಕ್ಷಿ ಭಾಷೆ ಪ್ರಮತ ಭಾಷೆ ಮಾಡ್ಕೊಂಡಿನಿ ಎಲ್ಲೆಲ್ಲ ಮಗನೇ ಅನ್ನಂಗಿಲ್ಲ. ಅವ ಪ್ರತ್ಯಕ್ಷನೇ ಅದನ, ಎಲ್ಲಿ ಹೋಗಿಲ್ಲ, ಅಪರೋಕ್ಷನೇ ಅದನ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ ಇಲ್ಲೇನಂತಾನೆ, ಬ್ರಹ್ಮವು ಸಾಕ್ಷಿ ಭಾಷೆ ಅಲ್ಲ. ಈ ರೀತಿಯಿಂದ ಎಲ್ಲಿ ವಿಷಯದೊಡನೆ ವೃತ್ತಿ ಸಂಬಂಧವಾಗುವುದೋ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತ್ಯಕ್ಷ ಜ್ಞಾನ ಅಂತಾರ. ವೃತ್ತಿಲಿಂತ ಎಲ್ಲಿ ಕೆಲಸ ಆಗ್ತದ ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತಾರ. ಪರಮಾತ್ಮಗೇನಂತಾರ? ಪ್ರತ್ಯಕ್ಷ ಭಾನ. ಪರಮಾತ್ಮ ಪ್ರತ್ಯಕ್ಷ ಜ್ಞಾನ ಅಲ್ಲ, ಜ್ಞಾನ ನೀವು ಮಾಡ್ಕೊಂಡದ್ದದ. ಅವನೇನದನ? ಪ್ರತ್ಯಕ್ಷ ಭಾನವೇ ಅದನ ಅವನು. ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿಗೆ ವಿಷಯವಾಗಲ್ಪಟ್ಟ ಯಾವ ಬ್ರಹ್ಮವಿರುವದೋ ಅದರೊಡನೆ ವೃತ್ತಿಯ ಸಂಬಂಧವಾಗುತ್ತದೆ. ಆದ್ದರಿಂದ ಬ್ರಹ್ಮಜ್ಞಾನವು ಹೆಂಗದಪ್ಪ ಅಂತಂದ್ರೆ ಪ್ರತ್ಯಕ್ಷವಾಗುವುದು ಸಂಭವಿಸುತ್ತದೆ. ಇದು ಬ್ರಹ್ಮಜ್ಞಾನ ಪ್ರತ್ಯಕ್ಷ ಆಗ್ತದೆ. ಅದಕ್ಕೆ ಟಿಪ್ಪಣಿ 214-13 ಮುಗಿತಿದು. ಇದು ಹೆಂಗ ಬ್ರಹ್ಮಜ್ಞಾನವು ಪ್ರತ್ಯಕ್ಷವಾಗದು ಹೆಂಗ ಸಂಭವಿಸ್ತಾನ ಈಗ ಅನಲೈಸ್ ಮಾಡ್ತಾನ. ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಅದೇನು ನಾವು ಸಾಕ್ಷಿ ಭಾಷೆ ಪ್ರಮಾತ ಭಾಷ್ಯ ಅಂತೀವಲ್ಲ, ಅದು ಬ್ರಹ್ಮಜ್ಞಾನ. ಮತ್ತು ಬ್ರಹ್ಮ ಹೆಂಗದನಂದ್ರೆ ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಬ್ರಹ್ಮ ಪ್ರತ್ಯಕ್ಷವಾಗಿಯೇ ಇದ್ದಾನೆ. ಬ್ರಹ್ಮಜ್ಞಾನ ಹೆಂಗದ? ಬ್ರಹ್ಮಜ್ಞಾನ ಒಂದು ಲೆವೆಲ್ ತನ ಹೋಗಿ ನಿಲ್ಕಿಸ್ತದ. ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಆಗ ತನಕ ಹೋಗಿ ನಿಲ್ಕಿಸ್ತದ ಬ್ರಹ್ಮಜ್ಞಾನ. ಗುರು ಕಣ್ಣಿಗೆ ಒಂದು ಚಶ್ಮಾ ಹಾಕ್ತಾನಷ್ಟೇ. ಆ ನೋಡ ದೃಶ್ಯ ಗುರು ಕೊಡಂಗಿಲ್ಲ, ದೃಷ್ಟಿ ಕೊಡ್ತಾನ ಹೆಂಗ್ ನೋಡ್ಬೇಕಂತೇಳಿ. ದೃಶ್ಯ ಅವ ಪರಮಾತ್ಮ ಅದನಲ್ಲ, ಅವ ಪ್ರತ್ಯಕ್ಷವಾಗಿ ಅದನ. ಅದಕ್ಕೆ ಏನಂತಾರ? ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ಮತ್ತ ಅಲ್ಲ ಅಂತಂದ್ರೇನು? ಬ್ರಹ್ಮಜ್ಞಾನವು ಸಾಕ್ಷಿ ಭಾಷ್ಯವಾಗಿದೆ, ಬ್ರಹ್ಮಜ್ಞಾನವು ಪ್ರಮಾತ ಭಾಷ್ಯ ಆಗಿದೆ. ಮತ್ತು ಬ್ರಹ್ಮ ಏನಾಗ್ಯಾನಂದ್ರೆ ಬ್ರಹ್ಮ ಪ್ರತ್ಯಕ್ಷವಾಗಿ ಇದ್ದಾನೆ, ಬ್ರಹ್ಮ ಅಪರೋಕ್ಷವಾಗಿ ಇದ್ದಾನೆ. ಜ್ಞಾನಕ್ಕ ಬ್ರಹ್ಮನಿಗೆ ವ್ಯತ್ಯಾಸ, ಸೂಕ್ಷ್ಮ ವ್ಯತ್ಯಾಸ ಬಿಡಿಸಿ ಹೇಳಕತ್ತಾರ, ತಿಳಿಲಕತ್ತದ್ರ. ಸಾಕ್ಷಿ ಭಾಷೆ ಯಾವದದ ಹೇಳ್ರಿ? ಬ್ರಹ್ಮಜ್ಞಾನ ಸಾಕ್ಷಿ ಭಾಷೆ ಮತ್ತು ಪ್ರಮಾತ ಭಾಷೆ ಇದ್ರೆ ಬ್ರಹ್ಮ ಪ್ರತ್ಯಕ್ಷವೇ ಆಗಿದೆ. ಬ್ರಹ್ಮ ಪ್ರತ್ಯಕ್ಷವಾಗಿದ್ದಾನ, ಅಪರೋಕ್ಷವಾಗಿದ್ದಾನೆ. ಆದರೆ ಬ್ರಹ್ಮ ಸಾಕ್ಷಿ ಭಾಷೆನೂ ಅಲ್ಲ, ಪ್ರಮಾತ ಭಾಷೆನೂ ಅಲ್ಲ. ಕಣ್ಣಿಗೆ ಚಸ್ಮಾ ಹಾಕೊಂಡಿರಿ ಅಂತಂದ್ರೆ ಜಗತ್ತು ನಿಮ್ಗೆ ಹೆಂಗ್ ಕಾಣ್ಲಕತ್ತದ? ಕಣ್ಣಿಗೆ ಒಂದು ಹಸಿರು ಚಸ್ಮಾ ಹಾಕೊಂಡಿರಿ, ಜಗತ್ತು ನಿಮ್ಗೆ ಹೆಂಗ್ ಕಾಣ್ತದ? ಹಸಿರೇ ಕಾಣ್ತದ. ನಿಮ್ಮ ಕಣ್ಣಿಗೆ ಹಾಕೊಂಡು ಚಸ್ಮಾ ಹಸಿರು ಇದ್ದದಕ್ಕೆ ಜಗತ್ತು ನಿಮಗೆ ಹಸಿರು ಕಾಣ್ಲಕತ್ತದ. ಆದ್ರೆ ಜಗತ್ತು ಹಸಿರಿಲ್ಲ, ಹೌದಿಲ್ಲ? ಜಗತ್ತು ಹಸಿರು ಇಲ್ಲ. ಹಾಂಗ ಜಗತ್ತು ಈಗ ಹಾಂಗ ಬ್ರಹ್ಮ ಏನದನ? ಸಾಕ್ಷಿ ಭಾಷೆ ಅಲ್ಲ, ಬ್ರಹ್ಮ ಪ್ರಮಾತ ಭಾಷೆ ಅಲ್ಲ. ಬ್ರಹ್ಮ ಹೆಂಗದನ? ಪ್ರತ್ಯಕ್ಷದನ. ಜಗತ್ತು ಹೆಂಗದ? ಪ್ರತ್ಯಕ್ಷದ. ಹಿಂಗದ ನೋಡಿ. ಪ್ರತ್ಯಕ್ಷ ಅಂದ್ರೆ ಅಪರೋಕ್ಷದನ.
ಅವ ಸಾಕ್ಷಿ ಭಾಷೆನೂ ಅಲ್ಲ, ಪ್ರಮಾತ ಭಾಷೆನೂ ಅಲ್ಲ. ನೀವು ಕಣ್ಣಿಗೆ ಚಶ್ಮಾ ಹಾಕೊಂಡಿರ ಅಂತ ಕೇಳಿ ನಿಮಗ ಏನ್ ಕಾಣಕತ್ತದ? ಹಸಿರು ಕಾಣ್ತದ, ಕೆಂಪು ಕಾಣ್ತದ, ಕರಿ ಕಾಣ್ತದ, ಏನೋ ಒಂದು ಕಾಣಿಸ್ತಿರ್ತದ, ನೀಲಿ ಕಾಣ್ತದ. ಆದ್ರೆ ಜಗತ್ತಂಗಿಲ್ಲ. ಆ ಜಗತ್ತನ್ನ ನೋಡುವುದಕ್ಕೆ ನೀವು ಹಾಕೊಂಡು ಚಶ್ಮಾ ಅಷ್ಟೇ. ಇದು ಸಾಕ್ಷಿ ಭಾಷೆ, ಪ್ರಮಾತ ಭಾಷೆ. ಆದ್ರೆ ಅವ ಹಂಗಿಲ್ಲ. ನೀವು ಬ್ರಹ್ಮಜ್ಞಾನಿಗಳ ಆಗಿರುವ ತನಕ ಈ ಸಮಸ್ಯೆ ಅದ ನೋಡ್ರಿ. ಸಾಕ್ಷಿ ಭಾಷೆ, ಪ್ರಮಾತ ಭಾಷೆ ಅಂದ್ರೇನು? ದೃಷ್ಟ ಮತ್ತು ದೃಶ್ಯ ಬೇರೆ ಬೇರೆ ಆಗಿರ್ತದೆ. ಯಾವಾಗ ನೀವು ಆ ಬ್ರಹ್ಮ ಸ್ವರೂಪ ನಾನೇ ಅದೀನಿ ಅಂತ ಬಂದ ಹೊತ್ನಾಗ ಅಲ್ಲಿ ಬ್ರಹ್ಮನೂ ಇಲ್ಲ, ಸಾಕ್ಷಿ ಭಾಷೆನೂ ಇಲ್ಲ, ಪ್ರಮಾತ ಭಾಷೆನೂ ಇಲ್ಲ, ಅಖಂಡ ಭಾವ. ಅಂದ್ರೊಳಗೆ ಮೋಕ್ಷ ಅದ. ಎಲ್ಲಿ ತನಕ ನಿಮಗೆ ಸಾಕ್ಷಿ ಭಾಷೆ ಅದ, ಪ್ರಮಾತ ಭಾಷೆ ಅದ, ಅಲ್ಲಿ ತನಕ ಬ್ರಹ್ಮ ಒಂದು ಬೇರೆ ವಸ್ತುವಾಗೆ ನೀವು ನೋಡ್ತೀರಿ. ಸ್ವರೂಪದಲ್ಲಿ ಬ್ರಹ್ಮನ ಸ್ವರೂಪವನ್ನ ತಿಳ್ಕೊಂಡು ಅನುಸಂಧಾನ ಮಾಡಿ ಬ್ರಹ್ಮ ಸದ್ರೂಪ ಅದನ, ನಾನು ಸದ್ರೂಪದನಿ. ಬ್ರಹ್ಮ ಚಿದ್ರೂಪದನ, ನಾನು ಚಿದ್ರೂಪದನಿ. ಬ್ರಹ್ಮ ಆನಂದ ರೂಪದನ, ನಾನು ಆನಂದ ರೂಪದನಿ. ಬ್ರಹ್ಮ ನಿತ್ಯ ರೂಪದನ, ನಾನು ನಿತ್ಯ ರೂಪದನಿ. ಬ್ರಹ್ಮ ಪರಿಪೂರ್ಣದನ, ನಾನು ಪರಿಪೂರ್ಣದನಿ ಅಂತ ನೀವು ಯಾವಾಗ ಅನುಸಂಧಾನ ಮಾಡ್ಕೋತೀರಿ, ಆವಾಗ ಏನಾಗ್ಬಿಡ್ತದ? ಈ ಸಾಕ್ಷಿ ಭಾಷಾ, ಪ್ರಮಾತ ಭಾಷಾ ಎನ್ನುವ ದೃಷ್ಟ ಮತ್ತು ನೀವು ನೋಡ್ತಾ ಇರೋ ಬ್ರಹ್ಮಾಂಡ ದೃಶ್ಯ ಅವು ಯಾವು ಬೇರೆ ಬೇರೆಯಾಗಿ ಉಳಿಯಂಗೆ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಚಾಲು ಆಗ್ತದ. ಅವಾಗ ಇವೆಲ್ಲ ಕಳ್ಕೋಬೇಕು. ಹೆಂಗ್ರಿ ಇದು? ಸಂಘ ಸಮಸ್ಯೆ 1, ದೃಷ್ಟಾದೃಶ್ಯ ಸಮಸ್ಯೆ 2. ಇವೆಲ್ಲ ಕಳ್ಕೊಂಡು ಅಹಂ ಬ್ರಹ್ಮಾಸ್ಮಿ ಆಗೋದು 3ನೇ ಸ್ಟೇಜಿಗೆ ಹೋಗ್ಬೇಕು. ಬ್ರಹ್ಮವು ಸಾಕ್ಷಿ ಭಾಷ್ಯ ಅಲ್ಲ, ನಿಮ್ಮ ಜ್ಞಾನದ ಕಣ್ಣು ಸಾಕ್ಷಿ ಭಾಷ್ಯ. ಏನಂದ್ರೆ ನಿಮ್ಮೊಳಗೆ ನೀವು ನೋಡ್ಕೋಬೇಕಂತೇಳಿ ಏನು ದೃಷ್ಟಿ ಬೀಳ್ಲಕತ್ತಿರಲ್ಲ, ಅದು ಬ್ರಹ್ಮವು ಪ್ರಮಾತ ಭಾಷ್ಯ ಅಲ್ಲ. ನಿಮ್ಮ ಜ್ಞಾನದ ಕಣ್ಣು ಏನದಲ್ಲ ಅದು ಅರಿವು. ಅದೇನಂತಿರಲ್ಲ, ವೃತ್ತಿಯ ತುದಿ, ಮನದ ಕೊನೆಯ ತುದಿಯ ಮೇಲೆ ಅಂತೇಳಿ ಬಸವಣ್ಣವ್ರ ವಚನಗಳದಾವ. ಎಷ್ಟೋ ಕಡೆ ಓದ್ಕೊಂಡಿರ ಇಲ್ಲ? ಮನದ ಕೊನೆಯ ತುದಿ ಅಂತಂದ್ರೇನು? ಅಂತಃಕರಣ ವೃತ್ತಿಯ ತುದಿ. ಅದು ಅಲ್ಲಿ ಒಂದು ತಿಳ್ಕೋಬೇಕು, ಬ್ರಹ್ಮನನ್ನ ತಿಳ್ಕೋಬೇಕು ಅಂತಂದು ಅಲ್ಲೇನದ ಆಸಕ್ತಿ ಏನದಲ್ಲ, ಆ ಬ್ರಹ್ಮನನ್ನ ತಿಳ್ಕೋಬೇಕಂತೇಳಿ ಆ ಆಸಕ್ತಿನೇ ಏನದ ಸಾಕ್ಷಿ ಭಾಷೆ, ಪ್ರಮಾತ ಭಾಷೆ. ಅದಕ್ಕೆ ಬ್ರಹ್ಮಜ್ಞಾನ ಸಾಕ್ಷಿ ಭಾಷೆ, ಬ್ರಹ್ಮಜ್ಞಾನ ಪ್ರಮಾತ ಭಾಷೆ. ಆದ್ರೆ ಬ್ರಹ್ಮ ಏನದ ಸಾಕ್ಷಿ ಭಾಷೆನೂ ಅಲ್ಲ, ಪ್ರಮಾತ ಭಾಷೆನೂ ಅಲ್ಲ. ಬ್ರಹ್ಮ ಏನದ ಪ್ರತ್ಯಕ್ಷವಾಗಿದ್ದಾನೆ, ಬ್ರಹ್ಮ ಅಪರೋಕ್ಷವಾಗಿದ್ದಾನೆ. ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಹೊರಗಿನ ಗುರುವಚನಗಳ ಅಪೇಕ್ಷೆ ಇದೆ. ಬ್ರಹ್ಮಜ್ಞಾನಕ್ಕ ಹೊರಗಿನ ಗುರುವಚನಗಳ ಅಪೇಕ್ಷೆ ಆದ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷೆವಿರುತ್ತದೆ, ಬ್ರಹ್ಮವು ಸಾಕ್ಷಿ ಭಾಷೆ ಅಲ್ಲ. ಇಲ್ಲಿ ಹೇಳುವ ಉದ್ದೇಶ ಏನಂತಂದ್ರೆ, ಚಿದಾಭಾಸ ಸಹಿತವಾದ ಅಂತಃಕರಣ ವೃತ್ತಿ ರೂಪ ಪ್ರಮಾತಾನಿಗಾದರೂ ಬ್ರಹ್ಮವು ವಿಷಯವಲ್ಲ. ಚಿದಾಭಾಸ ಸಹಿತವಾದ ಅಂತಃಕರಣ ರೂಪ ವೃತ್ತಿ ಉಳ್ಳ ಪ್ರಮಾತನಿಗೂ ಅಲ್ಲಿ ಬ್ರಹ್ಮವು ವಿಷಯವಲ್ಲ. ಆದ್ದರಿಂದ ಬ್ರಹ್ಮವು ಪ್ರಮಾತ ಭಾಷ್ಯವೂ ಅಲ್ಲ. ಏಕೆಂದರೆ ಬ್ರಹ್ಮವು ಸ್ವಯಂ ಪ್ರಕಾಶ ಇದೆ. ನಾವು ಸಾಕ್ಷಿ ಭಾಷ್ಯದಿಂದ ನಾವು ಅವನಿಗೆ ನೋಡ್ತೀವಿ ಅಂತಂದ್ರೆ ಏನಾಯ್ತು? ಅರಿಯುವವರು ನಾವು, ಅರಿಸಿಕೊಳ್ಳುವ ವಸ್ತು ಅದು ಆಗ್ತದೆ. ಹೀಗಾಗಿ ಅದು ನಮ್ಮಿಂದ ಅರಿಸಿಕೊಳ್ಳೋದಲ್ಲದು, ನಮ್ಮಿಂದ ಕಾಣುವ ದೃಶ್ಯ ಅಲ್ಲದು. ಅದಕ್ಕೆ ಬ್ರಹ್ಮವು ಪ್ರಮಾತ ಭಾಷ್ಯನೂ ಅಲ್ಲ. ಏಕೆಂದರೆ ಬ್ರಹ್ಮವು ಸ್ವಯಂ ಪ್ರಕಾಶ ಇರುವುದರಿಂದ ಬ್ರಹ್ಮವು
ಪ್ರಮಾತನಿಂದ ಪ್ರಕಾಶಿಸುವುದಿಲ್ಲ. ಅದು ಬ್ರಹ್ಮ ಸ್ವಯಂ ಪ್ರಕಾಶ. ಬ್ರಹ್ಮವು ಸಾಕ್ಷಿ ಭಾಷ್ಯವೂ ಅಲ್ಲ, ಬ್ರಹ್ಮವು ಪ್ರಮಾತ ಭಾಷ್ಯವೂ ಅಲ್ಲ. ಅನ್ಯ ವಿಷಯಗಳ ಅವಶ್ಯಕತೆ ಇಲ್ಲದೆ ಕೇವಲ ನೇತ್ರಕ್ಕೆ ವಿಷಯವಾದ ದೀಪದಂತೆ. ಅನ್ಯ ವಿಷಯಗಳ ಅವಶ್ಯಕತೆ ಇಲ್ಲದೆ ಕೇವಲ ನೇತ್ರಕ್ಕೆ ವಿಷಯವಾದ ದೀಪದಂತೆ ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರವುಳ್ಳ ವೃತ್ತಿಗೆ ಬ್ರಹ್ಮವು ವಿಷಯವಾಗಿರುತ್ತದೆ. ನಿಮ್ ವೃತ್ತಿ ಎಂತದಿರ್ಬೇಕಪ್ಪ ಅಂತಂದ್ರೆ, ಒಳಗ ದೇವರಿಗೆ ನೋಡ್ಕೋತೀನಿ ಅಂಥೇಳಿ ನೀವು ನೋಡ್ಲಿಕ್ಕಾದ್ರ ಬ್ರಹ್ಮ ಎಂದು ವಿಷಯ ಆಗಲ್ಲ. ಹೊರಗ ನಾಮ ರೂಪ ಬಿಟ್ಟು ಆ ಪರಮಾತ್ಮನನ್ನ ನೋಡ್ತೀನಿ ಅಂತೇಳಿ ನೀವು ನೋಡ್ಲಿಕ್ಕಾದ್ರ ಅಲ್ಲಿ ಪರಮಾತ್ಮ ನಿಮಗ ಕಾಣಲ್ಲ. ಹೆಂಗ ಯಾವಾಗ ಕಾಣ್ತಾನ ನಿಮಗ ಅಂತಂದ್ರೆ, ನಾನು ಬ್ರಹ್ಮ ಅದಿನಿ ಅಂದ್ಕೊಂಡು ನೀವು ನೋಡ್ಲಕ್ ಹೋದ್ರೆ ಅಂದ್ರೆ ಎಲ್ಲ ಬ್ರಹ್ಮ ಸ್ವರೂಪವಾಗಿ ಕಾಣ್ತದೆ. ಇದು ಹೆಂಗದ ಸೂತ್ರ. ಸಾಕ್ಷಿ ಭಾಷೆ ಅಂತಂದ್ರೆ ಒಳಗ ಪರಮಾತ್ಮನನ್ನ ನೋಡೋದು, ಪ್ರಮಾತ ಭಾಷೆ ಅಂದ್ರೆ ಹೊರಗೆ ಪರಮಾತ್ಮನ ನೋಡೋದು. ನೀವು ನೋಡೋದ್ರ ಅದ್ರ ಮೂಲಕ ನೀವು ನೋಡಿದ್ರೆ ನೀವು ನೋಡುವ ವಸ್ತು ಆದ್ರಿ, ಅದು ನೋಡಿಸಿಕೊಳ್ಳುವ ವಸ್ತು ಆಯ್ತು. ಈ ನೋಡುವ ನೋಡಿಸಿಕೊಳ್ಳುವ ವಸ್ತುಗಳ ಮಧ್ಯೆ ನಿಮಗ ಪರಮಾತ್ಮ ವಿಷಯ ಆಗಂಗಿಲ್ಲ. ಅವ ಸ್ವಯಂ ಪ್ರಕಾಶದನ. ಆ ಸ್ವಯಂ ಪ್ರಕಾಶವಾದ ಪರಮಾತ್ಮನನ್ನ ನೀವು ನೋಡ್ಬೇಕಾದ್ರೆ ನಿಮ್ಮದು ಏನ್ ಯೋಗ್ಯತೆ ಇರ್ಬೇಕಂದ್ರೆ, ನಾನು ಬ್ರಹ್ಮ ಅದಿನಿ ಅನ್ನೋಂಥದ್ದು ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಮಾತ್ರ ಆ ಪರಮಾತ್ಮ ಏನಾಗ್ತಾನ, ಪ್ರತೀತಿ ಆಗ್ತಾನ. ಸಾಕ್ಷಿ ಭಾಷೆಕ್ನು ಪ್ರತೀತಿ ಆಗಲ್ಲ, ಪ್ರಮಾತ ಭಾಷೆಕ್ನು ಪ್ರತೀತಿ ಆಗಲ್ಲ. ಅದು ಏನಾಗಬೇಕು, ತನ್ನೊಳಗಿನ ಆವರಣ ಕಳ್ಕೊಂಡು ನಾ ಬ್ರಹ್ಮನೇ ಅದಿನಿ ಅಂತ ತಿಳ್ಕೊಂಡು ತಾನು ಬ್ರಹ್ಮನಾಗಿ ಏನು ನೋಡ್ತಾನ, ತಾನು ಬ್ರಹ್ಮನಾಗಿ ತನ್ನ ಅಂತಃಕರಣವನ್ನು ತಾನು ನೋಡಿದಾಗ ಅದು ಸಾಕ್ಷಿ ಭಾಷೆ ಆಗಿರ್ತದೆ. ತಾನು ಬ್ರಹ್ಮನಾಗಿ ಬಹಿರಂಗದ ಜಗತ್ತನ್ನು ನೋಡಿದಾಗ ಅದು ಪ್ರಮಾತ ಭಾಷೆ ಆಗಿರ್ತದೆ. ತಾನು ಈ ವೃತ್ತಿ ಅನ್ನೋದೇನಾಗಬೇಕು, ಮೊದಲು ತಾನು ಬ್ರಹ್ಮ ಅನ್ನೋದು ಬರ್ಬೇಕದಕ್ಕೆ. ನಾ ಬ್ರಹ್ಮದಿನಿ ಅಂತ ಒಳಗ ಆಭಾಸಕ್ಕೆ ಬರಬೇಕು. ಇದು ಘಟ ಇದು ಪಟ ಅಂತ ಗುರುತಿಸ್ತಾನೆ ಇಲ್ಲ ಆಭಾಸ. ಗುರುತಿಸಿದಂಗ ಅವ ತನ್ನನ್ನು ತಾನು ಗುರುತಿಸಬೇಕು, ನಾ ಬ್ರಹ್ಮದಿನಿ ಅಂತ. ಆ ವೃತ್ತಿ ಏನಾಗಬೇಕು, ನಾನು ಬ್ರಹ್ಮದಿನ ಅದಿನಿ ಅಂತ ತನ್ನನ್ನು ತಾನು ಗುರುತಿಸಿಕೊಂಡ ವೃತ್ತಿಗೆ. ಆ ವೃತ್ತಿ ಅಂತಃಕರಣದೊಳಗೆ ಹೋಯ್ತು ಅಂತಂದ್ರೆ ಅಂತಃಕರಣದೊಳಗೆ ಸಾಕ್ಷಿ ಭಾಷೆಗೆ ಆ ಪರಮಾತ್ಮ ಪ್ರಕಾಶಿಸ್ತಾನ. ನಿನ್ನ ನೋಡ್ಬೇಕು ಅಂತೇಳಿ ವಾದ್ರವ ಕಾಣಂಗಿಲ್ಲ. ನಾನು ನಿನ್ನ ಸ್ವರೂಪನೇ ಅದಿನಿ ಅಂತ ವಾದ್ರವ ಬರ್ತಾನ ನೋಡ್ರಿ. ಪರಮಾತ್ಮನ ಸ್ವರೂಪ ಆದವ್ರಿಗೆ ಪರಮಾತ್ಮನ ದರ್ಶನ. ಹೊರಗರೆ ನೋಡ್ರಿ, ಒಳಗರೆ ನೋಡ್ರಿ. ಮೊದಲು ನೀವು ಆಗ್ಬೇಕಲ್ಲ ಪರಮಾತ್ಮ. ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರವುಳ್ಳ ವೃತ್ತಿಗೆ ಮಾತ್ರ ಬ್ರಹ್ಮವು ವಿಷಯವಾಗುತ್ತದೆ. ಏನು ವಾಕ್ಯಗಳಿವೆಲ್ಲ ಸುಮ್ಮ ಉದ್ದಕ್ಕೆ ಓದ್ಕೋತಾದ್ರೆ ಏನು ಹೋಗಲ್ಲ ಒಳಗೆ. ಪ್ರತಿಯೊಂದು ವಾಕ್ಯನು ಬ್ರೇಕ್ ಹಾಕಿ ಎಕ್ಸ್ಪ್ಲೇನ್ ಮಾಡೋಂತ ಮಾತವ. ಈಗ ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರವುಳ್ಳ ವೃತ್ತಿಗೆ ಮಾತ್ರ ಬ್ರಹ್ಮವು ವಿಷಯವಾಗುತ್ತದೆ. ನಾನು ಸಾಕ್ಷಿ ಭಾಷೆ ಅದೀನಿ, ಒಳಗೆ ದೇವರದನ್ನ ಅಂತೇಳಿ ಒಳಗೆ ನೋಡ್ಕೊಳಕ್ ಹೋಗ್ತೀನಿ, ಹೊರಗೆ ದೇವರದನ್ನ ಹೊರಗೆ ನೋಡ್ಕೊಳಕ್ ಹೋಗ್ತೀನಿ. ಹೊರಗೆ ಏನದ ಪ್ರಭುದೇವರು ಅಂತಾರೆ, ಚಂದ ಬೆಳಿತಾರ. ಪ್ರಭುದೇವರು ವಚನಗಳು ಓದ್ರಿ ಭಾರಿ ಮಜಾ ಅದ. ಹೊರಗೆ ಏನದ ಪಂಚಭೂತಗಳದವ, 84 ಲಕ್ಷ ಜೀವರಾಶಿಗಳದ. ಮತ್ತೇನದ, ಎಲ್ಲೇನ ಬ್ರಹ್ಮ? ಹೊರಗದನನ್ರಿ ಎಲ್ಲರೇ 84 ಲಕ್ಷ ಜೀವರಾಶಿ ಮತ್ತು ಪಂಚಭೂತಗಳು ಒಂದು ಬಯಲು ಬಿಟ್ರಿ ಏನದ ಹೊರಗೆ? ಒಂದು 3 ಮಾತನಾಗ ಮುಗಿಸ್ತಾನೆ ಇಡೀ ಜಗತ್ತ. ಒಂದು ಬೈಲದ,
ಪಂಚಭೂತಗಳದಾವ, 84 ಲಕ್ಷ ಜೀವರಾಶಿಗಳದಾವ. ಹೊರಗೆ ನೋಡ್ರಿ ಅಂತಂದ್ರೆ ಏನು ನೋಡ್ಲಿ ಅಂತಂದ. ಇದೇ ಮಾತು ಹಿಡ್ಕೊಂಡು ಹೇಳ್ತಾನೋ. ಪ್ರಮಾತ ಭಾಷ್ಯದಿಂದ ನಾಮ ರೂಪಗಳನ್ನ ಬಿಟ್ಟು ಕ್ರಿಯೆಗಳನ್ನ ಬಿಟ್ಟು ನೋಡ್ರಿ ಅಂತಂದ್ರ ಏನ್ ಕಾಣ್ತದ? ಮತ್ತೇನು ಸಾಕ್ಷಿ ಭಾಷೆಯಾಗಿ ಒಳಗ್ ನೋಡ್ಕೋ ಅಂತಾರ. ಏನದ? ರಕ್ತ, ಮಾಂಸ, ಮಲ, ಮೂತ್ರ, ಸಪ್ತ ಧಾತುಗಳದವ, ಕಲ್ಮಶಗಳದವ. ಏನದ ಒಳಗ್ ನೋಡ್ಕೊರಿ ಅಂದ್ರೆ ಏನ್ ಒಳಗ್ ನೋಡ್ಕೊಳ್ಳಿ? ಒಳಗೆ ಸಪ್ತಧಾತುಗಳದವ, ಹೊರಗೆ ಪಂಚಭೂತಗಳದವ. ಏನ್ ಹೊರಗ ಒಳಗ ನೋಡಂದ್ರೆ ಏನ್ ನೋಡ್ಲಪ್ಪ ಅಂತಂದ್ರ, ನಾನು ಬ್ರಹ್ಮ ಎನ್ನುವ ಒಂದು ವೃತ್ತಿ ನಮ್ಮೊಳಗೆ ತಯಾರು ಮಾಡ್ಕೊಳ್ಳಾರ್ದೆ ಒಳಗ್ ನೋಡ್ಕೊಳಕ್ ಹೋದ್ರೆ, ಹೊರಗೆ ನೋಡ್ಕೊಳಕ್ ಹೋದ್ರೆ ಇಂಥ ಸಮಸ್ಯೆಗಳು ಎದುರಾತವ. ತಾನು ಬ್ರಹ್ಮನಾಗಿ ಬ್ರಹ್ಮನನ್ನು ನೋಡ್ಲಕ್ ಹೋದ್ರೆ ಮಾತ್ರ ಬ್ರಹ್ಮ ಅಲ್ಲಿ ಸ್ವಯಂ ಪ್ರಕಾಶನಾಗಿ ಪ್ರತೀತಿ ಆಗ್ತಾನ. ಇಂಪಾರ್ಟೆಂಟ್ ಪಾಯಿಂಟ್ ಆದ ಇಲ್ರಿ ಇದು? ನಾನು ಒಬ್ಬ ವ್ಯಕ್ತಿಯಾಗಿ ನನ್ನ ನಾಮ ರೂಪ ಎಲ್ಲ ಅವೇನು ಒಳಗೆಲ್ಲ ಇವೇನದವಲ್ಲ, ಮಲದೋಷ, ವಿಕ್ಷೇಪ ದೋಷ ಎಲ್ಲ ಇಟ್ಕೊಂಡು ಒಳಗ ನನ್ನ ವೃತ್ತಿಲಿಂತ ನಾನು ನೋಡ್ಕೊಂಡ್ರೆ ಸಾಕ್ಷಿ ಭಾಷ್ಯ, ಹೊರಗೆ ನೋಡಿದ್ರೆ ಪ್ರಮಾತ ಭಾಷ್ಯ. ಹಿಂಗ ನೋಡಿದ್ರೆ ಅವ ಕಾಣಂಗಿಲ್ಲ. ಈಗ ನೋಡಿದ್ರೆ ಅವ ಕಾಣಲ್ಲ. ಹೆಂಗ್ ನೋಡ್ಬೇಕಪ್ಪ ಅಂತಂದ್ರೆ, ಅಹಂ ಬ್ರಹ್ಮಾಸ್ಮಿ ಎಂಬ ವೃತ್ತಿ ಆಕಾರ ಆಗಿರ್ಬೇಕು ಅಂತಃಕರಣದ. ಅಹಂ ಬ್ರಹ್ಮಾಸ್ಮಿ ಎಂಬ ಆಕಾರ ಉಳ್ಳ ವೃತ್ತಿಗೆ, ಸಾಕ್ಷಿ ಭಾಷ್ಯ ಉಳ್ಳ ವೃತ್ತಿಗೆ ಅಂತ ಹೇಳಿಲ್ಲ, ಪ್ರಮಾತ ಭಾಷ್ಯ ಉಳ್ಳ ವೃತ್ತಿಗೆ ಅಂತ ಹೇಳಿಲ್ಲ ಅವರು. ಅಹಂ ಬ್ರಹ್ಮಾಸ್ಮಿ ಆಕಾರ ಉಳ್ಳ ವೃತ್ತಿಗೆ ಮಾತ್ರ ಬ್ರಹ್ಮವು ವಿಷಯವಾಗುತ್ತಾನೆ. ಒಳಗೆ ನೋಡ್ಕೋಬೇಕು ಅನ್ನಂತ ಒಂದು ಉದ್ದೇಶಕ್ಕೆ ಸಾಕ್ಷಿ ಭಾಷ್ಯ ಅಂತಾರ. ಹೊರಗನು ಪರಮಾತ್ಮನನ್ನ ಕಾಣಬೇಕು ಅನ್ನೋ ಉದ್ದೇಶಕ್ಕೆ ಪ್ರಮಾತ ಭಾಷ್ಯ ಅಂತಾರ. ಹಂಗ ಆ ಉದ್ದೇಶಗಳಿಗೆ, ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಅವ ಕಾಣಂಗಿಲ್ಲ. ನಮ್ಮ ಉದ್ದೇಶದ ಜೊತೆಗೆ ಏನಿರ್ಬೇಕು? ಅಹಂ ಬ್ರಹ್ಮಾಸ್ಮಿ ವೃತ್ತಿನೂ ಆಗಿರ್ಬೇಕ. ಇದ್ದಾಗ ಒಳಗೂ ಕಾಣ್ತಾನ, ಹೊರಗೂ ಕಾಣ್ತಾನ. ಬರೀ ಉದ್ದೇಶ ಒಂದೇ ಇಟ್ರೆ ಆಗಂಗಿಲ್ಲ. ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ವಿಷಯವಾಗಿದೆ ಅಂದ್ರೆ ಕೇವಲ ಆವರಣ ಭಂಗ ಮಾತ್ರವಾಗಿದೆ ಅಂತ ತಿಳಿದುಕೊಳ್ಳಬೇಕು. ಕಾರಣ ಸಾಕ್ಷಿಯು ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ. ನೀವು ಏನು ಮಾಡಿದ್ರು ಸಹಿತ ನಿಮ್ಮದು ಆವರಣ ಭಂಗ ಮಾಡ್ಕೊಳ್ಳೋದಷ್ಟೇ ನಿಮ್ಮ ಕೆಲಸ ಹೊರತು ನೀವು ಈ ಒಂದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಆಗ್ಯದ ಹೇಳಿಕೆ ನಂದು ಅಹಂ ಬ್ರಹ್ಮಾಸ್ಮಿ ಅನ್ಕೊಂಡ್ರೆ ಆ ಬ್ರಹ್ಮ ಬಂದು ನಿಮಗೆ ದರ್ಶನ ಕೊಡ್ತಾನಂತಿಲ್ಲ. ನಿಮ್ಮ ಒಳಗಿನ ದೋಷ ಕಳ್ಕೊಂಡಿರಿ, ನಿಮ್ ಕಿಟಕಿ ಬಾಗಿಲು ತೆರೆದಿರಷ್ಟೇ. ನೀವು ಮತ್ತೇನೋ ಮಾಡಿದೆ ಅಂತ ತಿಳ್ಕೊಬೇಡ್ರಿ, ನಿಮ್ಮದ್ ನೀವು ಸ್ವಚ್ಛಾಗಿರಂತಷ್ಟೇ. ಅದು ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ವಿಷಯವಾಗಿದೆ ಅಂದರೆ, ನಿಮಗೆ ಬ್ರಹ್ಮ ವಿಷಯ ಆಗ್ಯದಂತಂದ್ರ ನಿಮ್ಮ ಒಂದು ಬ್ರಹ್ಮನ ಒಂದು ಸಾಕ್ಷಾತ್ಕಾರ ನಾನು ಮಾಡ್ಕೊಂಡಿನಿ ಅಂತ ನೀನ್ ಅನ್ಲಕ್ ಹೋಗಬೇಡ. ಬ್ರಹ್ಮ ತಾನೇ ಸಾಕ್ಷಾತ್ಕಾರವಾಗಿ ಬಂದನ. ನೀನ್ ಏನ್ ಮಾಡಿದಪ್ಪ ಅಂದ್ರೆ ಆವರಣ ಭಂಗ ಮಾಡ್ಕೊಂಡಿದ್ದಷ್ಟೇ. ಎಷ್ಟು ಲಿಮಿಟ್ ಮಾಡ್ಲಿಕ್ಕಂತಾರೆ ಗೊತ್ತರ ನಮ್ಮ ಸಾಧಕರಿಗೆ. ಬ್ರಹ್ಮನ ಸಾಕ್ಷಾತ್ಕಾರ ನಾ ಮಾಡ್ಕೊಂಡಿನಿ ಅಂತ ನೀನ್ ಏನ್ ಅನ್ಲಕ್ ಹೋಗಬೇಡ. ಬ್ರಹ್ಮ ತಾನೇ ಸಾಕ್ಷಾತ್ಕಾರ ಆಗ್ಯಾನ, ಬ್ರಹ್ಮ ಅಪರೋಕ್ಷವಾಗಿ ಅದನ, ಬ್ರಹ್ಮ ಪ್ರತ್ಯಕ್ಷವಾಗಿ ಅದನ. ಅವನಿಗೆ ಸಾಕ್ಷಾತ್ಕಾರ ಹೆಂಗಾಗ್ಯದ ಅಂದ್ರೆ ನಿಂದ ಆವರಣ ಕಳ್ಕೊಂಡದಕ್ಕೆ ಅವನ ಸಾಕ್ಷಾತ್ಕಾರ ಆಗ್ಯಾನ ಅಷ್ಟೇ. ನೀನು ಆವರಣ ಕಳ್ಕೊಂಡದ್ದಷ್ಟೇ ನೀ ಮಾಡಿದಿ ಹೊರತು ಆ ಸಾಕ್ಷಾತ್ಕಾರ ಆಗ್ಲಕ್ ನಿಂದೇನು ಪ್ರಯತ್ನ ಇಲ್ಲ. ಅವನೇ ಸಾಕ್ಷಾತ್ಕಾರ ಆಗ್ಯಾನ, ಸ್ವಯಂ ಪ್ರಕಾಶದ. ನಿನ್ನ ಸಾಧನೆಯಿಂದ ಅವ ಸಾಕ್ಷಾತ್ಕಾರ ಆಗಿಲ್ಲ. ನಿನ್ನ ಸಾಧನೆ ಏನು? ನಿನ್ನ ಆವರಣ ಕಳ್ಕೊಳ್ಳೋದಷ್ಟೇ.
ನಾನು ಶರೀರ ಅದೀನಿ ಅಂತ ತಿಳ್ಕೊಳ್ಳೋದು, ಹುಟ್ಟವ್ ನಾನು, ಸಾಯವ ನಾನು, ಪಾಪ ಪುಣ್ಯ ಮಾಡವ ನಾನು, ಲಾಭ ನಷ್ಟ ಅನುಭವಿಸುವ ನಾನು, ಸುಖ ದುಃಖ ಅನುಭವಿಸುವ ನಾನು, ಇವೆಲ್ಲ ಏನದವ ಅಜ್ಞಾನದ ಭಾವಗಳನ್ನ ಕಳ್ಕೊಳ್ಳೋದು. ಅವ ಹೆಂಗ ಆತ್ಮ ಅಸಂಗನ ಹಂಗ ನಾವು ಅಸಂಗವಾಗಿರೋದು ಕಲಿಬೇಕು. ಆವರಣ ಕಳ್ಕೊಂಡಿನಿ ಅನ್ಬೇಕೆ ಹೊರತು ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿನಿ ಅನ್ನ ಶಬ್ದ ಬಳಸಬೇಡ ನೀನ್ ಅಂತ ಹೇಳ್ತಾನ. ಅಂತಃಕರಣದ ಅಹಂ ಬ್ರಹ್ಮಾಸ್ಮಿ ವೃತ್ತಿಗೆ ಬ್ರಹ್ಮವು ವಿಷಯವಾಗಿದೆ ಅಂತಂದ್ರೆ, ನಿಮಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಯದಂತಂದ್ರೆ ನಿಮ್ಮ ಪಾತ್ರ ಏನದಂದ್ರೆ ಕೇವಲ ಆವರಣ ಭಂಗ ಮಾತ್ರ ಮಾಡಿಕೊಂಡಿರಿ ಅಂತ ತಿಳಿದುಕೊಳ್ಳಬೇಕು. ನೀವು ಸಾಕ್ಷಾತ್ಕಾರ ಮಾಡ್ಕೊಂಡಿನಿ ಅನ್ನಂಗಿಲ್ಲ. ಕಾರಣ ಸಾಕ್ಷಿಯು ಬ್ರಹ್ಮವು ಸ್ವಯಂ ಪ್ರಕಾಶವಾಗಿದೆ. ಅದು ತಾನೇ ನಿಮಗೇನಾಗ್ಯದ? ಪ್ರತ್ಯಕ್ಷ ಆಗ್ಯದ. ವೃತ್ತಿಯಿಂದ ಪ್ರಕಾಶವಾಗಿಲ್ಲ, ಆಭಾಸನಿಂದ ಪ್ರಕಾಶವಾಗಿಲ್ಲ, ಅವಿದ್ಯೆಯಿಂದ ಪ್ರಕಾಶವಾಗಿಲ್ಲ. ಅವ ತಾನೇ ಪ್ರಕಾಶವಾಗಿ ಬಂದನು. ಅವನು ತಾನೇ ಪ್ರಕಾಶವಾಗಿ ಬರ್ಬೇಕಂದ್ರ ನಿಮ್ಮ ಒಳಗಿನ ದೋಷ, ಆವರಣ ದೋಷಗಳೇನದವ ಒಳಗ್ ಬರ್ಲಕ್ ಬಿಟ್ಟಿಲ್ಲ. ಅವು ಬಾಗ್ಲ ಕಿಟಕಿ ಮುಚ್ಚಿದ್ರಿ, ಈಗ ತೆರೆದು ಬಿಟ್ರಿ, ತೆರೆದಕ್ಕೆ ಅದು ತಾನೇ ಬಂದದ ಗಾಳಿ. ಈಗ ಕಿಟಕಿ ತೆಗೆದ್ರಲ್ಲ, ಗಾಳಿ ಒಳಗ ನಾ ಕರೆದಿನಿ, ಗಾಳಿ ತಂದಿನಿ ಅಂತೀರೇನು ನೀವು? ಬೆಳಕು ನಾ ತಂದೆ ಅಂತೀರೇನು? ಕಿಟಕಿ ಬಾಗ್ಲ ತೆರೆದಿರಿ ಅಷ್ಟೇ ನಿಮ್ಮ ಮನಿದು. ಗಾಳಿ ಬೆಳಕ ತಾನೇ ಬಂದದ ಏನು ಕಿಟಕಿ ಬಾಗ್ಲ ನೀವು ತೆರೆದಕ್ಕೆ ಹಾಕಿ ಕರ್ಕೊಂಡ್ ಬಂದಿರ? ಸ್ವಯಂ ಪ್ರಕಾಶ ಅನ್ನೋದು ಹೆಂಗಂತ? ತಾನೇ ಬಂದದ. ಇದು ಸ್ವಯಂ ಪ್ರಕಾಶ ಅಂದ್ರ ಗಾಳಿ ಬೆಳಕ ತಾನೇ ಒಳಗೆ ನುಗ್ಗಿಕೊಂಡು ಬರ್ಲಕ್ ತಯಾರಾದ. ನೀವು ಕಿಟಕಿ ಬಾಗ್ಲ ಮುಚ್ಚಿರಿ, ಅವ್ ಕಿಟಕಿ ಬಾಗ್ಲ ತೆರೆದ್ರೆ ಅದು ತಾನೇ ಒಳಗೆ ಬರ್ತದ ಗಾಳಿ ಬೆಳಕು. ನೀವು ಕಿಟಕಿ ಬಾಗಿಲ ತೆರೆದು ಗಾಳಿಯನ್ನು ಒಳಗೆ ಕರೆದೆ, ಬೆಳಕನ್ನು ಒಳಗೆ ಕರೆದೆ ಅಂತ ಅಂದ್ಕೊಂಡಿರಿ. ಎಲ್ಲರಿ ಅಂತಾರ ಈಗ ನಿಶ್ಚಲ್ದಾಸ್. ಅದು ಅಪರೋಕ್ಷವಾಗಿಯೇ ಇದೆ, ಪ್ರತ್ಯಕ್ಷವಾಗಿಯೇ ಇದೆ. ನಿಮ್ಮ ಮನಿ ಒಳಗೆ ಎಲ್ಲಿ ಒಂದು ಸ್ವಲ್ಪ ಸಂಧಿ ಬಿಟ್ರೆ ಅದ್ರೊಳಗೆ ಹೊಕ್ಕೋಬೇಕತ್ತದು ತಯಾರದಾಗದ. ನೀವು ಮುಚ್ಚಿಕೊಂಡು ಕೂತೀರಿ, ಒಂದ್ ಸ್ವಲ್ಪ ಆವರಣ ತೆಗೆದ್ರಿ ಅಂತಂದ್ರೆ ಒಳಗದು ನುಗ್ಗಿಕೊಂಡು ಬರ್ತದ. ಅದು ನುಗ್ಗಿಕೊಂಡು ಬಂದದ್ರಾಗ ನಿಮ್ದು ಏನು ಸಾಧನೆ ಇಲ್ಲ. ಬಾಗಿಲ ಕಿಟಕಿ ತೆರೆದಷ್ಟೇ ನಿಮ್ಮ ಸಾಧನೆ. ಅದರದ್ದು ಸಾಧನೆ ಏನದ? ತಾನೇ ಬಂದದು. ಏನು ವಿಚಾರ, ಏನಿದು, ಏನು ಆನಂದ! ಹಿಂಗೆ ಹೇಳ್ಕೊತ್ ಕೇಳ್ಕೊತ್ ಕೂತ್ರು ಹೊತ್ತು ಮುಳುಗಿದ್ರು ಎಲ್ಲ ಅನ್ಸಂಗಿಲ್ಲ. ಅಷ್ಟು ಖುಷಿ ಆಗ್ತದೆ ವಿಷಯ. ಆವರಣ ಭಂಗ ಮಾಡ್ಕೊಳ್ಳೋದು, ಆವರಣ ಭಂಗ ಮಾಡ್ಕೊಳ್ಳೋದು, ಆವರಣ ಭಂಗ ಮಾಡ್ಕೊಳ್ಳೋದು, ಇಷ್ಟೇ ನಮ್ಮ ಕೆಲಸ. ಯಾವಾಗ ಹೆಂಗೆ ನೀವು ಆವರಣ ಭಂಗ ಮಾಡ್ಕೋತೀರಿ ಹಂಗಂಗ ಅವ ಒಳಗೆ ನುಗ್ಗಿಕೊಂಡು ಬರ್ತಾನೆ ಇರ್ತಾನೆ. ಅವನು ಸ್ವಯಂ ಪ್ರಕಾಶದ. ನೀವೇನು ಅವನಿಗೆ ಕರೆಯೋದು ಬೇಕಾಗಿಲ್ಲ. ಅವನ ಸಲುವಾಗಿ ನೀವೇನು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡೋದು ಬೇಕಾಗಿಲ್ಲ. ತಾನೇ ಬರ್ತಾನೆ. ಎಷ್ಟು ಸರಳದ ನೋಡ್ರಿ. ಇದು ಇನ್ನ ಅಷ್ಟೇ ನಮ್ ಕೆಲಸ. ಕಿಟಕಿ ಬಾಗಿಲುಗಳನ್ನ ತೆರ್ಕೊಂಡಿರೋದಷ್ಟೇ ನಮ್ ಕೆಲಸ. ಒಳಗ ನುಗ್ಗದ ಅವ ತಾನೇ ಆತಾನೆ. ಅವನಿಗೆ ಒಳಗ ನಾ ಕರೆದೀನಿ, ಸಾಕ್ಷಾತ್ಕಾರ ಮಾಡ್ಕೊಂಡಿನಿ ಅಂತ ನೀನ್ ಅನ್ಬೇಡ. ಅದು ನಿನ್ನ ಕೆಲಸ ಅಲ್ಲ. ಚಂದದಲ್ರಿ ಚಿಂತನ? ಏನೆಲ್ಲ ಸಾಧನೆ ಮಾಡಿದ್ರು ಸಹಿತ ನಮ್ಮ ಆವರಣ ಭಂಗ ಮಾಡ್ಕೊಳ್ಳೋ ಸಾಧನೆ ಮಾಡ್ಲಕತ್ತೀವಿ. ಫಲದೋಷ, ವಿಕ್ಷೇಪ ದೋಷ, ಆವರಣ ದೋಷಗಳನ್ನ ಕಳ್ಕೊಳ್ಳೋ ಸಾಧನೆ ಮಾಡ್ಲಕತ್ತೀವಿ. ಇವು ಯಾವಾಗ ಕಳ್ಕೊತೀವಿ ಅವಾಗ ಅವನಿಗೆ ನೀವೇನ್ ಕರ್ಕೊಂಡ್ಬರೋದು ಬೇಕಾಗಿಲ್ಲ. ಅವ ತಾನೇ ಬರ್ತಾನ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ನಿರಾವರಣ ಚಿತ್ತ ಆದಾಗ ಅವ ತಾನೇ ಬರ್ತಾನ ಒಳಗೆ. ಅವ ಬಂದನಂದ್ರೆ ನೀವು ಕರ್ಕೊಂಡ್ ಬಂದಿರ ಅಂತ ಅಲ್ಲ, ಅವ ತಾನೇ ಬಂದನ. ನಿಮ್ ಕೆಲಸ ಎಷ್ಟು? ಆವರಣ ಭಂಗ ಮಾಡ್ಕೊಳ್ಳೋದು ಅಷ್ಟೇ ನಿಮ್ ಕೆಲಸ.
ಎಷ್ಟು ಸುಪ್ರೀಂ, ಎಷ್ಟು ಸೂಪರ್ ಮತ್ತು ಎಷ್ಟು ಸರಳದಾಗದ ಇದು ಮಾತು. ಇನ್ನ ಹಂಗೆ ಹೇಳ್ಕೊತ ಹೋಗೋದು ಬಹಳವ, ಸಾಕಿ ಸದ್ಯಕ್ಕಿಷ್ಟು. ಬ್ರಹ್ಮ ಪ್ರತ್ಯಕ್ಷವಾಗಿದೆ. ಬ್ರಹ್ಮಜ್ಞಾನ ಸಾಕ್ಷಿ ಭಾಷ್ಯ ಪ್ರಮಾತ ಭಾಷ್ಯ ಅದ. ಬ್ರಹ್ಮ ಪ್ರತ್ಯಕ್ಷವಾಗಿದೆ. ಸಾಕ್ಷಿ ಭಾಷೆ ಪ್ರಮಾತ ಭಾಷೆ ಉದ್ದೇಶಗಳು, ಹೊರಗೆ ನೋಡೋ ಉದ್ದೇಶ, ಒಳಗೆ ನೋಡೋ ಉದ್ದೇಶ ಅಷ್ಟೇ. ಒಳಗಿಂದ ಆವರಣ ಭಂಗ್ ಮಾಡ್ಕೊಳ್ಳೋದು, ಹೊರಗಿಂದ ಆವರಣ ಭಂಗ್ ಮಾಡ್ಕೊಳ್ಳೋದು, ಇಷ್ಟು ನಮ್ಮ ಕೆಲಸ. ನಾವು ಆವರಣ ಹೆಂಗ್ ಭಂಗ್ ಮಾಡ್ಕೋತೀವಿ, ಹಂಗಂಗ ಅವಂದು ಸಾಕ್ಷಾತ್ಕಾರ ಆಗ್ತದ. ಹಂಗದ ನೋಡಿ. ಮುಗಿಸಮ್ಮ. ಟೈಮ್ ಎಷ್ಟಾಯ್ತು? 7:55. ಪರಮಾನ ಮತ್ತೆ ಯಾರಿಗೇನ್ರಿ ಡೌಟ್ ಅದೇನ್ರಿ? ಏನ್ರಿ ಡೌಟ್ ಇದ್ರ ಹೇಳ್ರಿ. ಏನು ಏನ್ರಿ? ಏನಿಲ್ಲ, ಹಾಳಿಲ್ಲ ಪಾಳಿಲ್ಲ. ನಾವು ಸುಮ್ ಚಂದ ತಿಳಿಸಿ ಹೇಳಂತ ಗುರು ಸಿಕ್ಕಾಗ ಎಷ್ಟು ಆಳ ಇದ್ರ ಯಾಕೆ ಅಂಜಿಕೆ ಬರ್ತದೆ? ಕೈ ಹಿಡ್ಕೊಂಡು ಏರ್ಸಂತ ಗುರು ಇದ್ದಾಗ ಎಷ್ಟು ಬೆಟ್ಟ ಎಷ್ಟು ಎತ್ತರ ಇರೋದ್ರ ನಮ್ಗೇನ್ ಮಾಡೋದು? ಕರ್ಕೊಂಡು ಹೋಗ್ಲಕ್ಕತ್ತಾನ, ನಾವು ಸುಮ್ ಹೋಗೋದು ಅವನು ಬೆನ್ನಟ್ಟೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣಾರ್ಥಿ. ಈ ಒಳಗೆ ಹಚ್ಕೊಂಡ್ರೆ ನಾವು ರಣರಂಗ ಮತ್ತು ಹೊರಗೆ ಹಚ್ಕೊಂಡ್ರೆ ಶಿವಲಿಂಗ. ಒಳಗೆ ಶಿವಲಿಂಗ ಇಟ್ಕೊಂಡ್ರೇನು ಹೊರಗೆ ರಣರಂಗ ಕಾಯ್ದಿರಬೇಕು. ನೀವು ಹೆಂಗೆ ಸತ್ಸಂಗ ಅಂತ ಕಾಣ್ತೀರಿ, ಹಂಗೆ ನೀವು ಸಂಘ ನಿವೃತ್ತಿ ಆಗ್ತಿರ್ತದೆ. ಯಾವ ರೀತಿಯಾಗಿ ಸತ್ಸಂಗನ ಹಾಕ್ತೀರಿ ಆ ರೀತಿಯಾಗಿ ಸಂಘ ನಿವೃತ್ತಿ ಆಗ್ತದೆ. ನಾವು ಬ್ರಹ್ಮನ ಸಂಘದಲ್ಲಿಲ್ಲದ ಕಾರಣ ನಮಗೆ ಬ್ರಹ್ಮ ಪ್ರತೀತಿ ಆಗ್ತಾ ಇಲ್ಲ. ಅಲ್ಲಿರುವಂತ ಸಂಘವನ್ನ ನಾವು ತ್ಯಾಗ ಮಾಡಿದ್ರೆ ಸಂಘತ್ವ ಬರ್ತದೆ. ನಮ್ಮ ಜ್ಞಾನದಲ್ಲಿ ವೃತ್ತಿ ಒಂದು ವೃತ್ತಿಗೆ ಅಪೇಕ್ಷೆ ಅದ. ಈ ಸುಖ ದುಃಖಗಳಿಗೆ ಸಾಕ್ಷಿ ಭಾಷ್ಯ ಅಂತ ಬ್ರಹ್ಮ ಸಾಕ್ಷಿ ಭಾಷ್ಯ ಅದ. ಬ್ರಹ್ಮ ಸಾಕ್ಷಿ ಭಾಷ್ಯ ಅದ. ನಮ್ಮ ಜ್ಞಾನ ಸಾಕ್ಷಿ ಭಾಷ್ಯ ಅದ. ಪ್ರಮಾತ ಭಾಷೆ ಸಾಕ್ಷಿ ಭಾಷ್ಯ ಅದ. ಬ್ರಹ್ಮ ಅಂತಂದ್ರೆ ಪ್ರತ್ಯಕ್ಷ ಮತ್ತು ಅಪರೋಕ್ಷ ಈ ರೀತಿಯಾದಂಥ
ಮತ್ತು ಶ್ರೇಷ್ಠ ಬೇರೆ ಜ್ಞಾನವನ್ನು ಮಾತ್ರ ನಮ್ಮ ಇತಿಹಾಸನ ವೃತ್ತಿ ಮೊದಲು ತಾನು ಅಂತ ಗುರುತಿಸ್ಕೊಳ್ಬೇಕು. ಮೊದಲು ಬ್ರಹ್ಮ ಅಂತ ಗುರುತಿಸಿಕೊಳ್ಬೇಕು. ನಮ್ಮ ವೃತ್ತಿ ಮೊದಲು ತಾನು ಬ್ರಹ್ಮ ಅಂತೇಳಿ ಗುರುತಿಸ್ಕೊಳ್ಬೇಕು. ಪರಮಾತ್ಮ ಸ್ವರೂಪ ಆಗುವಲ್ಲಿ ಮಾತ್ರ ಪರಮಾತ್ಮ ತೋರ್ತಾನೆ. ನಾವು ಬ್ರಹ್ಮನನ್ನು ನೋಡಿದಾಗ ಮಾತ್ರ ಬ್ರಹ್ಮನ ಸ್ವರೂಪ ಈ ಸ್ವಯಂ ಪ್ರಕಾಶ ನಮಗೆ ವಿಷಯಗಳನ್ನು ಗುರುವು ನಮಗೆ ಬಹಳ ಸುಂದರವಾಗಿ ವಿವರವಾಗಿ ತಿಳಿಸಿಕೊಟ್ಟು ಅವರಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಬ್ರಹ್ಮನಿಷ್ಠ ಪ್ರಜ್ಞೆ ಅಂತ ಗೌರವ್ ಸಾಹೇಬರು ಮಂಗಳಾಚರಣೆಯನ್ನು ನಡೆಸಿಕೊಡುತ್ತಾರೆ. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಸ್ತುತಿಸಿದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿತವನು ಬೋಧಿಪಯೇ ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳುಪಿದವಯೇ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತನೇ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮ ದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ ವರಪ್ರಣವಾತ್ಮಕ ನಿಗಮಾತೀತಗೆ ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಗುರುಗಳಿಗೂ ಶರಣಾರ್ಥಿ. ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿಗಳು. ಎಲ್ಲ ಬ್ರಹ್ಮರಿಗೆ ಶರಣಾರ್ಥಿ. ಬ್ರಹ್ಮರಿಗೆ ಗುರುಗಳಿಗೂ ಹಾಗೂ